ಅದು ಬಿಟ್ರೆ ಈ ಕಡೆ ಇದೆಲ್ಲಾನು ಗ್ರೂ ಡಿಸೈನ್ಸ್ ಸರ್. ಇದು ಕಂಪ್ಲೀಟ್ ಗ್ರೂ ಡಿಸೈನ್ ಎಲ್ಲ ಪ್ಲಾಸ್ಟಿಂಗ್ ಎಲ್ಲ ಮಾಡ್ಕೊಂಡು ಹೋಗಿದ್ದು. ಬಟ್ ಏನಂದ್ರೆ ಎಲ್ಲದ್ರಲ್ಲೂ ನಾವೊಂದು ಆಪ್ಷನ್ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಈ ಗ್ರೂಗಳಿಗೆ ಬೇರೆ ಕಲರ್ ಮಾಡ್ತಾ ಇದ್ವಿ. ಬಟ್ ಇದೊಂದು ಎಲಿವೇಶನ್ ಅಲ್ಲಿ ನೋಡಬಹುದು ಗ್ರೂಗಳು ಕೂಡ ಸೇಮ್ ಕಲರ್ ಇಟ್ಟಿದೀವಿ. ಅದು ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಆಮೇಲೆ ವಾಸ್ತು ಕಲರ್ ಆರೆಂಜ್ ಕೂಡ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ದೀವಿ. ಟೆಕ್ಸ್ಚರ್ ಪೇಂಟ್ ಹಾಕಿ ವಾಸ್ತು ಕಲರ್ ಕೊಟ್ಬಿಟ್ಟಿದ್ದೀರಾ. ಆಕ್ಚುअल ಮೇನ್ ಪ್ಲಾನ್ ಅವ್ರದೇ, ನಾವು ಫಸ್ಟ್ ಪ್ಲಾನ್ ಕೊಟ್ಟಿಲ್ಲ, ಅವರೇನೆ ಈ ಒಂದೆರಡು ಪ್ಲಾನ್ ಕೊಟ್ಬಿಟ್ಟು ಇದ್ರೊಳಗಡೆ ಯಾವ್ದು ಮಾಡೋಣ ಅಂತ ಅವರೇ ಪ್ಲಾನ್ ಅವರು ಈ ತರ ಚೆನ್ನಾಗಿರತ್ತೆ ಅಂತ ಅವರೇ ಹೇಳಿದ್ರು. ನೀವು ಕೆಳಗಡೆ ನೋಡಿರೋ ಪಾರ್ಕಿಂಗ್ ಎಷ್ಟು ದೊಡ್ಡದು ಪಾರ್ಕಿಂಗ್ ಬಂದಿದೆ. ಎಷ್ಟೊಂದು ಜನ ಕೇಳ್ತಾರೆ 30-40 ಸೈಟಾ ಇದು, ಪಾರ್ಕಿಂಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಕಿಂಗ್ ಬಂದಿದೆ 2 BHK ಬಂದಿದೆ ಕೆಳಗಡೆ. ಅದು ನಿಮ್ಗೆ ಮೇಲೆ ಸ್ಟೇರ್ ಕೇಸ್ 3 ಫೀಟ್ ಸ್ಟೇರ್ ಕೇಸ್, ಇಲ್ಲಿ ಇಂಟರ್ನಲ್ ಸ್ಟೇರ್ ಕೇಸ್ 3 ಫೀಟ್, ಎರಡು ಸ್ಟೇರ್ ಕೇಸ್ ಬರ್ತದೆ. ಒಂದು 7 ಅಡಿ ಸಿಗ್ತಾ ಇದೆ ಸರ್. ಹೌದು ಹೌದು, 7 ಅಡಿ ಆಗ್ಲಿಕ್ಕೆ ಕೌಂಟರ್ ಒಂದೇ ಸೈಡ್ ಸಿಕ್ತು. ಕೌಂಟರ್ ಒಂದೇ ಸೈಡ್ ಸಿಕ್ತು. ಮತ್ತೆ ಇಲ್ಲಿಗೆ ನಾವು ಆಕ್ಚುಲ್ ಆಗಿ ಯುಟಿಲಿಟಿ ವಾಲ್ ಹಾಕಿ ಇದನ್ನ ಯುಟಿಲಿಟಿ ಸಪರೇಟ್ ಆಗಿ ಮಾಡೋಣ ಅಂತಿದ್ವಿ. ಸರಿ, ಬಟ್ ಅದನ್ನ ಚೇಂಜಸ್ ಮಾಡ್ಬಿಟ್ಟು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲೊಂದು ಸಿಂಕ್ ಇಲ್ಲೊಂದು ಸಿಂಕ್ ಕೊಡೋದು ಬೇಡ ಅಂತ ಹೇಳಿ ಯುಟಿಲಿಟಿ ಕಮ್ ಕಿಚನ್ ನ ಒಂದೇ ಮಾಡ್ಬಿಟ್ಟಿದೀವಿ. ಒಂದೇ ಪೀಸ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಅಲ್ಲ, ಇದೊಂದು ಹೋಮ್ ಟೂರ್ ವೀಕ್ಷಕರೇ. ಒಂದು ಸೂಪರ್ ಆಗಿರುವಂಥ ಮನೆನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಮನೆನ ನಮಗೆ ತೋರಿಸ್ತಾ ಇರುವಂಥವ್ರು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅವರು ಒಂದು ಒಳ್ಳೆ ಸೂಪರ್ ಪ್ರೀಮಿಯಂ ಮನೆನ ತೊಗೊಂಬಂದಿದ್ದಾರೆ. ಆದರೆ ಹೇಳ್ತೀನಿ, ಮನೆ ನೋಡೋಕೆ ಪ್ರೀಮಿಯಮು, ಆದರೆ ಬಜೆಟ್ ಕಡಿಮೆನೆ ಅಂತ ಹೇಳ್ಬೋದು. ಇನ್ನೊಂದೇನು ಗೊತ್ತಾ, ಈ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ಜೊತೆಯಲ್ಲಿ ಇಂಟೀರಿಯರ್ನು ಕೂಡ RCC ಅವರು ಮಾಡಿದ್ದಾರೆ. ಒಳ್ಳೆ ಬಜೆಟೆಡ್ ಮನೆ, ಬಜೆಟೆಡ್ ಕನ್ಸ್ಟ್ರಕ್ಷನ್ನು, ಬಜೆಟೆಡ್ ಇಂಟೀರಿಯರ್ ಕೂಡ ಇಲ್ಲಿ ಆಗಿರುವಂಥದ್ದು ವೀಕ್ಷಕರೇ. ಆ್ಯಂಡ್ ಓನರ್ ಕೂಡ ತುಂಬ ಖುಷಿ ಇದ್ದಾರೆ ಅಂತ ಹೇಳ್ಬೋದು. ಓನರ್ ಹತ್ರನೂ ಕೂಡ ಮಾತಾಡೋಣ. ಫಸ್ಟು ಈ ಮನೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ಕರೆಯೋಣ ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಸರ್ ಸೂಪರ್ ಆಗಿದ್ದೀನಿ ಸರ್. ಸರ್ ನಾನು ಫಸ್ಟ್ ಕೇಳುವಂಥದ್ದು, ಲೈಕ್ ಯಾವ ಜಾಗದಲ್ಲಿ ಇದೀವಿ, ಯಾವ ಏರಿಯಾದಲ್ಲಿ ಇದೀವಿ? ಸರ್ ನಾವು ಎಲೆಕ್ಟ್ರಾನ್ ಸಿಟಿ ಹೊಸೂರು ರೋಡ್ ಇದೆಯಲ್ಲ, ಪಕ್ಕದಲ್ಲಿ ಅನಂತ್ ನಗರ್ ಅಂತ ಹೇಳ್ಬಿಟ್ಟು ಲೇಔಟ್ ಅಲ್ಲಿ ಇದೆ. ಕ್ಲೈಂಟ್ ನೇಮ್ ಏನು ಸರ್? ಸರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ರಾಘವೇಂದ್ರ ಸರ್ ಅಂತ ಹೇಳ್ಬಿಟ್ಟು. ಓಕೆ, ಸೈಟಲ್ ಏರಿಯಾ ಸೈಟಲ್ ಏರಿಯಾ ಬಂದ್ಬಿಟ್ಟು ಸರ್ 30-40 ಇದೆ. ಬಟ್ ಡೆಡ್ ಎಂಡ್ ಸೈಟ್ ಆಗಿರೋದ್ರಿಂದ ಒಂದೊಂದು ಅಡಿ ಎಕ್ಸ್ಟ್ರಾ ಸಿಕ್ಕಿದೆ. ಅದಕ್ಕೆ ಹಂಗಾಗಿ ನಮ್ಗೆ ಆಫ್ ಸೈಟ್ ಬಿಡೋದ್ರ ಬದಲಾಗಿ ಅದನ್ನ ಯುಟಿಲೈಸ್ ಮಾಡಿದ್ದೀವಿ. ಹೌದು ಸರ್. ಓಕೆ ಸರ್, ಟೋಟಲ್ ಆಗಿ ಲೈಕ್ ಎಷ್ಟು ಚದರ ಕಟ್ಟಿದ್ರೆ ಸರ್? ಸರ್ ಓವರ್ ಅಲ್ಲಿ ನಮಗೆ ಒಂದು 32 ಚದರ ಮೇಲೆ ಇದೆ ಸರ್. 32 ಚದರ, 3 ಫ್ಲೋರ್ ಅನ್ನ ಸೇರಿ ಮತ್ತೆ ಮೇಲ್ಗಡೆ ಟ್ಯಾಂಕ್ ರೂಮ್ ಅದೇ ಏನೇನ್ ಮಾಡಿದೀವಿ ಎಲ್ಲ ಸೇರಿ 32 ಚದರ ಮೇಲೇನೆ ಇದೆ ಸರ್. 32 ಚದರ ಮೇಲ್ಗಡೆ ಇದೆ. ಓಕೆ ಸರಿ ಸರ್, ಈ ಮನೆಯಲ್ಲಿ ಏನೇನ್ ಬಂದಿದೆ ಫ್ಲೋರ್ ವೈಸ್ ಹೇಳ್ತಾರೆ? ಇಲ್ಲಿ ನೋಡು, ಫುಟ್ ಕಂಪ್ಲೀಟ್ ಏನಂತ ಹೇಳಿದ್ರೆ ರೆಗ್ಯುಲರ್ ಏನ್ ಪ್ಯಾಟರ್ನ್ ಮಾಡ್ತೀವಿ ಅದೇ ತರನೇ. ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೆಂಟ್ ಹೌಸ್ ಮನೆ, ಮೇಲ್ಗಡೆಯಿಂದ ಡುಪ್ಲೆಕ್ಸ್ ತಗೊಂಡೋಗಿದ್ದೀರಾ. ಬಟ್ ಡುಪ್ಲೆಕ್ಸ್ ಅಲ್ಲೂ ಅಷ್ಟೇ ಕಾಸ್ಟ್ ಕಟಿಂಗ್ ಅಂತ ಹೇಳಿ ಆಮೇಲೆ 2 ಫ್ಲೋರ್ ಕಂಪ್ಲೀಟ್ ಡುಪ್ಲೆಕ್ಸ್ ಮಾಡಿಲ್ಲ. ಕ್ಲೈಂಟ್ ರಿಕ್ವೈರ್ಮೆಂಟ್ ಇರಂಗೆ ಮೇಲ್ಗಡೆ ಒಂದು 2 ಬೆಡ್ರೂಮ್ ಪ್ಲಾನ್ ಮಾಡ್ಕೊಂಡು, ಕೆಳಗಡೆ ಒಂದು ಬೆಡ್ರೂಮ್ ಮಾಡ್ಕೊಂಡು ಲಿವಿಂಗ್ ಏರಿಯಾ ಅದನ್ನೆಲ್ಲ ಕಾಂಪ್ಯಾಕ್ಟ್ ಆಗಿ ಪ್ಲಾನ್ ಮಾಡಿದೀವಿ. ಒಂದು ಅರ್ಧ ಟೆರೇಸ್ ಆ ಕಡೆ ಉಳಿಸಿದೀವಿ. ಬಟ್ ಕೆಳಗಡೆನೂ ಅಷ್ಟೇ ವೆರಿ ಸ್ಪೇಷಿಯಸ್ ಆಗಿ ಕಾರ್ ಪಾರ್ಕಿಂಗ್ ಒಂದು 2-3 ಕಾರ್ ಆರಾಮಾಗಿ ಇಡೋ ತರ ಪಾರ್ಕಿಂಗ್ ಮಾಡ್ಕೊಂಡು ಹಿಂದಗಡೆ ಒಂದು 2 BHK ಮನೆನೂ ಮಾಡಿದ್ದೀರಾ. ಈ ಮನೆಯಲ್ಲಿ ಲೈಕ್ ನೀವು ಮಾಡಿರುವಂತ ಅಪ್ಡೇಟ್ ಏನು, ಹೊಸದೇನಾದ್ರೂ ಮಾಡಿದೀವಿ ಸರ್? ಈ ಮನೆಯಲ್ಲಿ ಹೊಸ ಅಪ್ಡೇಟ್ ಅಂತ ಹೇಳಿದ್ರೆ ನಾವು ಯೂಶಲಿ ಫ್ರಮ್ ಗ್ರೌಂಡ್ ಫ್ಲೋರ್ ಇಂದಾನೆ ಹೇಳ್ಬೇಕು ಅಂತ ಹೇಳಿದ್ರೆ
ಲೈಕ್ ಗ್ರೌಂಡ್ ಫ್ಲೋರಲ್ಲಿ ಎಲ್ಲರೂ ಇವಾಗ 30-40ನಲ್ಲಿ 2 BHK ಮಾಡಿದ್ರೆ ನಮಗೆ ಪಾರ್ಕಿಂಗ್ ಸಿಗಲ್ಲ ಅಂತಂತ ಹೇಳಿ ಅನ್ಕೊಂತಾರೆ. ಅದು ಇಲ್ಲೊಂದು ನೋಡ್ಬೋದು. ಇಲ್ಲಿ 2 BHK ಮಾಡಿದ್ದೀರಾ? BHK ಮನೆ ವಿತ್ ಸ್ಪೇಷಿಯಸ್ ಪಾರ್ಕಿಂಗ್ ಕೂಡ ಇದೆ, ಅದೊಂದು ನೋಡ್ಬೋದು. ಅಂಡ್ ಆಮೇಲೆ ಮೇಲ್ಗಡೆ ಅಷ್ಟೇ ಡುಪ್ಲೆಕ್ಸ್ಗೂ ಅಷ್ಟೇ. ಡುಪ್ಲೆಕ್ಸ್ ನಮಗೆ ಫುಲ್ 2 ಫ್ಲೋರ್ ತಗೊಂಡ್ರೆ ಡುಪ್ಲೆಕ್ಸ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡು, ಬಟ್ ಅದನ್ನು ಕೂಡ ಇಲ್ಲಿ ನಾವು ಚೇಂಜ್ ಮಾಡಿದೀವಿ, ಅರ್ಧದಲ್ಲೇನೆ ಕಾಣಂಗ್ ಮಾಡಿದೀವಿ. ಅಂಡ್ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಡಿಫ್ರೆಂಟ್ ಅಂದ್ರೆ ಇದರಲ್ಲಿ ಮಾಸ್ಟರ್ ಬೆಡ್ರೂಮ್ ತುಂಬಾ ಡಿಫ್ರೆಂಟ್ ಚೆನ್ನಾಗಿ ಬಂದಿದ್ಯಾ ಅಂದ್ರೆ ಅದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದೀವಿ, ನೋಡೋಣ ಅಲ್ವಾ. ಅಂಡ್ ವೀಕ್ಷಕರೇ, ಮನೆ ನಿಜವಾಗ್ಲೂ ಚೆನ್ನಾಗಿದೆ, ನಾನು ನೋಡ್ಕೊಂಡು ಬಂದಿದ್ದೀನಿ, ನೀವು ಕೂಡ ನೋಡ್ಲೇಬೇಕು. ಇದೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಇಡೀ ಕರ್ನಾಟಕದಾದ್ಯಂತ ಯಾಕೆ ನೋಡ್ಬೇಕು ಅಂತ ಕೇಳ್ತೀನಿ ಅಂತಂದ್ರೆ, ಇನ್ಸ್ಪಿರೇಷನ್. ನಮ್ಮ ಮನೆ ಕಟ್ತಾ ಇದೀವಿ, ಕನಸಿನ ಮನೆ ಕಟ್ಟಬೇಕಾದ್ರೆ ಯಾವ ರೀತಿ ಕಟ್ಬೋದು ಅನ್ನೋ ಇನ್ಸ್ಪಿರೇಷನ್ ಅನ್ನ ಈ ಮನೆಯಿಂದ ನೀವು ತಗೊಬಹುದು. ಒಂದೇ ಒಂದು ಕ್ವಶನ್ ಕೇಳ್ಬಿಡ್ತೀನಿ, ಯಾಕೆ ನಮ್ಮ ವೀಕ್ಷಕರು RCC ಚೂಸ್ ಮಾಡ್ಬೇಕು, ಏನ್ ಹೇಳ್ತೀರಾ? ಅಂದ್ರೆ ಸರ್, ಇವಾಗ RCC ಯಾಕೆ ಚೂಸ್ ಮಾಡ್ಬೇಕಂದ್ರೆ ಒಂದು ಬೆಸ್ಟ್ ರೇಟ್ ಅಂತ ಅನ್ನೋದಕ್ಕೊಂದು, ಯಾಕಂದ್ರೆ ಎಲ್ಲರಿಗೂ ಬೇಕಾಗಿರೋದೇ ಬೆಸ್ಟ್ ರೇಟ್, ಅದಕ್ಕೊಂದು ಚೂಸ್ ಮಾಡಬೇಕು. ಆಮೇಲೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್, ಆಮೇಲೆ ಪ್ರತಿ ವಿಡಿಯೋದಲ್ಲೂ ನಾವು ವಿದೌಟ್ ಕ್ಲೈಂಟ್ ಯಾವುದನ್ನು ಮಾಡ್ತಾ ಇಲ್ಲ. ಅಂಡ್ ಯಾವುದೇ ಥರದನ್ನ ಲೈಕ್ ಕೆಲಸ ಮಾಡದೇನೆ ಮತ್ತೊಂದು ಅದಿದಂತ ಏನು ಮಾಡ್ತಾ ಇಲ್ಲ. ಆಮೇಲೆ ನಾವು ಕೂಡ ಹೊಸದ್ ಮಾರ್ಕೆಟಲ್ಲಿ ಏನು ಬರ್ತದೆ ಅದನ್ನೆಲ್ಲ ಅಪ್ಡೇಟೆಡ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅಂಡ್ ಕಲರ್ ಕಾಂಬಿನೇಷನ್ಸ್ ನೋಡ್ಬೋದು, ಇವು ಎಲಿವೇಶನ್ಸ್ ಹೆಂಗ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಹೊಸದನ್ನ ಟ್ರೈ ಮಾಡ್ತೀವಿ ಅನ್ನೋದಕ್ಕಾದ್ರೂ ನಮ್ಮನ್ನ ಮಾಡಿ ಅಂತ ಹೇಳ್ತೀರಾ ಅಲ್ವಾ. ಸೊ ಟ್ರೆಂಡಿಂಗ್ ಅಲ್ಲಿ ಇದೀರಾ, ಅಫೋರ್ಡೆಬಲ್ ಆಗಿದ್ದಾರೆ, ಜೊತೆಯಲ್ಲಿ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬೋದು, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಒಂದು ಆಫರ್ ಕೂಡ ನಡೀತಾ ಇದೆ ವೀಕ್ಷಕರೇ. ಇವಾಗ RCCಗೆ ನೀವು ಬರ್ತಾ ಇದ್ರೆ ಏನು ಯುಗಾದಿ ಆಫರ್, ಇದು ಕೇವಲ 2024 ಏಪ್ರಿಲ್ಗೆ ಮಾತ್ರ ಅಂತ ಹೇಳ್ಬೋದು. ಯುಗಾದಿ ಆಫರ್ ಪ್ರಯುಕ್ತ ಯಾರೇ ಬುಕ್ ಮಾಡಿದ್ರು ಕೂಡ ಓಲಾ ಸ್ಕೂಟರ್ಗಳನ್ನು ಗೆಲ್ಲುವಂತಹ ಚಾನ್ಸಸ್ ಒಂದು ಇದೆ. ಎಲೆಕ್ಟ್ರಿಕಲ್ ಸ್ಕೂಟರ್ಗಳು ಸಿಗ್ತಾ ಇದೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಅಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಆಫರ್ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. 2 ಲಕ್ಕಿ ವಿನ್ನರ್ಸ್ಗೆ 2 ಓಲಾ ಸ್ಕೂಟರ್ಗಳನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನೀವು ಆದಷ್ಟು ಬೇಗ ಬಂದ್ಬಿಟ್ಟು ನಿಮ್ಮ ಏನು ಕನಸಿನ ಮನೆಯನ್ನ ನಿರ್ಮಾಣವನ್ನು ಮಾಡಿಸ್ಕೊಂಡ್ರೆ ಜೊತೆಯಲ್ಲಿ ಒಂದು ಒಳ್ಳೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಕೂಡ ಇಲ್ಲಿ ಗೆಲ್ಬೋದು ವೀಕ್ಷಕರೇ. ಸರ್ ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ, ಬನ್ನಿ ವೀಕ್ಷಕರೇ. ಫ್ರಂಟ್ ಎಲಿವೇಶನ್ ಬಗ್ಗೆ ಹೇಳಿ ಸರ್ ನಮಗೆ. ಫ್ರಂಟ್ ಎಲಿವೇಶನ್ ನೋಡಬಹುದು, ನಮಗೆ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಮಾಡಿದೀವಿ. ಅಂಡ್ ಈ ಎಲಿವೇಶನ್ ಮೈಟ್ ಬಿ ನಮ್ದು ಯಾವ್ದು ಹಳೆ ಬಿಲ್ಡಿಂಗ್ ಅಲ್ಲೂ ಕೂಡ ಯಾವ್ದ್ರಲ್ಲೂ ಇಲ್ಲ, ಎಲ್ಲೂ ಕೂಡ ನೋಡಿಲ್ಲ ಸರ್ ಈ ತರ. ಸರ್ ಟಾಪ್ ಇಂದ ಬಂದ್ಬಿಡೋಣ ಸರ್. ಟಾಪ್ ಇಂದ ಬಂದ್ರೆ ಎಲ್ಲ ಇದು ಪ್ಲಾಸ್ಟಿಂಗ್ ಅಲ್ಲೇ ಮಾಡಿದ್ವಿ ಸರ್, ಏನು ಮಾಡ್ಕೊಂಡಿಲ್ಲ. ಅದೊಂದು ಪ್ರೊಜೆಕ್ಷನ್ ತಗೊಂಡ್ವಿ, 1.5 ಅಡಿ ಆಚೆ ತಗೊಂಡು. ಅದೇನಂತಂದ್ರೆ ಸೈಟಲ್ಲಿ ಡೆಡ್ ಎಂಡ್ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ತಗೊಂಡ್ವಿ. ಇಲ್ಲಿ ಒಂದು ಬಾಲ್ಕನಿ ಇದೆ, ಮೇಲ್ಗಡೆ ಒಂದು ಬಾಲ್ಕನಿ ಇದೆ, 2 ಬಾಲ್ಕನೀಸ್ ಇದೆ, ಮತ್ತೆ ಪ್ರೊಜೆಕ್ಟ್ ಔಟ್ ತಗೊಂಡಿದೀವಿ. ಅಂಡ್ ಅದಕ್ಕೆ ಬರೀ ಜಸ್ಟ್ ಟೆಕ್ಸ್ಚರ್ ಪೇಂಟ್ ಮಾಡ್ಬಿಟ್ಟು ಗ್ರೇ ಕಲರ್ ಕೊಟ್ಟಿದೀವಲ್ಲ, ಅದು ಟೆಕ್ಸ್ಚರ್ ಪೇಂಟ್. ಮತ್ತೆ ಅಲ್ಲೊಂದು ಗಣೇಶ ಏನಾರು ಹಾಕೊಳ್ಳಕ್ಕೆ ಅಂತ ಒಂದು ಪ್ರಾವಿಷನ್ ಕೊಟ್ಟು ಲೈಟ್ ಕೊಟ್ಟಿದ್ದೀರಾ. ಅಂಡ್ ಅದು ಒಂದು ಕಾಫಿ ಬ್ರೌನ್ ಡಾರ್ಕ್ ಬ್ಯಾಂಡ್ ಇದೆಯಲ್ಲ ಸರ್, ಅದೆಲ್ಲ ಫಸ್ಟ್ ಕನ್ಸ್ಟ್ರಕ್ಷನ್ ಅಲ್ಲೇ ಕಟ್ಕೊಂಡು ಹೋದ್ವಿ. ಅಂಡ್ ಸ್ವಲ್ಪ ರಿಮೋಟ್ ಏರಿಯಾ ಆಗಿರೋದ್ರಿಂದ ಇಲ್ಲ ಡೆವಲಪ್ ಆಗ್ತಾ ಇದೆಯಲ್ಲ ಇರೋದ್ರಿಂದ ಇದಕ್ಕೆ ಇಲ್ಲಿ ಫಸ್ಟ್ SS ರೈಲಿಂಗ್ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ, ಗ್ಲಾಸ್ ರೈಲಿಂಗ್ ಹಾಕ್ಬಿಡೋಣ ಅಂತ. ಬಟ್ ಅದ್ರ ಬದಲಾಗಿ ನೀವು ಬಾಲ್ಕನಿ ಒಳಗಡೆ ಇರುತ್ತಲ್ಲ, ಸ್ವಲ್ಪ ಸೇಫ್ಟಿನೂ ಇರುತ್ತೆ ಅಂತ ಸಿಂಪಲ್ ಆಗಿ ಒಂದು ಸೇಫ್ಟಿ ಗ್ರಿಲ್ಸ್ ಕೊಟ್ಬಿಟ್ಟಿದೀವಿ. ಅಂಡ್ ಅಲ್ಲಿ ಮೇಲ್ಗಡೆ ಲೈಟ್ಸ್ ಕೊಟ್ಟಿದೀವಿ. ಮತ್ತೆ ಅದಕ್ಕೆ ಇನ್ನೊಂದು ಲೈಟ್ ಬರೋದಿದೆ ಸರ್, ಒಂದು ಸ್ಟ್ರಿಪ್ ಲೈಟ್, ಸರ್ ಒಂದು ಪ್ರೊಫೈಲ್ ಲೈಟ್ ಬರುತ್ತಲ್ಲ ಆಚೆಗಡೆ, ಅದೊಂದು ಬರೋದಿದೆ. ಅದು ಬಿಟ್ರೆ ಈ ಕಡೆ ಇದೆಲ್ಲಾನು ಗ್ರೂ ಡಿಸೈನ್ಸ್ ಏನ ಸರ್, ಕಂಪ್ಲೀಟ್ ಗ್ರೂ ಡಿಸೈನ್ ಎಲ್ಲ ಪ್ಲಾಸ್ಟಿಂಗ್ ಎಲ್ಲ ಮಾಡ್ಕೊಂಡು ಹೋಗಿದ್ದು. ಬಟ್ ಏನಂದ್ರೆ ಎಲ್ಲದ್ರಲ್ಲೂ ನಾವೊಂದು ಆಪ್ಷನ್ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಈ ಗ್ರೂಗಳಿಗೆ ಬೇರೆ ಕಲರ್ ಮಾಡ್ತಾ ಇದ್ವಿ. ಬಟ್ ಇದೊಂದು ಎಲಿವೇಶನ್ ಅಲ್ಲಿ ನೋಡಬಹುದು, ಗ್ರೂಗಳು ಕೂಡ ಸೇಮ್ ಕಲರ್ ಇಟ್ಟಿದೀವಿ, ಅದು ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸರ್. ಆಮೇಲೆ ವಾಸ್ತು ಕಲರ್ ಆರೆಂಜ್ ಕೂಡ ಇಂಪ್ಲಿಮೆಂಟ್ ಮಾಡ್ಬಿಟ್ಟಿದ್ದೀವಿ, ಟೆಕ್ಸ್ಚರ್ ಪೇಂಟ್ ಹಾಕಿ ವಾಸ್ತು ಕಲರ್ ಕೊಟ್ಬಿಟ್ಟಿದ್ದೀರಾ ಅಲ್ವಾ. ಓಕೆ, ಕೆಳಗಡೆ ಆಮೇಲೆ ಕೆಳಗಡೆ ಬಂದ್ವಿ ಅಂತಂದ್ರೆ ಇಲ್ಲೇನಿಲ್ಲ ಸರ್, ಜಸ್ಟ್ ಅಗೇನ್ ಇಲ್ಲೂ ಕೂಡ ಸ್ಪಾಟ್ ಲೈಟ್ಸ್ ಗೇಟ್ ಮೇಲೆ ಬೀಳೋದಕ್ಕೆ ಅಂತ ಹೇಳ್ಬಿಟ್ಟು ಸ್ಪಾಟ್ ಲೈಟ್ಸ್ ಕೊಟ್ಕೊಂಡಿದೀವಿ. ಗೇಟ್ ಚಿಕ್ಕದಾಗಿ 5 ಫೀಟ್ ಬದಲಾಗಿ ಏನ್ ಮಾಡಿದೀವಿ, ಫುಲ್ ಎಷ್ಟಾಗಲ್ಲ ಇದೆ ಗೇಟ್ ಇದು ಸರ್. ಇದು ಆಲ್ಮೋಸ್ಟ್ ನಮಗೆ ಒಂದು 17-18 ಅಡಿ ಆಗಲ ಸಿಗ್ಬೋದು ಸರ್, ಅಷ್ಟಾಗಲ ಸಿಗುತ್ತೆ. ಹೈಟ್ ಬೀಮ್ ಬಾಟಮ್ ವರ್ಗು ತಗೊಂಡ್ಬಿಟ್ಟಿದ್ವಿ ಸರ್, 9 ಅಡಿವರೆಗೂ ಆರಾಮಾಗಿ ಕಾರ್ ಹೋಗೋ ತರ ಮಾಡಿದ್ದೀರಾ. ಕಾರುಗಳು ಒಳಗಡೆ ಹೋಗೋ ತರ ಎಲ್ಲ ಫೆಸಿಲಿಟಿ ಮಾಡ್ಬಿಟ್ಟಿದೀವಿ. ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಮಾಡಿದ್ದೀವಿ? ರೋಡ್ ಲೆವೆಲ್ ಇಂದ ನಾವು ನೋಡ್ಬೋದು, ಒಂದು ಮಿನಿಮಮ್ ಒಂದು 2 ಫೀಟ್ ಇದೀವಿ ಸರ್. 2 ಅಡಿ ಬರುತ್ತೆ. 2 ಅಡಿಯಿಂದ ನಾವು ಆರಾಮಾಗಿ ಕಾರ್ ಹತ್ತೋದಕ್ಕಂತಂದ್ರೆ ಎಲ್ಲ ರ್ಯಾಂಪ್ಸ್ ಎಲ್ಲಾನು ಪ್ರಾವಿಷನ್ಸ್ ಪ್ರಾಪರ್ ಆಗಿ ಮಾಡಿದ್ದೀರಾ ಅಲ್ವಾ. ಸೊ ಇಲ್ಲಿ ಸಿಂಗಲ್ ಗೇಟ್ ಓಪನ್ ತರ ಕೊಟ್ಟಿದ್ದೀವಿ, ಇಲ್ಲಿ ಓಪನ್ ತರ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲೆಲ್ಲ ಪ್ರಾವಿಷನ್ಸ್ ಇಲ್ಲಿ ಕೊಟ್ಟಿದ್ದೀವಿ ಸರ್. ಏನ್ ಸರ್ ಅಂದ್ರೆ ಇವಾಗ ಇಲ್ಲಿಂದ ನಮಗೆ ಒಳಗಡೆ ಸಂಪುಗೆ ಇದು ವೆಸ್ಟ್ ಫೇಸಿಂಗ್ ಆಗಿರೋದ್ರಿಂದ ಟ್ಯಾಂಕ್ ಆ ಕಡೆ ಕೊಟ್ವಿ. ಆ ಕಡೆ ಕೊಟ್ಟಿರೋದಕ್ಕೆ ಏನಾರ ಟ್ಯಾಂಕರ್ ಏನೋ ಬಂದ್ರೆ ಇಲ್ಲಿಂದ ನೀರು ಒಳಗಡೆ ತುಂಬೋ ತರ ಮನೆ ಹೊರಗಡೆ ಟ್ಯಾಂಕ್ ನೀರು ತುಂಬಿಸೋ ತರ. ಮತ್ತೆ ಒಂದ್ 2 ಎಕ್ಸ್ಟ್ರಾ ಕನೆಕ್ಷನ್
ಕನೆಕ್ಷನ್ಸ್ ಫ್ಯೂಚರಲ್ಲಿ ನೀರಿಗೆ ಏನೇನೋ ಬಂತು ಅಂತಂದ್ರೆ ಕನೆಕ್ಷನ್ಸ್ಗೆ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಕೊಟ್ಬಿಟ್ಟಿದ್ದೀವಿ ಸರ್. ಓಕೆ 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 ಸರ್ ಗೇಟಲ್ಲೂ ಅಷ್ಟೇ ಸರ್, ಗೇಟಲ್ಲಿ ಏನು ಎಕ್ಸ್ಟ್ರಾ ಅಂತ ಏನು ಮಾಡಿಲ್ಲ, ಇದೆಲ್ಲ ಪೈಪ್ ಡಿಸೈನ್ಸೇ. ಮತ್ತೆ ಇಲ್ಲೊಂದು ಸ್ವಲ್ಪ ರೆಗ್ಯುಲರ್ ಶೀಟ್ ಹಾಕೊಟ್ಟಿದ್ದೀವಿ. ಅದು ಬಿಟ್ಟರೆ ಇನ್ನೆಲ್ಲ ರೆಗ್ಯುಲರ್ ಪ್ಯಾಟರ್ನ್ ಗೇಟೇನೆ. ಬಟ್ ಏನಂದ್ರೆ ಕಲರ್ ಒಂದು ಡಿಫ್ರೆಂಟ್ ಆಗಿದೆ ಸರ್, ಚೆನ್ನಾಗಿ ಬಂದಿದೆ ಸರ್. ಆ್ಯಕ್ಚುಲಿ ಕ್ರೀಮ್ ಕಲರ್ ವಿತ್ ಆ ಕಡೆ ಆರೆಂಜ್ ಕಾಂಬಿನೇಷನ್ ಅಲ್ವಾ? ಹೌದು ಸರ್. ಓಕೆ, ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ. ಸರ್ ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಇದು? ಸರ್ ಇದು ನಮಗೆ ಫುಲ್ ಲೆಂತ್ ಈ ಕಡೆ ಫುಲ್ ಪಾರ್ಕಿಂಗ್ ಇಟ್ಕೊಂಡಿದ್ದೀವಿ. 30 ಫೀಟ್ ಏನು ಫೇಸ್ ಇರುತ್ತಲ್ಲ, ಅದ್ರಲ್ಲಿ ನಮ್ಗೆ ಆಫ್ ಸೈಡ್ ಮಾತ್ರ ಮೈನಸ್ ಆಗಿದೆ. ಲೆಂತ್ ಬಂದ್ಬಿಟ್ಟು 17 ಅಡಿ ಇಟ್ಕೊಂಡಿದ್ದೀವಿ ಸರ್. ಸೊ ಹಿಂಗೆ 17 ಅಡಿ ಅಲ್ವಾ ಇದು? ಫೀಟ್ ಇಟ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ನೋಡ್ಬೋದು, ಈ ವಾಲ್ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಮ್ಗೆ ಇವಾಗ ಈ ಕಡೆ ನಾವು ಬೇಕಾದ್ರೆ ಫುಲ್ ಗೋಡೆ ಕಟ್ಟು ಜಾಮ್ ಮಾಡ್ಬೋದಾಗಿತ್ತು. ಹೌದು. ಬಟ್ ಏನಂತಂದ್ರೆ ಇವಾಗ ಗಾಳಿ ಬೆಳಕು ವೆಂಟಿಲೇಷನ್ ಇರಲಿ ಅಂತ ಅನ್ನೋದೊಂದು ರೀಸನ್ಗೆ. ಆಮೇಲೆ ಗೇಟ್ ಅಷ್ಟೇನೆ, ಗೇಟ್ಗೂ ಆಲ್ಮೋಸ್ಟ್ ಫುಲ್ ಕ್ಲೋಸ್ ಗೇಟ್ ತರ ಮಾಡ್ತಾ ಇದ್ವಿ. ಬಟ್ ಸ್ವಲ್ಪ ಇವಾಗ ಮಕ್ಳು ಆಟ ಆಡೋ ತರನೇ ಇರ್ಲಿ, ಸ್ವಲ್ಪ ಬೆಳಕು ತರನೇ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು ಸೇಫ್ಟಿ ಗೇಟ್ ತರನೇ ಅಂತ ಮಾಡಿರುವಂತದ್ದು ಓಪನ್ ಕೊಟ್ಟಿದ್ದೀರಲ್ವಾ ಇದು? ಹೌದು ಸರ್. ಸರ್ ಆಮೇಲೆ ಇದು ಲೈಕ್ ಕೆಳಗಡೆ ಹಾಕಿರುವಂತದ್ದು ಏನ್ ಟೈಲ್ಸ್? ರೆಗ್ಯುಲರ್ ಟೈಲ್ಸ್ ಏನೇ ಸರ್, ಹ್ಯಾಂಡ್ ಸ್ಕಿಡ್. ಎಷ್ಟಾಗುತ್ತೆ ಸರ್ ಇದು? ಇದೊಂದು 35 ರೂಪೀಸ್ ಆಗುತ್ತೆ ಸರ್. 35 ರೂಪಾಯಿ ಸ್ಕ್ವೇರ್ ಫೀಟ್ 35 ಆಗುತ್ತೆ. ಆಮೇಲೆ ಇಲ್ಲಿ ಬಂದ್ರೆ ನೋಡ್ಬೋದು ಸರ್, ನಮಗೆ ಎಲ್ಲ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಇಲ್ಲಿ ಕೊಟ್ಬಿಟ್ಟಿದೀವಿ. ಚಾರ್ಜಿಂಗ್ ಪಾಯಿಂಟ್ ಬಿಟ್ಟಿದ್ದೀರಾ? ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲೆಲ್ಲ ಟ್ಯಾಪ್ ಪಾಯಿಂಟ್ಸ್ ಕೊಟ್ಕೊಂಡಿದ್ದೀವಿ, ಪಾರ್ಕಿಂಗ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲದಕ್ಕೆ ಅಂತಂದೇಳಿ. ಈ ಕಡೆ ಬಂದ್ರೆ ಇಲ್ಲಿ ಬಂದ್ರೆ ನಮಗೆ ಗ್ಯಾಸ್ ಗೋಡೌನು, ಇವಾಗ ಗ್ರೌಂಡ್ ಫ್ಲೋರ್ಗೆ ಮತ್ತೆ ಫಸ್ಟ್ ಫ್ಲೋರ್ಗೆ ಎರಡೇ ಮನೆ ಇರೋದ್ರಿಂದ ಎರಡಕ್ಕೂ ಗ್ಯಾಸ್ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಕೆಳಗಡೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಗ್ಯಾಸ್ ಪ್ರೊವಿಷನ್ ನೀವೇ ಮಾಡ್ತೀರಾ? ಗ್ಯಾಸ್ ಪ್ರೊವಿಷನ್ ಅಂದ್ರೆ ಸರ್ ನಮ್ಮ ಪ್ಯಾಕೇಜ್ ಅಲ್ಲಿ ಇರಲ್ಲ, ಬಟ್ ನಾವೇನೇ ಇಂಪ್ಲಿಮೆಂಟ್ ಮಾಡ್ಕೊಡ್ತೀರಾ ಬೇಕಾದ್ರೆ, ಆಮೇಲೆ ಬಿಲ್ ಅಲ್ಲಿ ಆಡ್ ಮಾಡ್ಕೊಟ್ಟು. ಓಕೆ. ಅಂಡ್ ಇದನ್ನ ಯಾರು ತಗೊಂಡ್ಬರ್ಬೇಕು? ಪ್ಯಾನಲ್ ಬೋರ್ಡ್ ಅಷ್ಟೇನಾ ಸರ್, ಇದನ್ನು ಬಿಲ್ ಅಲ್ಲಿ ಇರಲ್ಲ, ಅದು ನಮ್ಮ ಇದರ ಪ್ಯಾಕೇಜ್ ಅಲ್ಲಿ ಬಂದಿರಲ್ಲ. ಬಟ್ ಅಡಿಷನಲಿ ನಾವು ಪೇ ಮಾಡಿದ್ರೆ ಎಲ್ಲ ಮಾಡ್ಬಿಡ್ತೀವಿ ಸರ್, ಯಾಕಂದ್ರೆ ಅವ್ರ ಮೇಲೆ ಅಂತ ಏನು ಬಿಡಲ್ಲ. ಎಲ್ಲ ಇಂಟೆಂಟ್ ನಾವು ಏನೇನ್ ಬೇಕಾಗುತ್ತಲ್ಲ, ಇಲ್ದೇ ಇರೋ ಐಟಮ್ ಎಲ್ಲಾನು ಸೇರಿಸಿ ಕೆಲಸ ಮುಗಿಸ್ಬಿಟ್ಟು ಫೈನಲ್ ಬಿಲ್ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಬಿಡ್ತೀವಿ ಸರ್. ಓಕೆ. ಇಲ್ಲಿ ಸೇಫ್ಟಿ ಮಾಡಿದ್ದೀರಾ? ಇಲ್ಲಿ ಸೇಫ್ಟಿ ಗ್ರಿಲ್ಸ್ ಸರ್, ಸ್ಟೇರ್ ಕೇಸಿಗೆ ಆ ಕಡೆಯಿಂದ ಓಪನ್ ಇರೋದ್ರಿಂದ ಒಳ್ಳೆ ಕೆಲಸ ಸರ್. ಸೇಫ್ಟಿ ಗ್ರಿಲ್ ಮಾಡಿದೀವಿ. ಓಕೆ. ಅಂಡ್ ಇಲ್ಲಿ ಎಷ್ಟು 2 BHK ಮನೆ ಇದೆ ಅಂದ್ರಲ್ಲ ಸರ್? ಇಲ್ಲಿ ಕೆಳಗಡೆ ಒಂದು 2 BHK ಮನೆ ಇದೆ. ಇಲ್ಲಿ ನೋಡಬಹುದು, ನಾವು ಇಲ್ಲಿಂದ ಒಂದು ಸ್ಟೆಪ್ ಹೈಟ್ ತಗೊಂಡಿದೀವಿ. ಇಲ್ಲಿಂದ ಹೈಟ್ ತಗೊಂಡ್ರಿ? ಹೌದು ಸರ್. ಇದು ಲಪತ್ರ? ಸರ್ ಇಲ್ಲಿಂದ ಫುಲ್ ಕಂಪ್ಲೀಟ್ಲಿ ಲಪತ್ರ ಹಾಕಿದೀವಿ. ಕಾಸ್ಟ್ ಎಷ್ಟು ಲಪತ್ರದ ಇದೆಯಾ? ಎಷ್ಟು ರೂಪಾಯಿ ಇದೆ ಸರ್? ಇದೊಂದು 100 ರೂಪೀಸ್ ಒಳಗಡೆನೆ ಸರ್. 100 ಹೌದು ಸರ್. ಆಮೇಲೆ ಸ್ಪೇಸ್ ಅಷ್ಟೇನೆ 3.5 ಅಡಿ ಇಟ್ಕೊಂಡಿದ್ವಿ. 3.5 ಇಟ್ಟಿದ್ವಿ. ಆಲ್ಮೋಸ್ಟ್ 3.5-4 ಅಡಿ ಗಂಟೆ ಸ್ಪೇಸ್ ಸಿಗ್ತಾ ಇತ್ತು. ಸೊ ಕಂಪ್ಲೀಟ್ ಆಗಿ ಸೇಫ್ಟಿ ಮಾಡಿದಿರಿ? ಹೌದು ಸರ್, ಯಾಕಂದ್ರೆ ಇಲ್ಲಿ ನೋಡ್ಬೋದು ಪಕ್ಕದಲ್ಲೆಲ್ಲ ಫುಲ್ ತೋಟ ಇದೆ. ಆ ತೋಟ ಇರೋದ್ರಿಂದ ಎಂಟ್ರಿ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಇದನ್ನ ಸೇಫ್ಟಿ ಮಾಡ್ಬಿಟ್ಟಿದೀವಿ. ಸ್ಪೇಷಿಯಸ್ ಆಗಿದೆ ಸರ್. ಆಮೇಲೆ ಒಂದೇ ಮನೆ ಇರೋದ್ರಿಂದ ನಮ್ಗೆ ಇವಾಗ 2 ಮನೆ ಬರ್ತಾ ಇತ್ತು ಅಂತಂದ್ರೆ ನಮ್ಗೆ 6 ಅಡಿ ಬೇಕಾಗುತ್ತೆ ಓಡಾಡೋದಕ್ಕೆ. ಒಂದೇ ಮನೆ ಇರೋದ್ರಿಂದ ನಮ್ಗೆ 3 ಅಡಿ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಕೊಂಡಿದೀವಿ. ಆಮೇಲೆ ಎಕ್ಸಾಕ್ಟ್ಲಿ ಇವಾಗ ನಾರ್ತ್ ಈಸ್ಟ್ ಕಾರ್ನರ್ ಇಲ್ಲಿಗೆ ಸಮ್ ಕ್ಯಾಪ್ ಬರ್ಬೇಕಾಯ್ತು, ಬಟ್ ಇವಾಗ ಡೋರ್ ಇಲ್ಲಿಗೆ ನಾರ್ತ್ ಈಸ್ಟ್ ಕಾರ್ನರ್ ಕೊಟ್ಟಿರೋದ್ರಿಂದ ಸಮ್ ಕ್ಯಾಪ್ ನ ಮೂವ್ ಮಾಡಿ ಇಲ್ಲಿ ಕೊಟ್ಟಿದೀವಿ. ಸರ್ ಇಲ್ಲಿ ಎಷ್ಟು ಲೀಟರ್ ಸಂಪ್ ಇದೆ ಸರ್? ಇಲ್ಲಿ ಇದೊಂದು 10,000 ಲೀಟರ್ ಸಂಪ್ ಇದೆ ಸರ್. 10,000? ಹೌದು ಸರ್. ಅಂಡ್ ಎಲ್ಲ UPVC ನಾ? ಎಲ್ಲ UPVC ಹಾಕಿದೀವಿ. ಅಂಡ್ ಇದು ನೋಡ್ಬೋದು ಸರ್, ಕ್ಲಾಡಿಂಗ್ ಎಲ್ಲ ಕಡೆನೂ ನಾವು ಇದ್ ಮಾಡ್ತಾ ಇದೀವಿ ಇವಾಗ. ವೆಟ್ರಿಫೈಡ್ ಟೈಲ್ ಮತ್ತೆ ಗ್ರಾನೈಟ್ ಕಾಂಬಿನೇಷನ್ ಇದು ನೋಡ್ಬೋದು ಸರ್. ನ್ಯಾಚುರಲ್ ಟೈಲ್ ತರ ಇದೆ, ನ್ಯಾಚುರಲ್ ಸ್ಟೋನ್ ತರ ಇದೆ. ಮತ್ತೆ ಅದಕ್ಕೆ ಗ್ರಾನೈಟ್ ಬೀಡಿಂಗ್ ಹಾಕ್ಬಿಟ್ಟಿದ್ದೀವಿ. ಚೆನ್ನಾಗಿ ಮಾಡಿದ್ದಾರೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸೂಪರ್ ಆಗಿ ಬಂದಿದೆ. ಡಾರ್ಕ್ ಗೆ ಇದಕ್ಕೆ. ಓಕೆ ಸರ್. ಮುಂದೆ ಬಂದ್ವಿ ಅಂದ್ರೆ ಮೈನ್ ಡೋರು. ಇದು ಡೋರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ. ಓಕೆ. ಯಾಕಂದ್ರೆ ಇಲ್ಲಿ ಲೈಕ್ 2 BHK ಮನೆನೂ ಲೈಕ್ ರೈಟ್ ನ ಓನರ್ ಯೂಸ್ ಮಾಡತಾರ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಎರಡಕ್ಕೂ ಆಲ್ಮೋಸ್ಟ್ ಚೆನ್ನಾಗಿರೋದನ್ನೇ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಕಾಸ್ಟ್ ಎಷ್ಟಾಯ್ತು ಈ ಡೋರ್ದು? ಸರ್ ಈ ಡೋರ್ ಒಂದು 15,000 ಗಂಟೆ ಆಗಿದೆ ಸರ್. 15 ಬರೀ ಡೋರ್ ಮಾತ್ರ, ಮತ್ತೆ ಫಿಟ್ಟಿಂಗ್ಸ್ ಅದೆಲ್ಲನು ಮತ್ತೆ ಅಗೇನ್ ಅಡಿಷನಲ್ ಕಾಸ್ಟ್ ಆಗಿದೆ. ವಾಸ್ಕಲ್ ಯಾವುದು? ಮೊನ್ನೆ ಮರ ಹಾಕಿದ್ದು, ಬಟ್ ಇದು ಮಾತ್ರ ಟೀಕ್ ಹಾಕಿದ್ವಿ. ಆಮೇಲೆ ಇದು ಫಿಟ್ಟಿಂಗ್ಸ್ ಎಲ್ಲ ಯಾವುದು? ಫಿಟ್ಟಿಂಗ್ಸ್ ಎಲ್ಲ ಲೀಶಾದು ಸರ್. ಲೀಶಾ ತಗೊಂಡ್ಬಿಟ್ಟಿದ್ದೀರಾ? ಓಕೆ, ಬನ್ನಿ ಸರ್ ಒಳಗಡೆ ಹೋಗ್ಬಿಡೋಣ ಸರ್. ಸೊ ಆಲ್ ಎಂಟ್ರಿ ಆಗ್ತಾ ಇದೀವಿ. ಆಲ್ ಎಂಟ್ರಿ ಅದ್ರ ನೋಡಿ ಸರ್, ಸ್ಪೇಷಿಯಸ್ ಆಗಿದೆ. ಆಮೇಲೆ ಟೈಲ್ ಕಾಂಬಿನೇಷನ್ ನೋಡಬಹುದು. ಕಾಸ್ಟ್ ಏನು ಟೈಲ್ಸ್ದು? ಸರ್ ಟೈಲ್ಸ್ ಒಂದು 50-55 ರೂಪೀಸ್ ಆಗುತ್ತೆ ಸರ್. ಹಾಲ್ ಸೈಜ್ ಏನಿದೆ ಸರ್? ಹಾಲ್ ಸೈಜ್ ಬಂದ್ಬಿಟ್ಟು ನಮಗೆ ಹಿಂಗ ಅಗಲ ಬಂದ್ಬಿಟ್ಟು ನಮಗೆ ಒಂದು 11 ಅಡಿ ಸಿಗುತ್ತೆ ಸರ್. ಈ ಲೆಂತ್ ಬಂದ್ಬಿಟ್ಟು ನಮ್ಗೆ ಒಂದು 14 ಫೀಟ್ ಗಂಟೆ ಸಿಗ್ಬೋದು ಸರ್. ಇದು ಟೈಲ್ಸ್ ಸೂಪರ್ ಚೆನ್ನಾಗಿ ಬಂದಿದೆ ಸರ್. ಯಾಕಂದ್ರೆ ನೋಡ್ಬೋದು ನಮಗೆ ಎಲ್ಲನೂ ಲೈಕ್ ತುಂಬಾ ಅಂಡುಲೇಷನ್ ಅನಿಸ್ತಾ ಇಲ್ಲ ಸರ್. ಬಟ್ ಅದು ಚೆನ್ನಾಗಿದೆ ಅಂತ ನೋಡೋಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಸರ್. ಗ್ರ್ಯಾಂಡ್ ಆಗಿರೋದು ಮಾಡಿದ್ದಾರೆ. ಇಲ್ಲಿಂದ ಎಂಟ್ರಿ ಕೊಟ್ರೆ ಕಿಚನ್, ಎಂಟ್ರಿ ಕೊಟ್ರೆ ಇದು ಓಪನ್ ಕಿಚನ್ ಸರ್. ಜಾಮ್ ಆಗಲ್ಲ, ಸ್ಪೇಷಿಯಸ್ ಆಗಿದೆ. ಆಮೇಲೆ ಇಲ್ಲೇ ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ ತರನು ಮಾಡ್ಕೋಬಹುದು. ಆಮೇಲೆ ಟೈಲಿಂಗ್ ಅಷ್ಟೇ 7 ಫೀಟ್ ವರ್ಗು
ಟೈಲಿಂಗ್ ಮಾಡ್ಕೊಟ್ಬಿಟ್ಟಿದ್ದೀವಿ ಬಿಕಾಸ್ ಇದರ ಫ್ಯೂಚರ್ ರೆಂಟ್ ಪರ್ಪಸ್ ಹೋಗೋದ್ರಿಂದ. ಆಮೇಲೆ ಇಂಟೀರಿಯರ್ ಅಷ್ಟಾಗೇನು ಮಾಡಿಲ್ಲ ಸರ್, ಬೇಸ್ ಯೂನಿಟ್ ಒಂದು ಮಾಡಿದ್ದೀವಿ. ಮೇಲ್ಗಡೆ ಲಾಫ್ಟ್ ಗಿಫ್ಟ್ ಎಲ್ಲ ಏನು ಮಾಡಲಿಲ್ಲ. ಸೊ ಈ ಮನೆ ಇಂಟೀರಿಯರ್ ನಿಮ್ದೇನಾ ಸರ್? ಇಂಟೀರಿಯರ್ ಎಲ್ಲ ನಮ್ದೇನಾ ಸರ್? ಓಕೆ 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 ಓಕೆ. ನಮ್ದು. ಆಮೇಲೆ ಇದನ್ನೆಲ್ಲ 30 mm ತಿಕ್ಕ ಗ್ರಾನೈಟ್ ಅಲ್ಲಿ ಮಾಡೋದ ಕೌಂಟರ್ ಎಲ್ಲಾನು. ಓಕೆ. ಸೊ ಇಂಟೀರಿಯರ್ ಎಲ್ಲ ಮಾಡಿಕೊಟ್ಟಿದ್ದೀರಾ? ಎಲ್ಲ ಮಾಡಿದ್ವಿ. ಹೌದು ಸರ್. ಓಕೆ. ಈ ಕಡೆ ಬಂದ್ರೆ ಈ ಡೋರ್ ಯಾವ್ದು ಸರ್? ಇದು ಯುಟಿಲಿಟಿ ಡೋರ್ ಸರ್. ಇದು ನಮಗೆ WPC ಡೋರ್ ಸರ್. WPC ಪ್ರಿಂಟೆಡ್ WPC ಡೋರ್. ಪ್ರಿಂಟೆಡ್ WPC ಡೋರ್. ಎಷ್ಟಾಗುತ್ತೆ ಸರ್ ಈ ತರ ಡೋರ್ಗಳು? ಸರ್ ಇದೊಂದು ನಮಗೆ 5,000 to 6,000 ರೇಟ್ ಆಗುತ್ತೆ. 6,000 rupees ಆಗುತ್ತೆ ಸರ್. ಇಲ್ಲಿ ಬಂದ್ರೆ ಒಂದು ಸ್ಮಾಲ್ ಯುಟಿಲಿಟಿ ಕೊಟ್ಟಿದ್ದೀವಿ ಸರ್ ಗ್ರೌಂಡ್ ಫ್ಲೋರ್ಗೂ ಕೂಡ. ಯಾಕಂದ್ರೆ ನಮ್ಗೆ ಈ ಕಡೆ ಒಂದು ಕಲಡಿ ಜಾಗ ಇತ್ತಲ್ವಾ? ಆ ಜಾಗನ ಯುಟಿಲೈಸ್ ಮಾಡ್ಕೊಂಡು ಇದನ್ನ ಜೀರೋಗೆ ಹಾಕೊಂಡು ಆಮೇಲೆ ಟೈಲಿಂಗ್ ನೋಡ್ಬೋದು. ಈ 4 feet ವರೆಗೂ ಏನ್ ಮಾಡಿದೀವಲ್ಲ ಅಷ್ಟಕ್ಕೂ ಟೈಲಿಂಗ್ ಮಾಡಿದೀವಿ. ಮತ್ತೆ ವಾಷಿಂಗ್ ಮಿಷಿನ್ ಪಾಯಿಂಟ್ಸ್ ಇಲ್ಲೇ ಕೊಟ್ಟಿದ್ದೀವಿ. ಓಕೆ ಓಕೆ. ಅಂಡ್ ಹಾಗಾದ್ರೆ ಇವ್ರಿಗೆ ಇಲ್ಲಿ ಒಂದು ಡ್ರೈನೇಜ್ ಇದು ಯಾವುದು ನಮ್ಗೆ ಒಂದು ಚೇಂಬರ್ ಕ್ಯಾಪ್ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಅಲ್ಲೇ ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವಾಗ ಇದ್ರೊಳಗಡೆ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಅದು ಇಮಿಡಿಯೇಟ್ ರೆಡಿ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಮತ್ತೆ ಇಲ್ಲೊಂದು ಕಟ್ಟೆ ತರ ಮಾಡ್ಕೊಟ್ಟಿದೀವಿ. ಏನು ಬಕೆಟ್ ಅದು ಇದನ್ನೆಲ್ಲ ಇಟ್ಕೊಳ್ಳೋದಕ್ಕೆ. ಓಕೆ ಸರ್. ದೇವ್ರ ಮನೆ ಸೈಜ್ ಸರ್? ದೇವ್ರ ಮನೆ ಸೈಜ್ ಬಂದ್ಬಿಟ್ಟು 3x3 feet 1 inch ಇರುತ್ತೆ ಸರ್. ಅಷ್ಟು ಕಾಂಪ್ಯಾಕ್ಟೆಡ್ ದೇವ್ರ ಮನೆ ಮಾಡಿದೀವಿ. ಮೇಲ್ಗಡೆ ಹಟ್ಟ ಹಾಕಿದೀವಿ ಸರ್. ಅದನ್ನೇನಾದ್ರು ಸ್ಟೋರೇಜ್ಗೆ ಬೇಕಾಗ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸರ್ ಡೋರ್ ಎಲ್ಲ ಎಷ್ಟಾಯ್ತಿದೆ ಆಕ್ಚುಲಿ? ಸರ್ ಇದನ್ನು ಅಷ್ಟೇ ಸರ್, ಕಡಿಮೆ ಬಜೆಟ್ ಡೋರೇನೆ. ಒಂದು 15-20 ಸಾವಿರದ ಒಳಗಡೆನೆ ಆಗಿದೆ ಸರ್. ಓಕೆ. ಸೊ ಈ ಗ್ರಾನೈಟ್ ಪೀಸ್ ಅಲ್ಲಿ ನೀವೇ ಹಾಕೊಂಡಿದ್ದೀರಾ? ಇಲ್ಲ ಸರ್, ಅದು ಮಾರ್ಬಲ್ ಹಾಕಿದ್ವಿ. ಓನರ್ ಮನೆಗೆ ಫುಲ್ ಮಾರ್ಬಲ್ ಹಾಕಿದೀವಿ. ಅದರಲ್ಲೇ ಒಂದು ಪೀಸ್ ತಗೊಂಡ್ಬಿಟ್ಟು ಇದಕ್ಕೂ ಕೂಡ ಇಲ್ಲಿ ತಂದ್ಬಿಟ್ಟು ಹಾಕೊಂಡಿರೋದು. ಹಾಂ ಸರ್. ಟೈಲ್ಸ್ ಅಷ್ಟೇನೆ ಫುಲ್ ವೈಟ್ ಅಲ್ಲಿ ಇರೋದು. ಫುಲ್ ವೈಟ್ ಅನ್ನೇ ಒಳಗಡೆ ಮಾಡಿ ನೋಡ್ಬೋದು ಸರ್. ಎಲ್ಲೂ ನೀವು ದೇವ್ರ ಫೋಟೋ ಹಾಕ್ಲಿ ಆಗೋದಾಗ್ಲಿ ಅದಿದಲ್ಲಿ ಏನು ಹಾಕಿಲ್ಲ. ಫುಲ್ ಪ್ಲೇನ್ ಆಗಿ ವೈಟ್ ಕಲರ್ ನೀಟಾಗಿ ಮಾಡ್ಕೊಟ್ಟಿದ್ದೀರಾ. ಓಕೆ. ಬನ್ನಿ ಸರ್ ರೂಮ್ಸ್ಗೆ ಹೋಗ್ಬಿಡೋಣ ಸರ್. ಇಲ್ಲಿ ರೂಮ್ ಒಳಗೆ ಎಂಟ್ರಿ ಆದ್ವಿ ಅಂತ ಹೇಳಿದ್ರೆ ಇದು ನೋಡ್ಬೋದು. ರೂಮು ವೆರಿ ಸ್ಪೇಷಿಯಸ್ ಆಗಿದೆ ಸರ್. ಸೈಜ್ ರೂಮ್ದು ಸರ್ ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 11 ಅಡಿ ಅಗಲ ಸಿಗುತ್ತೆ. 11 ಅಡಿ ಅಗಲ. ಈ ಕಡೆ ಒಂದು 12 ಅಡಿ ಹಿಂಗ್ ಲೆಂತ್ ಸಿಗುತ್ತೆ ಸರ್. 11ಕ್ಕೆ 12 ಸಿಗುತ್ತೆ. ಹೌದು. ಓಕೆ. ಇದು ಇಂಟೀರಿಯರ್ ಮಾಡಿದ್ದೀರಲ್ವಾ? ಹೌದು ಸರ್. ಇಲ್ಲಿ ನೋಡ್ಬೋದು ಸರ್, ನಾವು ಮೇಲ್ಗಡೆ ಲಾಫ್ಟ್ ಅಲ್ಲಿ ಏನು ಕೊಟ್ಟಿಲ್ಲ. ಇಲ್ಲಿ ಜಸ್ಟ್ ಬರೀ ವಾಲ್ ರೂಮ್ ಮಾತ್ರನೇ ಕೊಟ್ಟಿದ್ದೀವಿ. ಇದಕ್ಕೂ ಅಷ್ಟು ನೀವು ಕಲರ್ ಮಾಡಕ್ ಹೋಗಿಲ್ಲ ಸರ್. ಯಾಕಂದ್ರೆ ಒಂದೇ ಕಲರ್ ಆಗಿರ್ಲಿ ಅಂತ ಟೈಲ್ಸ್ಗೆ ಮ್ಯಾಚಿಂಗ್ ಮಾಡಿದ್ದೀವಿ ಸರ್. ಓಕೆ ಓಕೆ ಓಕೆ. ಸೂಪರ್. ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋಸ್ ಕೊಟ್ಟಿದ್ದೀವಿ ಸರ್. ಆಮೇಲೆ 2 ವಿಂಡೋದಲ್ಲೂ ಕೂಡ ಮಸ್ಕಿಟೋ ಮೆಶ್ ಎಲ್ಲ ಇನ್ಕ್ಲೂಡ್ ಇದೆ. 2.5 ಟ್ರ್ಯಾಕ್ ಅನ್ನು ಹಾಕಿದ್ದೀರಾ? ಟ್ರ್ಯಾಕ್ ಇದೆ. ಆಮೇಲೆ ಇದರಲ್ಲಿ ವಿಂಡೋ ಗ್ರಿಲ್ ಡಿಸೈನ್ಸ್ ಸ್ವಲ್ಪ ಚೇಂಜ್ ಇದೆ ಸರ್. ನೋಡುವ ರೆಗ್ಯುಲರ್ ಆಗಿ ಸ್ವಲ್ಪ ಬೇರೆ ಡಿಸೈನ್ ಮಾಡಿ ಸ್ವಲ್ಪ ಡಿಫ್ರೆಂಟ್ ಚೇಂಜ್ ಮಾಡಿದ್ದೀರಾ? ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಸರ್. ಓಕೆ. ವಿಂಡೋ ಗ್ರಿಲ್ ಡಿಸೈನ್ಸ್ ಕೂಡ ಚೇಂಜ್ ಇದೆ. ಸರಿ. ಅಂಡ್ ಸ್ಪೇಷಿಯಸ್ ಆಗಿದೆ ಸರ್. ಒಂದು ಕಂಫರ್ಟಬಲ್ ಆಗಿದೆ. ಚೆನ್ನಾಗಿದೆ ಸರ್. ಹಾಂ ಸರ್. ಇಲ್ಲಿ 2 way ಸ್ವಿಚಸ್ ಕೊಟ್ಟಿದ್ದೀವಿ. ಇಲ್ಲೂ ಒಂದು ಸ್ವಿಚ್ ಕೊಟ್ಟಿದ್ದೀವಿ. ಎಲ್ಲ ಲಿಶಾನ್ ಅಲ್ವಾ? ಎಲ್ಲ ಲಿಶಾನ್ ಯೂಸ್ ಮಾಡಿದ್ದೀವಿ. ಈ ಕಾರ್ಟ್ ಈ ಡೈರೆಕ್ಷನ್ ಹಾಕೊಂಡ್ರು ಪರವಾಗಿಲ್ಲ. ಓಕೆ. ಬನ್ನಿ ಇನ್ನೊಂದು ರೂಮ್ ನೋಡ್ಬಿಡೋಣ. ಹಾಂ ಸರ್. ಇನ್ನೊಂದು ರೂಮ್. ಓಕೆ. ನಾವು ಮುಂಚೆ ಮಧ್ಯದಲ್ಲಿ ಇಲ್ಲೊಂದು ಇದಿದೆ, ಒಂದು ವಾಶ್ರೂಮ್ ಇದೆ ಸರ್. 2 ರೂಮ್ಗೂ ಸೇರಿಸ್ಬಿಟ್ಟು ಒಂದು ಕಾಮನ್ ವಾಶ್ರೂಮ್ ಕೊಟ್ಬಿಟ್ಟಿದ್ದೀವಿ. ಸೈಜ್ ಏನು ಸರ್? ಸರ್ ಇದು ಸೈಜ್ ಬಂದ್ಬಿಟ್ಟು 4x7 ಇದೆ ಸರ್. 4x7 ಇದೆ. ರೂಫ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದೀವಿ. ಟೈಲ್ಸ್ ಫುಲ್ ರೂಫ್ ಲೆವೆಲ್ ವರೆಗೂ ಹಾಕೊಂಡಿದ್ದೀವಿ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ? ಸರ್ ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಜಾಗ್ವಾರ್ ಸರ್. ಎಲ್ಲ ಕಂಪ್ಲೀಟ್ ಆಗಿ ಜಾಗ್ವಾರನೇ ಯೂಸ್ ಮಾಡಿದ್ದೀವಿ. ಕಮೋಡ್ಸ್ ಎಲ್ಲಾನು ಸ್ವಲ್ಪ ಬೇರೆ ಕಂಪನಿ ಸೆಂಚುರಿ ತಗೊಂಡಿದ್ದೀವಿ. ಬಟ್ ಎಲ್ಲ ವಾರಂಟಿ ಐಟಮ್ಸ್ ಏನೇ ಸರ್. ಯಾವ್ದನ್ನು ಬೇರೆ ಯಾವ್ದು ತಗೊಂಡಿಲ್ಲ. ಟೈಲ್ಸ್ ಕಾಂಬಿನೇಷನ್ ನೋಡ್ಬೋದು. ಲೈಟ್ ಗ್ರೇ ಶೇಡ್ ಮತ್ತೆ ಬ್ಲಾಕ್ ಶೇಡ್ ಟೈಲ್ಸ್ ತಗೊಂಡಿದ್ದೀವಿ. ಬ್ಲಾಕ್ ಶೇಡ್ ಕಾಂಬಿನೇಷನ್ ತಗೊಂಡಿದ್ದೀವಿ. ಓಕೆ. ಅಂಡ್ ಮೇಲ್ಗಡೆ ಇದು ಬಿಟ್ಟಿದ್ದೀರಲ್ವಾ? ಸ್ಟೋರೇಜ್ ಬಿಟ್ಟಿದ್ದೀವಿ ಸರ್. ಇದ್ರ ಮುಂದೆಗಡೆ ಎಂಟ್ರಿನಲ್ಲಿ ಇಲ್ಲಿ ಈ ಕಡೆಯಿಂದ ಒಳಗಡೆಯಿಂದ ಸ್ಟೋರೇಜ್ ಮಾಡ್ಕೋಬಹುದು. ಅಲ್ಲಿ ಒಳಗಡೆ ಕಾಣಲ್ಲ, ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಇದು ಆಂಟಿ ಸ್ಕಿಡ್ ಅಲ್ವಾ ಸರ್? ಇದು ಸರ್ ಇದೆಲ್ಲ ಆಂಟಿ ಸ್ಕಿಡ್. ಮತ್ತೆ ಮಧ್ಯದಲ್ಲಿ ಒಂದು ಸಾದ್ರಲ್ಲಿ ಹಾಕ್ಬಿಟ್ಟಿದ್ದೀರಾ ಪೀಸ್ 2x2 ಓಕೆ. ಇದು WPC ಡೋರ್ ಸರ್. WPC ಡೋರ್ ವಾಟರ್ ಪ್ರೂಫ್ ಇರೋ ಸ್ವಲ್ಪ ಮಾಡ್ಬೋದು. ಹೌದು ಸರ್. ಆ ಥರ ತಗೊಂಡಿದ್ದೀವಿ. ಈ ರೂಮ್ ಸೈಜ್ ಏನು ಸರ್ ಇದು? ಸರ್ ಈ ರೂಮ್ ಸೈಜ್ ಸ್ವಲ್ಪ ಚಿಕ್ಕದಿದೆ ಸರ್. ಸ್ವಲ್ಪ ಚಿಕ್ಕದಲ್ವಾ ಇದು? ಒಂದು 12 feet ಲೆಂತ್ ಸೇಮ್ ಸಿಗುತ್ತೆ. ಆ ರೂಮ್ ಅಷ್ಟೇ ಸಿಗುತ್ತೆ. ಸ್ವಲ್ಪ ಬಿಡ್ತಲ್ಲಿ ಒಂದು 2 ಅಡಿ ಕಮ್ಮಿ ಇದೆ ಸರ್. ಬಟ್ ನೋಡ್ಬೋದು ಸರ್. ಇವಾಗ ನಾನು ಆಲ್ಮೋಸ್ಟ್ ಒಂದು 6 ಅಡಿ ಇದೆ ಅಂತಂದ್ರೂ ಆರಾಮಾಗಿ ಈ ಕಡೆ ಫುಲ್ ಲೆಂತ್ ಇದೆ. ಕಿಡ್ಸ್ ಬೆಡ್ರೂಮ್ ಮಾಡಕ್ ಆರಾಮಾಗಿದೆ ಸರ್. ಕಿಡ್ಸ್ ಒಂದು ಪೇರೆಂಟ್ಸ್ ರೂಮ್ ಇಲ್ಲಾಂದ್ರೆ ರೆಗ್ಯುಲರ್ ಮಾಡ್ಕೋಬಹುದು ಸರ್. ಸೇಮ್ ಟೈಲ್ಸ್ ಸರ್. ಹಾಲಲ್ಲಿ ಏನ್ ಹಾಕಿದೀವಲ್ಲ ಅದೇ ಟೈಲ್ಸ್. ರೂಮ್ ಎಲ್ಲಾ ಕಡೆನೂ ಒಂದೇ ಟೈಲ್ಸ್ ಹಾಕಿದೀವಿ. ಮತ್ತೆ ವಿಂಡೋಗಳು 2 ಕ್ರಾಸ್ ವೆಂಟಿಲೇಷನ್. ಈ ರೂಮಲ್ಲೂ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದೀವಿ. ಆ ಕಡೆನೂ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದೀವಿ. ಅಂಡ್ ಕಲರ್ ಅಷ್ಟೇ ಸರ್. ಎಲ್ಲೂ ಬೇರೆ ಕಲರ್ ಯಾವ್ದನ್ನು ಮಾಡಿಲ್ಲ. ಒಂದು ಫುಲ್ ಇಡೀ ಮನೆಗೆ ಒಂದೇ ಕಲರ್ ಲೈಟ್ ಪಿಂಕ್ ತಗೊಂಡಿದ್ದೀವಿ. ಸಿಟಿ ಮನೆ ಒಂದೇ ಕಲರ್ ಆಯ್ತು? ಹಾಂ ಸರ್. ಪೂರ್ತಿ ಎಲ್ಲ ಮನೆನೂ ಒಂದೇ. ಈ ಎಂಟೈರ್ ಫ್ಲೋರ್ ಒಂದೇ ಕಲರ್ ಮಾಡಿದ್ದೀವಿ. ಒಂದೇ ಕಲರ್ ಮಾಡಿದ್ದೀರಾ? ಹೌದು ಸರ್.
ಸರ್ ಹಾಗೆ ಮುಂದೆ ಹೋಗೋಣ ಇವಾಗ. ಎಸ್ ಸರ್. ಸೊ ಇದು ಸ್ಟೇರ್ ಕೇಸ್ ಸೈಜ್ ಏನಿದೆ? ಸ್ಟೇರ್ ಕೇಸ್ ಬಂದು 3 ಫೀಟ್ ಅಗಲ ಇದೆ. 3 ಫೀಟ್ ಅಗಲಕ್ಕೆ ಇಲ್ಲಿ MS ಸ್ಟೇರ್ ಕೇಸೇ ಮಾಡಿದ್ವಿ ಸರ್. ಯಾಕಂದ್ರೆ ಸೇಫ್ಟಿ ಗ್ರಿಲ್ಗಳು ಜಾಸ್ತಿ ಮಾಡೋದು ಬೇಕಾಗಿರೋದ್ರಿಂದ ಇಷ್ಟು ಮಾತ್ರ SS ಮಾಡ್ಕೊಂಡು ಮತ್ತೆ MS ಮಾಡಿದ್ರೆ ಅದು ಆಡ ಕಾಣುತ್ತೆ ಅಂತೇಳಿ ಎಲ್ಲ MS ಏನೇ ಪ್ಲಾನ್ ಮಾಡಿದ್ವಿ ಸರ್. ಇಲ್ಲಿ ಏನು ಹಾಕಿ ಲಪೋತ್ರ? ಸರ್ ಇದೆಲ್ಲ ಲಪೋತ್ರನೇ ಸರ್. ಮ್ಯಾಟ್ ಫಿನಿಶ್ಡ್ ಲಪೋತ್ರನ ಹಾಕಿದೀವಿ. ರೈಸರ್ ಮಾತ್ರ ರೆಗ್ಯುಲರ್ ಗ್ರಾನೈಟ್ ಹಾಕಿದೀವಿ. ರೈಸರ್ ರೆಗ್ಯುಲರ್ ಹಾಕಿದ್ವಿ. ಅದು ಸ್ವಲ್ಪ ಮಾಮೂಲಿ ಎಲಿವೇಶನ್ ಅಂತ ತಗೊಂಡಿದ್ವಲ್ಲ ಅದರಲ್ಲೇ ಇದು ಕಟ್ ಮಾಡಿ ಹಾಕಿದೀವಿ. ಅಂಡ್ ಎಲ್ಲ ಕಾಂಬಿನೇಷನ್ಸ್ ನೋಡ್ಬೋದು ಸರ್. ಎಲ್ಲಾನು ಒಂದಕ್ಕೊಂದು ಕಾಂಟ್ರಾಸ್ಟ್ ಆಗಿ ಮಾಡಿದ್ದೀರಾ. ಆಮೇಲೆ ನಿಮ್ದು ಕಂಪ್ಲೀಟ್ ಬಜೆಟ್ ಅಲ್ಲಿ ಇದೆಲ್ಲ ಬಂತಾ? ಈ ಸೇಫ್ಟಿ ಗ್ರಿಲ್ಗಳೆಲ್ಲ ಎಕ್ಸ್ಟ್ರಾ ಮಾಡಿದ್ವಿ. ಬಟ್ ಈ ರೈಲಿಂಗ್ಸ್ ಎಲ್ಲ ನಮ್ದ್ರಲ್ಲೇ ಬಂದಿರುತ್ತೆ. ರೈಲಿಂಗ್ಸ್ ಬಂತು ಅಲ್ವಾ? ಸೇಫ್ಟಿ ಗ್ರಿಲ್ ಮಾತ್ರ ಎಕ್ಸ್ಟ್ರಾ ಸರ್. ಈಗ ಫ್ರಂಟ್ ಅಲ್ಲಿ ಇದೀವಿ ಸರ್. ಇಲ್ಲಿ ಬಂದ್ವಿ ಅಂದ್ರೆ ನಮ್ಗೆ ಇಲ್ಲಿಂದ ಒಂದು 1 hour ಮನೆ ಸ್ಟಾರ್ಟ್ ಆಗುತ್ತೆ. ಸರಿ. ಹಂಗಾಗಿ ಇಲ್ಲಿ ಒಂದು ಲೈಕ್ ಸೇಫ್ಟಿ ಡೋರ್ ಕೂಡ ತಗೊಂಡಿದೀವಿ. ಇಲ್ಲಿ ಆರಾಮಾಗಿ ಮೇಲುಗಡೆ ಹೋಗಕ್ಕೆ ಸ್ಪೇಸ್ ಕೂಡ ಇದೆ. ಇಲ್ಲಿ ಏನಂದ್ರೆ ಸರ್ ಇನ್ನೊಂದೇನು ಡಿಫ್ರೆಂಟ್ ಆಗಿ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಕಂಟಿನ್ಯೂ ಇದೆ. ಕಂಟಿನ್ಯೂಟಿ ಇದೆ ಮೇಲ್ಗಡೆ. ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಕಂಟಿನ್ಯೂಟಿ ಇದೆ ಮತ್ತೆ ಇಂಟರ್ನಲ್ ಸ್ಟೇರ್ ಕೇಸ್ ಇದೆ. ಎರಡು ಸ್ಟೇರ್ ಕೇಸ್ ಇದೆ ಸರ್. ಹಾ ಸರ್. ಸೊ ಒಳಗಡೆ ಹೋಗ್ಬಿಡೋಣ ಇವಾಗ. ಹಾ ಸರ್. ಸೊ ಈ ಪಾತ್ವೇದು ಎಷ್ಟು ಅಗಲ ಇದೆ ಸರ್? ಸರ್ ಇದನ್ನು ಸೇಮ್ ನಮಗೆ 3.5 ಸಿಗುತ್ತೆ. ಅದ್ರಲ್ಲಿ ಒಂದು ಪ್ಯಾರಾಪಿಟ್ ಒಂದು ಮೈನಸ್ ಆಗಿದೆ. ಅಷ್ಟು ಬಿಟ್ರೆ ಇನ್ನು ಕಂಪ್ಲೀಟ್ ಆಗಿ ಸಿಗುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಸರ್. ಇಲ್ಲಿ ಸ್ವಲ್ಪ ಏನಂತ ಹೇಳಿದ್ರೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಈಸಿ ಇರಲಿ ಅಂತ ಹೇಳಿ ಸ್ವಲ್ಪ ಡಾರ್ಕ್ ಶೇಡ್ ಇದೇನೆ ವಿಟ್ರಿಫೈಡ್ ತಗೊಂಡ್ವಿ. ಫುಲ್ ಲೈಟ್ ವರ್ಗೂ ತಗೊಂಡಿದ್ದೀವಿ. 2x4 ವಿಟ್ರಿಫೈಡ್ ಅಲ್ವಾ ಇದು? ವಿಟ್ರಿಫೈಡ್ ಸರ್. 2x4 ವಿಟ್ರಿಫೈಡ್ ಮತ್ತೆ ಗ್ರಾನೈಟ್ ಬೀಡಿಂಗ್ ಹಾಕೊಂಡಿದ್ದೀವಿ. ಓಕೆ. ಮತ್ತೆ ಇಲ್ಲೂ ಅಷ್ಟೇನೆ. ಫಸ್ಟ್ ಆಕ್ಚುಲಿ ಮನೆಗೆ ವುಡ್ ವಿಂಡೋಸ್ ಅಂತ ಪ್ಲಾನ್ ಮಾಡಿದ್ವಿ. ಆಮೇಲೆ ಇವೆಲ್ಲ ಇಲ್ಲಿ ಸ್ವಲ್ಪ ಓಪನ್ ಮಾಡಕ್ ಆಗಲ್ಲ ಅಂತೇಳಿ ಮತ್ತೆ ಬಾಲ್ಕನಿಗಳಲ್ಲೆಲ್ಲ ವುಡ್ ವಿಂಡೋಸ್ ಹಾಕಕ್ ಆಗ್ಲಿಲ್ಲ ಅಂತೇಳಿ ಎಲ್ಲ UPVC-ಗೆ ಇದು ಮಾಡ್ಬಿಟ್ರೆ ನೀವು ಅಲ್ವಾ? ಸೊ ಈ ಟೈಲ್ಸ್ ಗಳಲ್ಲಿ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಇದು? ಸರ್ ಇದನ್ನ ಅಷ್ಟೇ ಸರ್. ಒಂದು 50 ರೂಪೀಸ್ ಒಳಗಡೆ ಇರುತ್ತೆ ಸರ್. 50 ಒಳಗಡೆ ಬಂದಿದೆ ಅಂತ ಹೇಳ್ಬೋದು. ಕೆಳಗಡೆ ಸೇಮ್ ಲಪೋತ್ರ ಕಂಟೆಂಟ್ ಲಪೋತ್ರನೇ ಸರ್. ಎದುರುಗಡೆನೆಲ್ಲ ನೋಡ್ಬೋದು. ಎಲ್ಲ ಕಡೆ ಕ್ಲೀನ್ ಆಗಿ ಹಾಕ್ಬಿಟ್ಟಿದೀವಿ. ಇದೇನಂದ್ರೆ ಸರ್ ಅಡ್ವಾಂಟೇಜ್ ಏನಂದ್ರೆ ಕ್ಲೀನಿಂಗು ಮತ್ತೆ ಡಲ್ ಆಗೋದು ಸ್ವಲ್ಪ ಲಾಂಗ್ ರನ್ ಬರುತ್ತೆ ಸರ್. ತಲೆಬಿಸಿನೇ ಇಲ್ಲ ಇದು. ತಲೆಬಿಸಿ ಇರಲ್ಲ. ಗ್ಲಾಸಿ ಕೊಟ್ಬಿಟ್ಟಿದ್ದೀರಾ. ಬಟ್ ನೋಡೋಕೊಳ್ಳೆ ಲೈಕ್ ಮಾರ್ಬಲ್ ಫಿನಿಶ್ ಇದೆ ಸರ್. ಓಕೆ ಸರ್. ಸ್ವಲ್ಪ ಡೋರ್ ಎಕ್ಸ್ಪ್ಲೈನ್ ಮಾಡಿ ಇವಾಗ. ಸರ್ ಇಲ್ಲಿ ಬಂದ್ವಿ ಅಂದ್ರೆ ಕಂಪ್ಲೀಟ್ಲಿ ಟೀಕ್ವುಡ್ ಡೋರ್ 6x4 ಸೈಜ್ ತಗೊಂಡಿದೀವಿ. ನೋಡ್ಬೋದು ಸರ್. ಗ್ರೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಓಪನ್ ಅಪ್ ಆಗಿದೆ. ಸಖತ್ ಬಂದಿದೆ ಸರ್. ಇದು ಪಾಲಿಶ್ ನೀಟಾಗಿ ಆಗಿರೋದ್ರಿಂದ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇದು ಟೀಕ್ವುಡ್ ಇದು ಫ್ರೇಮ್ ಅಲ್ವಾ? ಎರಡೂನು ಟೀಕ್ವುಡ್ ಇದೆ ಸರ್. ಟೀಕ್ವುಡ್ ಫ್ರೇಮ್, ಟೀಕ್ವುಡ್ ಶಟರ್. ನಮ್ಗೆ ಪಾಲಿಶಿಂಗ್ ವರ್ಕ್ ನೀವು ಐಡೆಂಟಿಫೈ ಮಾಡಬಹುದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀಟಾಗಿ ಹೈಲೈಟ್ ಆಗಿ ಬಂದಿದೆ. ಡೋರ್ ಎಷ್ಟಾಯ್ತು ಸರ್ ಇದು? ಸರ್ ಡೋರು ಇದು ವಾಸ್ಕಲ್ಲೆಲ್ಲ ಸೇರಿ ಆಲ್ಮೋಸ್ಟ್ ಒಂದು 50,000 ಗಂಟೆ ಬಂದಿದೆ. 50,000 ಇದು? ಸರ್. ಓ ಚೆನ್ನಾಗಿದೆ ಸರ್. ಚೆನ್ನಾಗಿ ಬಂದಿದೆ. ಓಕೆ. ಅಂಡ್ ಬನ್ನಿ ಒಳಗಡೆ. ಲುಕ್ ಬಂದಿದೆ ಸರ್. ಸರ್ ಇವಾಗ ಹಾಲ್ಗೆ ಬರ್ತಾ ಇದೀವಿ. ಹಾಲ್ ಎಂಟರ್ ಆಗ್ತಾ ಇದೀವಿ. ನೋಡಬಹುದು ನಮ್ಗೆ ಯಾವ್ದೇ ತರದ ಕಲರಿಂಗ್ ಆಗ್ಲಿ ಅದೆಲ್ಲ ಏನೂ ಇಲ್ಲ ಸರ್. ಕೆಳಗಡೆ ಸ್ವಲ್ಪ ರೆಂಟ್ ಹೌಸ್ಗೆ ಸೇಮ್ ಕಲರ್ ಪಿಂಕೆ ಮಾಡಿದೀವಿ. ಬಟ್ ಇಲ್ಲಿ ಸ್ವಲ್ಪ ಲೈಟ್ ಕಲರ್ ತಗೊಂಡಿದೀವಿ ಫುಲ್ ಆಗಿ. ಅಲ್ಲಿ ಸ್ವಲ್ಪ ಒಂಚೂರು ಡಾರ್ಕ್ ತಗೊಂಡಿದೀವಿ ಸರ್. ಬಿಕಾಸ್ ಸ್ವಲ್ಪ ಲೈಟ್ ಇದೆ ಅಲ್ವಾ? ಹೌದು ಸರ್. ಇಲ್ಲಿ ಫುಲ್ ಲೈಟ್ ಆಗಿ ಪ್ಲಾನ್ ಮಾಡಿದೀವಿ. ಫಸ್ಟ್ ಹಾಲ್ ಸೈಜ್ ಹೇಳಿ. ಇದೇನು ಫುಲ್ ಕಂಪ್ಲೀಟ್ ಓಪನ್ ಸೈಜ್ ಅಲ್ವಾ? ಓಪನ್ ಸೈಜ್ ಹಾಲ್ ಸರ್. ಹಾಲ್ ಸೈಜ್ ಎಷ್ಟು ಬರ್ತಾ ಇದೆ ಸರ್? ಹಾಲ್ ಸೈಜ್ ಕಂಪ್ಲೀಟ್ ಆಗಿ ನಮಗೆ ಒಂದು 22x13 ಮೇಲೆ ಸಿಗುತ್ತೆ ಸರ್. 13 ಮೇಲೆ ಸಿಗುತ್ತೆ. ದೊಡ್ಡದಾಗಿರೋ ಹಾಲ್ ಅಲ್ಲ? ದೊಡ್ಡದಾಗಿದೆ ಸರ್. ನೋಡಬಹುದು ಅಲ್ಲಿಂದ ಇಲ್ಲಿವರೆಗೂ ಹಾಲ್ ಇದೆ. ಅಂಡ್ ಫ್ಲೋರ್ ಏನು ಹಾಕಿದ್ದೀರಾ? ಗ್ರಾನೈಟ್ ಸರ್. ಗ್ರಾನೈಟ್ ಹಾಕ್ಬಿಟ್ಟು. ಕಾಸ್ಟ್ ಎಷ್ಟಾಗಿರ್ಬೋದು ಈ ಗ್ರಾನೈಟ್? ಸರ್ ಇದೊಂದು 110 ರೂಪೀಸ್ ಗಂಟೆ ಆಗಿದೆ ಸರ್. 110 ರೂಪಾಯಿ. ಚೆನ್ನಾಗಿದೆ ಸರ್. ಒಳ್ಳೆ ಚೂಸ್ ಮಾಡಿದ್ದಾರೆ ನೋಡಿ ಸರ್. ಲುಕ್ ಸಖತ್ತಾಗಿ ಬರ್ತಾ ಇದೆ. ಗ್ರಾನೈಟ್ ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ಇದೇನಂತಂದ್ರೆ ಗ್ರಾನೈಟ್ ಎಲ್ಲ ಸ್ವಲ್ಪ ಡಾರ್ಕ್ ಇಟ್ಕೊಂಡಿರೋದಕ್ಕೇನೆ ಪೇಂಟಿಂಗ್ ನ ಸ್ವಲ್ಪ ಲೈಟ್ ಮಾಡಿದೆ ಸರ್. ಕಾಂಬಿನೇಷನ್ ಕಾಂಟ್ರಾಸ್ಟ್ ಅಲ್ವಾ ಇದು? ಹೌದು ಸರ್. ಕಾಂಟ್ರಾಸ್ಟ್ ಆಗಿ ಮಾಡಿ ಲೈಟ್ ಆಗಿ ಮಾಡೋದು. ಮೇಲ್ಗಡೆ ನೋಡ್ಬೋದು ಸರ್. ಯಾವ್ದು ಫಾಲ್ ಸೀಲಿಂಗ್ ಇಲ್ಲ, ಏನಿಲ್ಲ ಸರ್. ಫಾಲ್ ಸೀಲಿಂಗ್ ಇಲ್ವಾ? ಏನಿಲ್ಲ ಸರ್. ಪ್ಲೇನ್ ವೈಟ್ ಸೀಲಿಂಗ್ ಏನೇ. ಅದಕ್ಕೆ ಜಸ್ಟ್ ನಾವು ಲೈಟ್ ಹಾಕಿದ್ದೀರಾ? ಸ್ಪಾಟ್ ಲೈಟ್ಸ್ ಕೊಟ್ಟಿರೋದೇನೆ ಅಷ್ಟೇ ಹೈಲೈಟ್ ಮಾಡ್ಬಿಟ್ಟಿದೀವಿ ಸರ್. ಆ ಸ್ಪಾಟ್ ಲೈಟ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು ಈಸಿಯಾಗಿ? ಅದನ್ನೆಲ್ಲ ಚೇಂಜ್ ಮಾಡ್ಬೋದು ಸರ್. ಬೇರೆ ಕಲರ್ ಹೋಗ್ಬೋದು. ಫುಲ್ ವೈಟ್ ಇದೆ, ಇವಾಗ ಆಫ್ ವೈಟ್ ಹೋಗ್ಬೋದು, ವಾಮ್ ವೈಟ್ ಹೋಗ್ಬೋದು. ಗೋಲ್ಡ್ ಕಲರ್ ಎಲ್ಲ ಬರುತ್ತಲ್ಲ ಅದಕ್ಕೆಲ್ಲ ಚೇಂಜಸ್ ಸ್ವಿಚ್ ಔಟ್ ಮಾಡ್ಕೋಬಹುದು. ಸೊ ಇಂಟೀರಿಯರ್ ನಿಮ್ದೇ ಅಲ್ವಾ ಸರ್? ಇಂಟೀರಿಯರ್ ನೋಡ್ಬೋದು. ಟಿವಿ ಯೂನಿಟ್ ನಾವು ಆಲ್ಮೋಸ್ಟ್ ಇದು ಎಲ್ಲ ಪ್ರಾಜೆಕ್ಟ್ ಅಲ್ಲೂ ಈ ತರದ್ದು ಸೇಮ್ ಲ್ಯಾಮಿನೇಟ್ ಮತ್ತೆ ರಾಫ್ಟರ್ಸ್ ಯೂಸ್ ಮಾಡ್ತಾ ಇದೀವಿ. ಸ್ವಲ್ಪ ಟ್ರೆಂಡಿಂಗ್ ನಡೀತಾ ಇರೋದು. ಹೌದು, ಚೆನ್ನಾಗಿದೆ ಸರ್. ಇದು ಚೆನ್ನಾಗಿದೆ. ಆಮೇಲೆ ಅಂದ್ರೆ ಆಕ್ಚುಲ್ ಆಗಿ ಏನಂದ್ರೆ ಸರ್, ಇವಾಗ ಹಾಲಿಗೆ ಹಾಲ್ ಎಷ್ಟು ದೊಡ್ಡದಾಗಿರುತ್ತೋ ಟಿವಿ ಯೂನಿಟ್ ದೊಡ್ಡದು ಮಾಡಿದ್ರೇನೆ ಅದು ಹೈಲೈಟ್ ಆಗೋದು ಸರ್. ಲುಕ್ ಚೆನ್ನಾಗಿ ಬರೋದು. ನಾವೇನೋ ಟಿವಿ ಯೂನಿಟ್ ಸ್ವಲ್ಪ ಚಿಕ್ಕದ್ ಮಾಡಿದ್ವಿ, ಇಲ್ಲ ಸ್ವಲ್ಪ ಏನಾರು ಕಾಸ್ಟ್ ಕಟ್ಟಿಂಗ್ ಏನಾರು ಮಾಡಕ್ ಹೋದ್ವಿ ಅಂದ್ರೆ ಹಾಲ್ ದೊಡ್ಡದ ಅನ್ಸಲ್ಲ. ಟಿವಿ ಯೂನಿಟ್ ನ ಸ್ವಲ್ಪ ಲಕ್ಸುರಿ ಮಾಡಿದೀವಿ. ಚೆನ್ನಾಗಿ ಬಂದಿದೆ ಬಿಡಿ ಸರ್. ಕೆಳಗಡೆ ಎಲ್ಲ ಡ್ರಾಯರ್ಸ್ ಕೊಟ್ಕೊಂಡಿದೀವಿ. ಬಟ್ ಇದ್ರಲ್ಲಿ ಏನ್ ಬೇರೆ ಯಾವ್ದು ಮೆಟೀರಿಯಲ್ಸ್ ಯೂಸ್ ಮಾಡಿಲ್ಲ ಸರ್. 3 ಮೆಟೀರಿಯಲ್ಸ್ ಅಷ್ಟೇನೆ.
ಒಂದು ಇದು ನಮಗೆ ಮಾರ್ಬಲ್ ಫಿನಿಶ್ಡ್ ಲ್ಯಾಮಿನೇಟ್ ಒಂದು, ಅದೊಂದು ವುಡ್ ಫಿನಿಶ್ಡ್ ಒಂದು, ಮತ್ತೆ ರಾಫ್ಟರ್ಸ್. ಸೊ ಇಷ್ಟೇ ಅಲ್ವಾ ಇದ್ರಲ್ಲಿ? ಇಷ್ಟನ್ನೇ ಯೂಸ್ ಮಾಡಿದೀವಿ ಸರ್. ಓಕೆ ಸರ್, ಇಲ್ಲಿಂದ ಎಲ್ಲಿ ಹೋಗ್ತಿದೀವಿ ನಾವು ನೆಕ್ಸ್ಟ್? ಸರ್ ಇಲ್ಲಿಂದ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಈ ಮನೆಯಲ್ಲಿ ಇನ್ನೊಂದು ಹೈಲೈಟೆಡ್ ಪ್ಲೇಸ್ ಅಂದ್ರೆ ಪೂಜಾ ರೂಮ್ ಸರ್. ಪೂಜಾ ರೂಮ್ ಹೋಗ್ತಾ ಇದೀವಿ. ಏನಿದು ಡಿಫ್ರೆಂಟ್ ಆಗಿ ಮಾಡಿದಾರಲ್ಲ ಸರ್? ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಸರ್ ಇದು. ಹೋಗಿತ್ತು ಸ್ವಲ್ಪ ಹೇಳಿ ನಮಗೆ. ಸರ್ ಇಲ್ಲಿ ನೋಡ್ಬೋದು, ಇದು ಎಕ್ಸಾಕ್ಟ್ ಆಗಿ ನಮಗೆ ದೇವಮಲ್ಲಿನಲ್ಲಿ ಪೂಜಾ ರೂಮ್ ಕೊಟ್ಟಿದೀವಿ. ಸೈಜ್ ಹೇಳಿ ಸರ್. ಸರ್ ಪೂಜಾ ರೂಮ್ ಸೈಜ್ ಬಂದ್ಬಿಟ್ಟು ಹಿಂಗ್ ಒಂದು 5 ಅಡಿ ತಗೊಂಡಿದೀವಿ. 5 ಅಡಿಗೆ ಒಂದು 3.5 ಅಡಿ ಲೆಂತ್ ತಗೊಂಡಿದೀವಿ. ಇದಿಷ್ಟು ಸ್ಪೇಸ್ ಪೂಜಾ ರೂಮ್ ಮುಂದೆಗಡೆ ನಿಂತ್ಕೊಂಡು ಪೂಜೆ ಮಾಡೋದಕ್ಕೆ, ಇಲ್ಲ ಪೂಜೆ ಅಟೆಂಡ್ ಮಾಡೋದಕ್ಕೆ, ಅದಕ್ಕೆಲ್ಲ ಅಂತ ಪ್ರಾವಿಷನ್ ಕೊಟ್ಟಿದ್ದೀವಿ. ಈ ಜಾಗ ಬಿಟ್ಟಿರೋದು. ಆಮೇಲೆ ಇಲ್ಲೊಂದು ವಿಂಡೋ ಕೂಡ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಆಮೇಲೆ ಈ ಪೂಜಾ ರೂಮ್ ನೋಡ್ಬೋದು ಸರ್, ರೆಗ್ಯುಲರ್ ಆಗಿ ಜಸ್ಟ್ ನಮ್ಗೆ ಇಷ್ಟು ಮಾತ್ರನೇ ಇರುತ್ತೆ, ಮಾತ್ರನೇ ಇರುತ್ತೆ. ಬಟ್ ಸರ್ ಅವ್ರ ಊರ್ ಕಡೆ ತರ ಡಿಸೈನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ವಿಂಡೋನು ಬರ್ಬೇಕು ಅಂತ ಹೇಳಿ ಈ ಕಡೆ ಒಂದು ವಿಂಡೋ, ಈ ಕಡೆ ಒಂದು ವಿಂಡೋ, ಹೆಂಗೆ ನಮ್ಮ ಮೈನ್ ಡೋರ್ ಬರುತ್ತಲ್ಲ ಆ ತರದ ಎರಡು, ಒಂದು ಹಾಫ್ ಫ್ರೆಂಚ್ ವಿಂಡೋ ಅಂತ ಹೇಳ್ಬೋದು ಸರ್. ಅವನ್ನ ಮಾಡ್ಬಿಟ್ಟಿದೀವಿ. ಅವು ಆಚೆಗಡೆ ತೆಗೆದ್ರೆ ಓಡಾಡಕ್ ಕಷ್ಟ ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ಇನ್ಸೈಡ್ ಓಪನಿಂಗ್ ಮಾಡಿದೀವಿ ಸರ್. ಇದಕ್ಕೆ ಸುತ್ತಲೂ ಬಾರ್ಡರ್ ಎಲ್ಲ ಫುಲ್ ಬಾರ್ಡರ್ ಕೊಟ್ಟಿದೀವಿ. ಆಮೇಲೆ ಇದನ್ನು ಸರ್ ನಮ್ಗೆ ನೀವು ಒಂದು ಫಸ್ಟ್ ವಿಡಿಯೋ ಮಾಡಿದಾಗ ಮಾಡಿದ್ರು. ಹೌದು ಹೌದು ಮಾಡಿದ್ರಿ. ಅಲ್ಲೇನಂದ್ರೆ ಅಲ್ಲಿ MS ಅಲ್ಲಿ ಮಾಡಿದ್ವಿ. MS ಅಲ್ಲಿ ಮಾಡಿ ಮಂಗ್ಳೂರ್ ಹೆಂಚ್ ಹಾಕಿದ್ವಿ. ಇದು ಕಂಪ್ಲೀಟ್ ಆಗಿ ಟೀಕ್ ವುಡ್ಡೆ ಮಾಡಿ ಅದಕ್ಕೆ ಪಾಲಿಶ್ ಮಾಡಿ ಅದ್ರ ಮೇಲ್ಗಡೆ ಮಂಗ್ಳೂರ್ ಹೆಂಚ್ ಹಾಕಿದ್ವಿ ಸರ್. ಅದಕ್ಕೊಂದು ಸ್ಕೈಲೈಟ್ ಬೇರೆ ಹಾಕಿದ್ದೀರಾ. ಅದಕ್ಕಂತಾನೆ ಅಲ್ಲಿ ಗ್ಲಾಸ್ ಫಿಟ್ ಮಾಡ್ಬಿಟ್ಟು ಬೆಳಕ್ ಬೀಳೋತರ ಮಾಡಿದೀರಾ ಅಲ್ವಾ? ಚೆನ್ನಾಗಿ ಇದು ನೋಡ್ಬೋದು ಸರ್. ಅದ್ರಲ್ಲಿ ಅಂದ್ರೆ ಸ್ವಲ್ಪ ವೈಟ್ ಕಲರ್ ಮಾಡಿದೀವಿ. ಇದು ಕಂಪ್ಲೀಟ್ ಆಗಿ ನಮ್ಗೆ ದೇವ್ರ ಮನೆ ಆಸ್ ಇಟ್ ಈಸ್ ಅದೇ ಲುಕ್ ಕೊಡೋ ತರಾನೇ ನಾವು ಇದು ಮಾಡ್ಕೊಂಡು ಫಿನಿಶ್ ತಗೊಂಡಿದ್ದೀವಿ. ತಗೊಂಡಿದ್ದೀವಿ ಮಂಗ್ಳೂರ್ ಹಂಚಲ್ವಾ? ಡಬಲ್ ಹಂಚಲ್ವಾ? ಹೌದು ಸರ್. ಓಕೆ. ಅಂಡ್ ಕೆಳಗಡೆ ಇದನ್ನ ನೋಡಿ ಸರ್, ನಿಮ್ಗೆ ಏನ್ ಅನ್ಸುತ್ತೆ? ಕಂಪ್ಲೀಟ್ ಆಗಿ ಮಾರ್ಬಲ್ ಫಿನಿಶ್ ಮಾಡಿ ಫಿನಿಶ್ ಸರ್. ಇದು ಎಲ್ಲ ಜಾಯಿಂಟ್ ಇಲ್ಲ, ಏನಿಲ್ಲ ಸರ್, ಏನಿಲ್ಲ ನೋಡಿ. ಎಲ್ಲ ಕೆಳಗಡೆ 3 ಸ್ಟೆಪ್ಸ್ ಹಾಕಿಸಿದ್ದೀರಾ? 3 ಸ್ಟೆಪ್ಸ್ ಸರ್. 3 ಸ್ಟೆಪ್ಸ್ ಕೊಟ್ಟಿದ್ದೀವಿ. ದೇವ್ರು ಬೇಕಾದ್ರೂ ಕುಳಿಸ್ಕೊಬಹುದು, ಕೂರಿಸ್ಬೋದು. ಆಮೇಲೆ ಎಲ್ಲೂ ನೋಡಿ ಸರ್, ಎಲ್ಲ ವೈಟ್ ಕಲರ್ ಬಿಟ್ರೆ ಬೇರೆ ಏನೋ ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಮಾಡಿದ್ದೀರಾ ಸರ್. ಕಂಪ್ಲೀಟ್ ಆಗಿ ಎಷ್ಟು ಲೆವೆಲ್ ಲುಕ್ ಬಂದಿದೆ ಮನೆ ಸರ್. ಓಕೆ. ಅಂಡ್ ಡೋರ್ ಎಲ್ಲ ಎಷ್ಟಾಯ್ತು ಸರ್ ಕಾಸ್ಟ್ ಇದು? ಸರ್ ಈ ಡೋರ್ ಸ್ವಲ್ಪ ಎಕ್ಸ್ಪೆನ್ಸ್ ಬಂತು ನಮಗೆ, ಒಂದು 50,000 ಗಂಟೆ ಬಂದಿದೆ ಸರ್. 50,000 ಸರ್. ಈ ವಾಸ್ಕಲ್ ಸೇರಿ ಹೌದು ಹೌದು ಅಲ್ವಾ? ಇವೆಲ್ಲ ಸೇರ್ಬಿಟ್ಟು 50,000 ಆಯ್ತಾ? 50,000 ಗಂಟೆ ಬಂದಿದೆ ಸರ್. ಅಂಡ್ ಇದು ಮೇಲ್ಗಡೆ ಇದು ಮಾಡೋದಕ್ಕೆ ಎಷ್ಟು ಕಾಸ್ಟ್? ಇದನ್ನು ಅಷ್ಟೇ ಸರ್. ಇದನ್ನು ಸ್ವಲ್ಪ ಇನ್ನೂ ಬಜೆಟ್ ವರ್ಕೌಟ್ ಮಾಡಿಲ್ಲ. ಆಲ್ಮೋಸ್ಟ್ ಎಲ್ಲ ಪರ್ಚೇಸ್ ಮಾಡಿ ಅದ್ರ ಪ್ರಕಾರನೇ ಕಾರ್ಪೆಂಟ್ ಇಟ್ಕೊಂಡು, ಯಾಕಂದ್ರೆ ಸ್ವಲ್ಪ ಲಾಸ್ಟ್ ಮೂಮೆಂಟ್ ಗಂಟೆ ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡು ಆಮೇಲೆ ಮಾಡೋದ, ಹಾಗಾಗಿ ಬಜೆಟ್ ವರ್ಕೌಟ್ ಮಾಡೋಕ್ಕಾಗಿಲ್ಲ. ಬಟ್ ಇನ್ನ ಇದು ಮಾಡಬೇಕು ಸರ್. ಓಕೆ. ಈ ಕಡೆ ಒಂದು ಹೈಲೈಟೆಡ್ ಏರಿಯಾ. ಆಮೇಲೆ ಕಿಚನ್ ಅಷ್ಟೇ ಸರ್, ಇಲ್ಲಿ ಡಿಫ್ರೆಂಟ್ ಆಗಿ ಕಿಚನ್ ಮಾಡಿದೀವಿ ಸರ್. ಏನ್ ಡಿಫ್ರೆಂಟ್ ಆಗಿ ಮಾಡಿದೀವಿ ಅಂತ ಹೇಳಿದ್ರೆ, ಸ್ವಲ್ಪ ಇಲ್ಲಿ ಜಾಗ ಕಡಿಮೆ ಆಯ್ತು ನಮ್ಗೆ. ಯಾಕಂದ್ರೆ ಈ ಫ್ಲೋರ್ ಅಲ್ಲೇ 2 ಬೆಡ್ರೂಮ್ ಮಾಡಿದೀವಿ, ಮೇಲ್ಗಡೆ 1 ಬೆಡ್ರೂಮ್ ತಗೊಂಡಿದೀವಿ. ಹಂಗಾಗಿ ಕಿಚನ್ ನಮ್ಗೆ ಹಿಂಗೆ ಒಂದು 7 ಅಡಿ ಸಿಗ್ತಾ ಇದೆ ಸರ್. 7 ಅಡಿ ಆಗ್ಲಿಕ್ಕೆ ಕೌಂಟರ್ ಒಂದೇ ಸೈಡ್ ಸಿಕ್ತು. ಮತ್ತೆ ಇಲ್ಲಿಗೆ ನಾವು ಆಕ್ಚುಲ್ ಆಗಿ ಯುಟಿಲಿಟಿ ವಾಲ್ ಹಾಕಿ ಇದನ್ನ ಯುಟಿಲಿಟಿ ಸಪರೇಟ್ ಆಗಿ ಮಾಡೋಣ ಅಂತಿದ್ವಿ. ಸರಿ. ಬಟ್ ಅದನ್ನ ಚೇಂಜಸ್ ಮಾಡ್ಬಿಟ್ಟು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಲ್ಲೊಂದ್ ಸಿಂಕ್ ಇಲ್ಲೊಂದ್ ಸಿಂಕ್ ಕೊಡೋದ್ ಬೇಡ ಅಂತ ಹೇಳಿ ಯುಟಿಲಿಟಿ ಕಮ್ ಕಿಚನ್ ನ ಒಂದೇ ಮಾಡ್ಬಿಟ್ಟಿದೀವಿ. ಒಂದೇ ಪೀಸ್. ಇಲ್ಲಿ ನೋಡ್ಬೋದು ಸರ್, ಯುಟಿಲಿಟಿ ವಾಲ್ ನಮ್ಗೆ ಕರೆಕ್ಟ್ ಆಗಿ 4 ಫೀಟ್ ನಿಂತ್ಕೊಳ್ಳುತ್ತೆ. ಬಟ್ ಇಲ್ಲಿ ಏನ್ ಮಾಡಿದೀವಿ, ಒಂದು 8 ಫೀಟ್ ವರ್ಗೂ ಕಟ್ಬಿಟ್ಟು ಅದ್ರ ಮೇಲ್ಗಡೆ ಬೆಳಕು ಬರ್ಬೇಕಲ್ಲ ಯುಟಿಲಿಟಿ, ಅದಕ್ಕೇನೆ ಸೇಫ್ಟಿ ಗ್ರಿಲ್ ಹಾಕಿ ಒಳಗಡೆಯಿಂದ ವಿಂಡೋ ಕೊಟ್ಬಿಟ್ಟಿದ್ದೀರಾ. ಇಲ್ಲೂ ಸ್ಕೈಲೈಟ್ ಇದೆಯಾ? ಅಲ್ಲೂ ಸ್ಕೈಲೈಟ್ ಇದೆ ಸರ್. ಮೇಲ್ಗಡೆ ಅಲ್ಲೂ ಒಂದು ಸ್ಕೈಲೈಟ್. ಕಿಚನ್ಗೆ ನ್ಯಾಚುರಲ್ ಲೈಟ್ ಸರ್. ಯಾಕಂದ್ರೆ ಇಲ್ಲ ನಾಳೆ ದಿನ ಇದು ಕಟ್ಟೋ ತರ ಆಪ್ಷನ್ ಇದೆ. ಪಕ್ಕದಲ್ಲಿ ಯಾರು ಕಟ್ಟಿದ್ರು ಅಂತ ಹೇಳಿದ್ರೆ ಇಲ್ಲಿ ಬ್ಲಾಕ್ ಆಗೋ ತರ ಚಾನ್ಸಸ್ ಇದೆ. ಅದಕ್ಕೇನೆ ಮೇಲ್ಗಡೆನೂ ಒಂದು ಆಪ್ಷನ್ ಕೊಟ್ಕೊಂಡು ಒಳ್ಳೆ ಕೆಲಸ ಮಾಡಿದಾರೆ ಸರ್ ನೀವು. ಸರ್ ಇಲ್ಲೇನಂದ್ರೆ ಅದೇ ಸರ್ ಡಿಫ್ರೆಂಟ್ ಅಂದ್ರೆ ಯುಟಿಲಿಟಿ ಕಿಚನ್ ಎರಡನ್ನೂ ಒಟ್ಟಿಗೆ ಮಾಡಿದೀವಿ. ಆಡ್ ಮಾಡ್ಬಿಟ್ಟಿದ್ದೀವಿ. ಸಜ್ಜಾ ಇತ್ತ ಇಲ್ಲಿ? ಸಜ್ಜಾ ಹಾಕಿದೀವಿ ಒಳಗಡೆ ಇದೆ. ಆಮೇಲೆ ಲ್ಯಾಮಿನೇಟ್ ಇದು ಶೀಟ್ಸ್ ನೋಡಬಹುದು ಸರ್, ಅಕ್ರಲಿಕ್ ಶೀಟ್ಸ್. ಅಕ್ರಲಿಕ್ ಹೌದು ಸರ್. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು. ಆಮೇಲೆ ಕಲರ್ಸ್ ಅಷ್ಟೇನೆ ಸರ್, ಹೊಸ ಕಲರ್ಸ್ ನಾವು ತುಂಬಾ, ಯಾಕಂದ್ರೆ ಇಲ್ಲಿ ಫುಲ್ ಫ್ಲೆಡ್ಜ್ ನಮ್ ಕೈಲೇ ಇತ್ತು ಎಲ್ಲ ಸೆಲೆಕ್ಷನ್ಸ್. ಬೇಕು ನೋಡಿ ಮಾಡ್ಬೋದು, ನೀವೇ ಮಾಡಿ ಅಂತ ಬಿಟ್ಬಿಟ್ಟಿದ್ರು. ಇದು ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ಫಿನಿಶಿಂಗ್. ವಾವ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಎಲ್ಲ ಪ್ರೊಫೈಲ್ ಹ್ಯಾಂಡಲ್ಸ್ ಹಾಕಿದೀವಿ. ಅದು ಇದಕ್ಕೇನೆ ಒಂದು ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದೀವಿ. ಯೂಶಲಿ ನಮ್ಗೂ ಇದು ಮಾಡೋದಕ್ಕೆ ಕ್ಲೈಂಟ್ ನ ಕನ್ವಿನ್ಸ್ ಮಾಡಕ್ ಕಷ್ಟ. ಬಟ್ ನಮ್ಗೆ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನಮಗೊಂದು ಇರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಬಟ್ ಕ್ಲೈಂಟ್ ಕನ್ವಿನ್ಸ್ ಮಾಡಕ್ ಕಷ್ಟ. ಬಟ್ ಇದ್ರಲ್ಲಿ ಎಲ್ಲ ಈ ಮನೆಯಲ್ಲಿ ಏನಂದ್ರೆ ಎಲ್ಲ ನಮ್ ಕೈಲೇ ಬಿಟ್ಬಿಟ್ಟಿದ್ರು. ಎಲ್ಲ ನೀಟಾಗಿ ಮಾಡಿ ಮುಗಿಸ್ಬಿಟ್ಟಿದ್ರು. ನಮ್ಗೆ ಹೆಂಗ್ ಬೇಕೋ ಅದನ್ನೆಲ್ಲ ನಾವೇ ಐಡಿಯಾಸ್ ಮಾಡ್ಕೊಂಡು
ಎರಡು ಕಡೆ ಲಾಫ್ಟ್ ಕೊಟ್ಟಿದ್ದೀರಿ. ಕಡೆ ಲಾಫ್ಟ್ ಕೊಟ್ಟಿದ್ದು ಸರ್, ಬಿಕಾಸ್ ಸ್ವಲ್ಪ ಸ್ಟೋರೇಜ್ ಈ ಕಡೆ ಸಾಕಾಗಲ್ಲ ಅಂತ ಹೇಳಿ ಆಮೇಲೆ ಇಲ್ಲಿವರೆಗೂ ಆರಾಮಾಗಿ ಓಡಾಡ್ಕೊಂಡು ಮಾಡಬಹುದು. ಇಲ್ಲೊಂದು ಸ್ಟೋರೇಜ್ ಬಾಕ್ಸ್ ಇಲ್ಲಿ ಕೊಟ್ಟಿದ್ದೀವಿ ಸರ್, ಸ್ಟೋರೇಜು, ಚಿಮ್ನಿ, ಆಮೇಲೆ ಕೆಳಗಡೆ ಎಲ್ಲ ಈ ತರ ಎಲ್ಲ ಪ್ರತಿಯೊಂದನ್ನು ಪ್ರಾವಿಷನ್ ಕೊಟ್ಟಿದ್ದೀರಾ ಅಲ್ವಾ? ಹೌದು ಸರ್. ಓಕೆ, ಸೂಪರ್. ಹಾಂ ಸರ್, ಬನ್ನಿ ಸರ್ ಮುಂದೆ ನೋಡ್ಬಿಡೋಣ. ಓಕೆ, ಸೊ ಈ ಕಡೆ ಬಂದ್ರೆ ಈ ಪೋರ್ಷನ್ ಅಂತ ಈ ಪೋರ್ಷನ್ ಸರ್, ಈ ಹಾಲಲ್ಲೇ ನಾವು ಇನ್ನೊಂದು ಏನ್ ಮಾಡಿದ್ವಿ ಅಂದ್ರೆ ಸರ್, ಇಲ್ಲಿ ಓಪನ್ ಕಿಚನ್ ಕೊಟ್ಟಿದ್ದೀವಿ. ಹೌದು. ಆಮೇಲೆ ಇಲ್ಲಿಗೆ ನಾವು ಒಂದು ಸ್ಕ್ರೀನ್ ತರನು ಹಾಕೊಳ್ಳೋ ತರ ಒಂದು ಆಪ್ಷನ್ ಸ್ಕ್ರೀನ್ ಮಾಡಬಹುದು ಇಲ್ಲಿ. ಆಮೇಲೆ ಇಲ್ಲಿ ಒಂದು ಡೈನಿಂಗ್ ಏರಿಯಾ ಅಂತ ಪ್ಲಾನ್ ಬೆಸ್ಟ್ ಐಡಿಯಾ ಇದು. ಡೈನಿಂಗ್ ಅಂತ ಪ್ಲಾನ್ ಮಾಡಿದ್ವಿ. ಮತ್ತೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್, ನಮಗೆ ಇಲ್ಲೂ ಬೇಕಾದ್ರೆ ನಾವು ಚಿಕ್ಕದಾಗ ಒಂದು ಸೋಫಾ ಇಟ್ಕೋಬಹುದು, ಮತ್ತೆ ಇಲ್ಲಿ ಎಲ್ ಶೇಪಲ್ಲಿ ಇಟ್ಕೋಬಹುದು, ಹಾಕೋಬಹುದು. ಎಲ್ ಶೇಪಲ್ಲಿ ಇಟ್ಕೊಂಡು ಆರಾಮಾಗಿ ಟಿವಿ ನೋಡೋದಕ್ಕೆ ಆಗಿರುತ್ತೆ ಸರ್. ಇದಿಷ್ಟನ್ನ ಈ ಹಾಲಲ್ಲಿ ಪ್ಲಾನ್ ಮಾಡಿದೀವಿ. ಇಲ್ಲಿ ಬಂದ್ವಿ ಅಂದ್ರೆ ನಮಗೆ ಸ್ಕೈಲೈಟ್ ಸರ್. ಸೊ ಇಲ್ಲೊಂದು ದೊಡ್ಡ ಇದು ಹ್ಯೂಜ್ ಆಗಿದೆಯಲ್ಲ ಸರ್, ಸೈಜ್ ಏನು ಇಷ್ಟು ಸ್ಕೈಲೈಟ್ ಇದು ಸರ್? ಇದು ನಮಗೆ ಒಂದು ಆಲ್ಮೋಸ್ಟ್ ಒಂದು ಅಗಲ ಬಂದ್ಬಿಟ್ಟು ಒಂದು 5.5-6 ಅಡಿ ಸಿಗುತ್ತೆ ಸರ್. ಸರಿ, ಉದ್ದ ನಮಗೆ ಹೈಟ್ ಡಬಲ್ ಹೈಟ್ ಇದೆ ಸರ್, ಡಬಲ್ ಹೈಟ್ ಸೀಲಿಂಗ್ ಇದೆ, ಅದಕ್ಕೆ ನಮ್ಗೆ ಅಷ್ಟು ಹೈಟ್ ಕಾಣಿಸ್ತಾ ಇದೆ ಸರ್. ಅಲ್ಲ, ಉದ್ದ ತುಂಬಾ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಇದೆ. ಆಲ್ಮೋಸ್ಟ್ 15 ಫೀಟ್ ಇದೆ ಇದು. 20 ಫೀಟ್ ಗಂಟ ಹೋಯ್ತು ಸರ್. ಡಬಲ್ ಸೀಲಿಂಗ್ ಇದೆಯಲ್ಲ, ಇಲ್ಲಿ ಕಟ್ಟಾಗಿ ಮೇಲೆ ಇದೆ ಸರ್. ಗೊತ್ತಾಯ್ತು ಸರ್. ಅಲ್ಲ, ಇದು ಸ್ಕೈಲೈಟ್ ಉದ್ದ ಅದನ್ನ ದೊಡ್ಡದಿದೆ ಸರ್. 15 ಅಡಿಗೆ ಒಂದು 5 ಅಡಿಗೆ ತಗೊಂಡಿದ್ದೀರಾ? ಫುಲ್ ಲೆಂತ್ ತಗೊಂಡ್ಬಿಟ್ಟಿದ್ದೀವಿ. ಆಮೇಲೆ ಎಲ್ಲ ಚೈನ್ ಸ್ಟೆಪ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಚೈನ್ ಸ್ಟೆಪ್ಸ್ ಕೊಟ್ಟಿದ್ದೀವಿ ನೋಡಿ ಸರ್. ಇಲ್ಲಿ ಕೆಳಗಡೆ ಇದು ಮಾತ್ರ ವೇಸ್ಟ್ ಲ್ಯಾಬ್ ಹೊಡೆದ್ವಿ. ಇಲ್ಲಿಂದ ನಮ್ಗೆ ಮತ್ತೆ ಫೋಲ್ಡೆಡ್ ಸ್ಟೆಪ್ಸ್ ತಗೊಂಡೋದ್ವಿ. ಫೋಲ್ಡೆಡ್ ಸ್ಟೆಪ್ಸ್ ಒಂದು ಫ್ಲೈಟ್ ಮಾತ್ರನೇ. ಮತ್ತೆ ಇಲ್ಲಿಂದ ಮೇಲ್ಗಡೆ ಟೆರೆಸ್ಗೆ ಹೋಗೋದಕ್ಕೆ ಆಚೆಯಿಂದಾನೆ ಹೋಗೋಕ್ಕೆ ಅಂತ ಪ್ರಾವಿಷನ್ ಕೊಟ್ಟು ಆಚೆಯಿಂದಾನೆ ಹೋಗ್ಬೇಕು. ಹಿಂಗೆ ಮತ್ತೆ ಉಲ್ಟಾ ರನ್ನಿಂಗ್ ಇಲ್ಲ. ಫಸ್ಟ್ ಫ್ಲೋರ್ಗೆ ಎಂಡ್ ಆಗುತ್ತಲ್ವಾ? ಆಗಿದೆ. ಹೌದು ಸರ್. ಸೊ ಇಲ್ಲೂ ಕೂಡ ನಮಗೆ ಇದು ಸ್ಟೋರೇಜ್ ತಗೊಂಡಿದ್ರ? ಎಲ್ಲೋ ಹೌದು ಸರ್, ಎಲ್ಲ ಕಂಪ್ಲೀಟ್ ಆಗಿ ಸ್ಟೋರೇಜ್ ಕೊಟ್ಕೊಂಡಿದ್ದೀವಿ. ಸೈಡ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಸ್ಟೋರೇಜ್ ಇದೆ. ಮತ್ತೆ ಇದಕ್ಕೆ ಮೇಲ್ಗಡೆ ಇಲ್ಲಿದೆ ಸರ್, ಈ ಕಡೆ ಒಳಗಡೆ ಅಲ್ಲಿಂದ ಆಪ್ಷನ್ಸ್ ಇದೆಯಾ? ಇಲ್ಲಿಂದ ಆಪ್ಷನ್ಸ್ ಇದೆ ಸರ್. ಇದರಲ್ಲಿ ಏನಾದ್ರು ಇಟ್ಕೊಳ್ಳೋ ತರ ಇಲ್ಲೊಂದ್ ತರ ಆಪ್ಷನ್ ಕೊಟ್ಟಿದ್ದೀರಾ, ಇಲ್ಲೊಂದ್ ಕಡೆ ಆಪ್ಷನ್ಸ್ ಕೊಟ್ಟಿದ್ದೀರಾ ಸರ್. ಅಂಡ್ ಇಲ್ಲೂ ಕೂಡ ನಾವು ಏನಾದ್ರು ಇಟ್ಕೋಬಹುದು. ಆಮೇಲೆ ಅದ್ರ ಕೆಳಗಡೆ ಎಲ್ಲ UPS ಪಾಯಿಂಟ್ಸ್ ಅದು ಇದನ್ನೆಲ್ಲ ಅಲ್ಲೇ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ? ಇದ್ರೊಳಗಡೆನೇ ಇದೆ ಸರ್ ಎಲ್ಲ ನೋಡಿ ಸರ್. ಎಲ್ಲ ಅಲ್ಲೇನೇನಾ? ದೊಡ್ಡ ಗೋಡನ್ ತರಾನೇ ಆಗೋಗ್ಬಿಟ್ಟಿದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಹಾಂ ಸರ್. ಬೇಜ್ ಮತ್ತೆ ವುಡನ್ ತಗೊಂಡಿರೋದು. ಇಲ್ಲಿ 2 ರೂಮ್ ಬರುತ್ತೆ ಸರ್. ಇಲ್ಲಿ 2 ರೂಮ್ ಇದೆ. ರೂಮ್ಸ್ ಮೇನ್ ಹೈಲೈಟ್ ಏರಿಯಾ ಅಂತ ಹೇಳಿದ್ರೆ ರೂಮ್ ಡೋರ್ಸ್ ಸರ್. ಸ್ಟಾರ್ಟಿಂಗ್ ಹೇಳಿ ಸರ್ ಡೋರ್ ಬಗ್ಗೆ. ಸರ್, ಇದು ನಾರ್ಮಲ್ ರೆಡಿಮೇಡ್ ಡೋರೇನೆ, ಬಟ್ ವಾಸ್ಕಲ್ಗೆ ಅದಕ್ಕೆ ಕಾಂಬಿನೇಷನ್ ಮಾಡಂಗೆ ಅಂದ್ರೆ ಜಾಸ್ತಿ ಡಿಸೈನರ್ ಡೋರ್ಸ್ ಏನು ತಗೊಳ್ಳಿಲ್ಲ ಸರ್. ರೆಗ್ಯುಲರ್ ಡೋರ್ ತಗೊಂಡಿದೀವಿ. ಬಟ್ ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ, ರೆಗ್ಯುಲರ್ ರೂಮ್. ಇದು ರೆಗ್ಯುಲರ್ ರೂಮ್ ಇದು ಸರ್. ಆಮೇಲೆ ಹಾಲ್ಗೂ ಇಲ್ಲಿಗೂ ಗ್ರಾನೈಟ್ ಕೂಡ ಚೇಂಜ್ ಇದೆ ಸರ್. ಇಲ್ಲಿ ಚೇಂಜ್ ಮಾಡಿದ್ರಲ್ಲ, ಇದೆಷ್ಟು ಸರ್ ಕಾಸ್ಟ್? ಎಷ್ಟು? ಇದನ್ನು ಸ್ವಲ್ಪ ಹಾಲ್ಗಿನ್ನ ಸ್ವಲ್ಪ ಇದು ಕಡಿಮೆ ಇದೆ ಸರ್. ಹಾಲ್ದೊಂದು 110-120 ಗಂಟೆ ಅದು ಹೋಗಿದ್ರೆ ಇದು ನಮ್ಮ ಒಂದು 100 ಒಳಗಡೆ ಬಂದಿದೆ ಸರ್. ಸೈಜ್ ಎಷ್ಟು ರೂಮ್ದು ಸರ್? ಈ ಸೈಜ್ ಬಂದ್ಬಿಟ್ಟು ನಮಗೆ 10x11 ಸಿಗುತ್ತೆ ಸರ್. 10x11 ಸಿಗುತ್ತೆ. ಇದು ಕಾಸ್ಟ್ ಎಷ್ಟಾಯ್ತು ಅಂತಂದ್ರೆ ಇದ್ರದ್ದು? ಸರ್, ಇದೊಂದು 90-95 ರುಪೀಸ್ ಗಂಟೆ ಸಿಕ್ಕಿದೆ ಸರ್. 95 ರೂಪಾಯಿನ? ಚೆನ್ನಾಗಿದೆ ಸರ್. ಆದ್ರೆ ಇದು ಸಿಂಗಲ್ ಕಾಟೆಡ್ ರೂಮು ನೋಡ್ಬೋದು. ಆ ಕಡೆ ಈ ಕಡೆ ಎಲ್ಲ ಸ್ಪೇಷಿಯಸ್ ಆಗಿದೆ. ಡಬಲ್ ಕಾಟ್ ಹಾಕ್ಬೋದು ಸರ್ ಇಲ್ಲಿ. ಬಟ್ ಇವಾಗ ಒಬ್ಬರೇ ಯೂಸ್ ಮಾಡೋದ್ರಿಂದ ಸಿಂಗಲ್ ಕಾಟ್ ಹಾಕೊಂಡಿದ್ದಾರೆ. ದೊಡ್ಡದಾದ ವಾರ್ಡ್ರೋಬ್, ದೊಡ್ಡದಾಗಿರೋ ವಾಲ್ರೂಬ್. ಈ ವಾಲ್ರೂಬ್ ಅಲ್ಲೂ ಅಷ್ಟೇ ಸರ್, ಎಲ್ಲ ಇದರಲ್ಲಿ ಓಪನಬಲ್ ಮಾಡ್ಕೊಂಡಿದೀವಿ. ಇಲ್ಲಿ ಯಾವ್ದನ್ನು ಸ್ಲೈಡಿಂಗ್ ಮಾಡಿಲ್ಲ ಈ ರೂಮಲ್ಲಿ. ಓಪನಬಲ್ ಮಾಡಿ ನಾವು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಬೋದು. ಎಲ್ಲ ಲೈನ್ಸ್ ಆಗ್ಬೋದು, ನೀಟಾಗಿ ಬಂದಿದೆ, ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಸರ್. ನೀಟಾಗಿ ಬಂದಿದೆ. ಮತ್ತೆ ಇದ್ರ ಮೇಲ್ಗಡೆನೆ ಒಂದು ಮಿರರ್ ಹಾಕೊಟ್ಬಿಟ್ಟು ಆಕ್ಚುಲಿ ಇದು ಒಂದು ಕಿಡ್ಸ್ ಬೆಡ್ರೂಮ್ ತರ ನಾವು ರೈಡ್ ಮಾಡ್ತಾ ಇದೀವಿ. ಹಂಗಾಗಿ ಹೈಲೈಟ್ ಆಗಿದೆ ಸರ್. ಆಮೇಲೆ ಈ ರೂಮ್ ಅಲ್ಲೂ ನೋಡ್ಬೋದು ಸರ್, ಎಂಟೈರ್ ರೂಮ್ಗೆ ನಾವು ಹೈಲೈಟೆಡ್ ಅಂತ ಏನು ಮಾಡಿಲ್ಲ. ಎಲ್ಲ ಒಂದೇ ನ್ಯೂಟ್ರಲ್ ಕಲರ್ಸ್, ಬರೀ ವಾಲ್ರೂಬ್ ಏರಿಯಾ ಮಾತ್ರನೇ ಹೈಲೈಟ್ ಮಾಡಿದ್ವಿ. ಮತ್ತೆ ಇಲ್ಲೊಂದು ಕ್ರಾಸ್ ವೆಂಟಿಲೇಷನ್ ಕೊಡಕ್ಕಾಗಿಲ್ಲ, ಇಲ್ಲಿ ಒಂದು ವಿಂಡೋ ಕೊಟ್ಕೊಂಡಿದೀವಿ. ಇದಕ್ಕೂ ಕೂಡ ಸೇಫ್ಟಿ ಗ್ರಿಲ್ಸ್ ಮತ್ತೆ ಒಂದು ಮೆಶ್ ಟ್ರ್ಯಾಕ್ ಇದೆ, UPVC ವಿಂಡೋ ಇದೆ. ಸರ್, ಇದು ಒಂದು ಕಾಂಪ್ಯಾಕ್ಟ್ ರೂಮ್ ಅಲ್ವಾ? ಕಾಂಪ್ಯಾಕ್ಟೆಡ್ ರೂಮ್ ಸರ್. ಅಂದ್ರೆ ಸ್ಪೇಷಿಯಸ್ ಆಗಿದೆ ಸರ್. ಇಲ್ಲೂ ನೋಡಿ, ನೀವು ಅಬ್ಸರ್ವ್ ಮಾಡಬಹುದು, ಆರಾಮಾಗಿದೆ ಸರ್. ಡಬಲ್ ಬೆಡ್ರೂಮ್ ಆರಾಮಾಗಿ ಹಾಕೋಬಹುದು. ಎಲ್ಲೂ ಏನು ಕಾಂಪ್ಯಾಕ್ಟೆಡ್ ಅಂತ ತರ ಅನ್ಸೋದು ಇಲ್ಲ ಸರ್. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಹಾಂ ಸರ್. ನೆಕ್ಸ್ಟ್ ಸರ್ ಇಲ್ಲಿಂದ ಇಲ್ಲಿ ಬಂದ್ವಿ ಅಂದ್ರೆ ಇದೊಂದು ಕಾಮನ್ ಟಾಯ್ಲೆಟ್, ರೂಮ್ಗೆ ಅಟ್ಯಾಚ್ ತರನೂ ಇರುತ್ತೆ. ಇದು WPC ಡೋರ್ ಏನಾ? ಇದು ಅದು WPC ಡೋರ್ ಏನು? ಚೆನ್ನಾಗಿದೆಲ್ಲ ಸರ್ ಇದು. ಹಾಂ ಸರ್. ಸೂಪರ್ ಪ್ರಿಂಟೆಡ್. ಹೌದು ಸರ್. ಸರ್ ಈ ವಾಶ್ರೂಮ್ ಸೈಜ್ ಏನು ಸರ್? ಈ ವಾಶ್ರೂಮ್ ಸೈಜ್ ಆಲ್ಮೋಸ್ಟ್ ಸರ್ ಒಂದು 4.5 ಇದೆ ಸರ್. ಅಗಲ 4.5, 6.5 ಲೆಂತ್ ಇದೆ ಸರ್. 6.5. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಅಲ್ವಾ? ಇದು ಜಾಗ್ವಾರ್ದು. ಟೈಲ್ಸ್ ಕಾಂಬಿನೇಷನ್ ನೋಡಿ ಸರ್. ಟೈಲ್ಸ್ ಕಾಂಬಿನೇಷನ್ ಸಕ್ಕತ್ತಾಗಿದೆ ಸರ್. ಇದರಲ್ಲಿ ಎಲ್ಲ ಕ್ಲಾಸಿ ಟೈಲ್ಸ್ ಅನ್ನ ಚೂಸ್ ಮಾಡಿದ್ದಾರೆ ಸರ್. ಹೌದು ಸರ್.
ಅಂಡ್ ಕಾಂಟ್ರಾಸ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಸರ್ ಈ ಟೈಲ್ಸ್ ರೇಟ್? ಸರ್ ಇದು ಒಂದು 50 rupees ಗಂಟ ಆಗಿದೆ ಸರ್. 50 ರೂಪಾಯಿ ಗಂಟ ಆಗಿದೆ. ಫುಲ್ ಸೀಲಿಂಗ್ ಗಂಟ ತಗೊಂಡ್ಬಿಟ್ಟಿದ್ದೀವಿ ಸರ್. ಇಲ್ಲೊಂದು ಪೆಡಸ್ಟಲ್ ಇದಾಗಿ ಕೊಟ್ಟಿದ್ದೀರಾ? ಹೌದು ಸರ್. ವಾಶ್ ಬೇಸಿನ್ ಹಾಕಿ ಕೊಟ್ಬಿಟ್ಟಿದ್ದೀವಿ. ಮತ್ತೆ ಎಲ್ಲಾ ತರದ ಲೈಟ್ ಪಾಯಿಂಟ್ಸ್ ಕೂಡ ಎಲ್ಲದೂ ಕೊಟ್ಟಿದ್ದೀರಾ? ಲಿಶಾನೆ, ಇಡೀ ಮನೆಗೂ ಲಿಶಾನೆ? ಲಿಶಾನೆ, ಹೌದು ಸರ್. ಕಂಪ್ಲೀಟ್ ಲಿಶಾನೆ ಯೂಸ್ ಮಾಡಿದೀವಿ. ಒಂದು ಗ್ರ್ಯಾಂಡ್ ಆಗಿ ಬಂದಿದೆ ಸರ್. ಗ್ರ್ಯಾಂಡ್ ಆಗಿ ಬಂದಿದೆ ಸರ್, ನಿಜವಾಗ್ಲೂ. ಹೌದು, ಸೂಪರ್ ಆಗಿದೆ ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ. ಹಾಂ ಸರ್. ರೂಪ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದು ಒಳ್ಳೆ ಕೆಲಸ, ಚೆನ್ನಾಗಿ ಬಂದಿದೆ ಸರ್. ಇದನ್ನು ಅಷ್ಟೇನೆ ಸೇಮ್ ಇವಾಗ ಆಪೋಸಿಟ್ ಎರಡೂ ಸೇಮ್ ಡೋರ್ಸ್ ಹಾಕಿದೀವಿ. ಬಟ್ ಇದು ಮಾಸ್ಟರ್ ಬೆಡ್ರೂಮ್. ಈ ಡೋರ್ ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದೊಂದು 6,000 ಗಂಟೆ ಆಗುತ್ತೆ ಸರ್. 6,000 ಆಗುತ್ತೆ. ಲಾಕ್ಸ್ ಅದನ್ನೆಲ್ಲ ಬಿಟ್ಟು ಬರೀ ಡೋರ್ಗೆ ಮಾತ್ರ ಒಂದು 6,000 ಗಂಟೆ ಆಗುತ್ತೆ ಸರ್. ಸರ್ ಇದು ಸರ್ ಈ ರೂಮ್ ಎಂಟರ್ ಆದ್ರೆ ಇದು ಮಾಸ್ಟರ್ ಬೆಡ್ರೂಮ್. ಈ ಸೈಜ್ ಅಂತೂ ಕೇಳಕ್ ಹೋಗಬೇಡಿ, ಯಾಕಂದ್ರೆ ಫುಲ್ ಅಂತ ಇದು ರೂಮ್ ತುಂಬಾ ದೊಡ್ಡದಾಗಿ ತಗೊಂಡ್ಬಿಟ್ಟಿದ್ದೀರಲ್ವಾ ಇದು? ಯಾಕಂದ್ರೆ ಕಂಫರ್ಟಬಲ್ ರೂಮ್ ಅಂತ ಹೇಳ್ಬೋದು ಸರ್. ಸೊ ಒಂದು 15 feet ಅಗಲನೇ ಬಂದ್ಬಿಟ್ಟು ಸರ್. ಲೆಂತ್ 15 feet ಇದೆ. ಹಿಂಗ್ ಲೆಂತ್ ನೋಡ್ಬೋದು ನಿಮಗೆ. 30 feet ಏನ್ ಸೈಟ್ ಇದೆಯಲ್ಲ, ಸೈಟ್ ಅಲ್ಲಿ ಇರೋದಿಲ್ಲ. ಸ್ಟೇರ್ ಕೇಸ್ ಒಂದು ಮೈನಸ್ ಆದ್ರೆ ಒಂದು 6 ಅಡಿ, ಒಂದು 24 ಅಡಿನಲ್ಲಿ ಫುಲ್ ಲೆಂತ್ ಇಲ್ಲಿಗೆ ಬಂದ್ಬಿಟ್ಟಿದೆ. ತಗೊಂಡ್ಬಿಟ್ಟಿದೀವಿ. ಒಂದು ವಾಶ್ರೂಮ್ ಒಂದು ಮಾಡಿದೀವಿ ಸರ್. ಇಷ್ಟು ಸ್ಪೇಷಿಯಸ್ ಆಗಿ ರೂಮ್ ಇದೆ. ಈ ರೂಮ್ ಅಲ್ಲಿ ಏನಿಲ್ಲ ಅನ್ನಂಗೆ ಇಲ್ಲ ಸರ್. ಎಲ್ಲ ಎಂಡ್ ಟು ಎಂಡ್ ಎಲ್ಲ ಇದೆ. ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆಮೇಲೆ ಇದು 6x6 ಕಾಟ್. ಈ ರೂಮ್ ಒಳಗಡೆ ನೋಡಿ ಚಿಕ್ಕದಾಗಿ ಕಾಣ್ತಾ ಇದೆ. ಕ್ವೀನ್ ಸೈಜ್ ಸಣ್ಣದಾಗಿ ಕಾಣ್ತಾ ಇದೆ. ಕಾಟ್ ತರ ಹೋಗ್ಬಿಟ್ಟಿದೆ. ಓಕೆ, ಈ ಕಡೆ ವಾಕ್ ಇನ್ ವಾರ್ಡ್ರೋಬ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿಗೆ ನಾವು ಸ್ಕ್ರೀನಿಂಗ್ ಅಂತ ಹೇಳಿ ಸ್ಕ್ರೀನ್ ರೋಡ್ ಹಾಕೊಟ್ಟಿದೀವಿ. ವಾಕ್ ಇನ್ ವಾರ್ಡ್ರೋಬ್ ಮಾಡಿದ್ವಿ ಸರ್. ಇಲ್ಲಿ ಎಂಟರ್ ಆದ್ರೆ ನಮ್ಗೆ ಇದು ಕಂಪ್ಲೀಟ್ ಎಲ್ಲ ವಾಲ್ ರೂಮ್ ಏರಿಯಾ. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾನೇ ಇದೆ. ಕಂಪ್ಲೀಟ್ ಆಗಿ ವಾಲ್ ಸ್ಟೋರೇಜ್ ಮತ್ತೆ ಸಪ್ರೇಟ್ ವಾಲ್ ರೂಮ್ ಏನ್ ಮಾಡ್ಲಿಲ್ಲ ಸರ್. ಅದಕ್ಕೆ ಇದು ಹೆಂಗೋ ಟಾಯ್ಲೆಟ್ ಸಪ್ರೇಟ್ ಆಗೇ ಇದೆ. ಇದು ನಮ್ ಕುಬೇರ್ ಮೂಲೆನೂ ಬರೋದ್ರಿಂದ ಇಲ್ಲಿ ಎಕ್ಸಾಕ್ಟ್ ಆಗಿ ವಾಲ್ ರೂಮ್ ಮತ್ತೆ ಇಷ್ಟೇ ಸಾಕು ಅಂತ ಚೆನ್ನಾಗಿ ಬಂದಿದೆ ಸರ್. ಇದು ಸಫಿಶಿಯಂಟ್ ಆಗಿದೆ. ಅಂಡ್ ಇದ್ರ ಕಲರ್ ಮಾತ್ರ ಸೂಪರ್ ಆಗಿ ಚೂಸ್ ಮಾಡಿದ್ದಾರೆ. ಎಲ್ಲ ನ್ಯೂಟ್ರಲ್ ಕಲರ್ಸ್. ಎಲ್ಲಾನು ನಾವು ಯಾವ್ದೋ ಹೈಲೈಟ್ ಕಲರ್ಸ್ ಯಾವ್ದು ಯೂಸ್ ಮಾಡ್ಲಿಲ್ಲ. ಎಲ್ಲ ನ್ಯೂಟ್ರಲ್ ಕಲರ್ಸ್ ಪ್ಲಾನ್ ಮಾಡಿದೀವಿ ಸರ್. ಆಮೇಲೆ ಅದ್ರ ಹ್ಯಾಂಡಲ್ಸ್ ಇರ್ಬೋದು, ಆ ಪ್ಯಾಟರ್ನ್ ಎಲ್ಲ ಚೆನ್ನಾಗಿ ತಗೊಂಡಿದ್ದಾರೆ ಸರ್. ಇದು ಒಂದೆರಡು ಓಪನ್ ಮಾಡಿ ಸರ್, ಯಾವ ತರ ಬಂದಿದೆ ನೋಡೋಣ ಸರ್. ಆಲ್ರೆಡಿ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಓಕೆ, ಎಲ್ಲ ಇವಾಗ ಎಲ್ಲ ಶಿಫ್ಟ್ ಆಗಿದ್ದಾರೆ ಸರ್. ಓಕೆ, ಅಂಡ್ ಈ ಕಡೆ ವಾಶ್ರೂಮ್ ಸರ್. ಈ ಕಡೆ ಬಂದ್ವಿ ಅಂತಂದ್ರೆ ವಾಶ್ರೂಮ್ ಅಷ್ಟೇ ಗ್ರ್ಯಾಂಡ್ ಆಗಿದೆ. ಆಮೇಲೆ ದೊಡ್ಡ ವಾಶ್ರೂಮ್ ಇಂಡಿಯನ್ ಟಾಯ್ಲೆಟ್ ಸರ್. ಸೊ ಇದು ಇಂಡಿಯನ್ ಮಾಡಿಸ್ಬಿಟ್ಟಿದ್ದೀರಾ ಸರ್? ಯಾಕಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಸರ್ದು ಅವರು ಇಂಡಿಯನ್ ಟಾಯ್ಲೆಟ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ. ಟೈಲ್ಸ್ ಸಖತ್ತಾಗಿ ಬಂದಿದೆ. ಸ್ಪೇಸ್ ನೋಡಬಹುದು ಸರ್. ಸೈಜ್ ಏನ್ ಬರ್ತಾ ಇದೆ ಸರ್? ಸೈಜ್ ಬಂದ್ಬಿಟ್ಟು ಒಂದು 7x7 ಸಿಗುತ್ತೆ ಸರ್. 7x7 ಹೌದು ಸರ್. ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಅಂಡ್ ಇದರಲ್ಲಿ ಕಾಂಬಿನೇಷನ್ ಟೈಲ್ಸ್ ಅಂತ ಏನು ಮಾಡ್ಲಿಲ್ಲ. ಒಂದೇ ಕಲರ್ನೇ ಫುಲ್ 4. ಏನ್ ಕಾಸ್ಟ್ ಈ ಟೈಲ್ಸ್ ರೇಟ್ ಎಷ್ಟಾಯ್ತು ಸರ್? ಇದಕ್ಕೆ ಸ್ವಲ್ಪ ಮ್ಯಾಟ್ ಫಿನಿಶ್ ತಗೊಂಡ್ವಿ. ಮ್ಯಾಟ್ ಫಿನಿಶ್ ತಗೊಂಡಿರೋದ್ರಿಂದ ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಒಂದು 10 ರೂಪಾಯಿ ಡಿಫ್ರೆನ್ಸ್. ಒಂದು 60 ರೂಪಾಯಿ ಆಗಿರ್ಬೋದು, 60-70 ರೂಪಾಯಿ ಆಗಿರುತ್ತೆ. ಹೌದು ಸರ್. ಇಲ್ಲೊಂದು ಪೆಡಸ್ಟಲ್ ಇದೆ, ಅಲ್ಲೇ ಮಿರರ್ ಪಾಯಿಂಟ್ಸ್ ಇದೆ. ಆಮೇಲೆ ಸ್ಪೇಷಿಯಸ್ ಆಗಿದೆ ಸರ್. ಫಸ್ಟ್ ಆಫ್ ಆಲ್ ಆಮೇಲೆ ಇಂಡಿಯನ್ ನೋಡ್ಬೋದು ಸರ್. ಎಲ್ಲ ಬರೀ ವೆಸ್ಟರ್ನ್ ಹಾಕ್ಸ್ಕೋಬೇಕು ಅಂತ ನೋಡ್ತಾರೆ. ಇಂಡಿಯನ್ ನೋಡ್ಬೋದು. ಫ್ಲಶ್ ಟ್ಯಾಂಕ್ ಇದನ್ನೆಲ್ಲ ಫಿಟ್ ಮಾಡಿ ಸ್ಲಿಮ್ ಫ್ಲಶ್ ಟ್ಯಾಂಕ್ ಹಾಕ್ಬಿಟ್ಟಿದ್ದೀರಾ. ಹಾಕಿದ್ವಿ. ಹೌದು ಈ ತರ ಆಪ್ಷನ್ಸ್ ಕೂಡ ಕೊಡಬಹುದು. ಹೌದು ಸರ್. ಓಕೆ, ಸೊ ಎಲ್ಲದೂ ಕೂಡ ಜಾಗ್ವಾರ್ ಕೊಟ್ಟಿದ್ದೀರಲ್ವಾ? ಹೌದು ಸರ್. ಆಮೇಲೆ ಎಲ್ಲಾನು ಗ್ರಾನೈಟ್ ಪೀಸಸ್ ಅನ್ನು ಹಾಕ್ಬಿಟ್ಟು ಯೂಸ್ ಮಾಡಿ ಶೆಲ್ಫ್ ಎಲ್ಲ ಮಾಡಿದ್ದೀರಾ? ಮಾಡಿದ್ವಿ. ಹೌದು ಸರ್. ಒಳ್ಳೆ ಕೆಲಸ ಸರ್ ಇದು. ಓಕೆ, ಸೊ ಈ ಕಡೆ ಬಂದ್ರೆ ಒಂದು ಬಾಲ್ಕನಿ ಸರ್. ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ನೋಡಿ, ಬಾಲ್ಕನಿ ಓಪನ್ ಇಟ್ಕೊಂಡು ಹಿಂಗೊಂದು ಇಟ್ಕೊಂಡ್ರೆ ಸಾಕು. ಮಸ್ಕಿಟೋ ಟ್ರ್ಯಾಕರ್ ಇದೆ. ಆರಾಮಾಗಿ ಫುಲ್ ಬೆಳಕು ಹೊಡಿತಾ ಇರುತ್ತೆ. ಒಳ್ಳೆ ಬೆಳಕಿದೆ ಸರ್. ಇದು ಮನೆಗೆ ಬೆಳಕಿದೆ. UPVC ಅಲ್ವಾ ಇದು? UPVC ಸರ್. ಬಾಲ್ಕನಿ ಸೈಜ್ ಏನಿದೆ ಸರ್? ಬಾಲ್ಕನಿ ಸೈಜ್ ಬಂದ್ಬಿಟ್ಟು ಹಿಂಗೆ 3.5 ಇದೆ ಸರ್ ಅಗಲ. ಇದು 3.5 ಅಗಲ ಇದೆ. ಫುಲ್ ಲೆಂತ್ ನಮಗೆ ಒಂದು 15 ಅಡಿ ಲೆಂತ್ ಇದೆ ಸರ್. 15 ಅಡಿ ಬಾಲ್ಕನಿ ಲೆಂತ್ ಇದೆ ಸರ್. ನೋಡ್ಬೋದು ಸರ್. ಅಲ್ಲಿಂದ ನೀವು ನಿಂತಿರೋದ್ರಿಂದ ಇಲ್ಲಿಗೆ ಎಷ್ಟು ದೂರ ಇದೆ. ಹೌದು. ಆಮೇಲೆ ಇಲ್ಲಿ ಸೇಫ್ಟಿ ಗ್ರಿಲ್ ಮಾಡಿದೀವಿ. ಆಮೇಲೆ ಇಲ್ಲಿ ಒಂದು ಏನಂತಂದ್ರೆ ಇದೊಂದು ಓಪನಬಲ್ ಇಟ್ಕೊಂಡಿದೀವಿ ಸರ್. ಏನಾದ್ರು ಐಟಮ್ಸ್ ಹಾಕೋದಿದ್ರೆ ಬರೋದಿತ್ತಂದ್ರೆ ಬರ್ಲಿ ಅಂತ ಹಗ್ಗ ಹಾಕ್ಬಿಟ್ಟು ಹಾಗೆ ತಗೊಂಡ್ಬಿಡೋಣ ಅಂತ ಅಲ್ವಾ? ಒಳ್ಳೆ ಕೆಲಸ ಸರ್. ಇದು ಚಿಕ್ಕ ಗೇಟ್ ತರ. ಹೌದು ಸರ್. ಗೇಟ್ ತರ ಪ್ಲಾನ್ ಮಾಡಿದೀವಿ. ಆಮೇಲೆ ಇದ್ರಲ್ಲಿ ಏನಂದ್ರೆ ಸರ್, ಇಷ್ಟು ದೊಡ್ಡ ಬಾಲ್ಕನಿ ಕೊಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ, ನಾವ್ ಇವಾಗ ಏನೋ ಪಾರ್ಟ್ಸ್ ಅದೆಲ್ಲ ಇಟ್ಕೊಂತೀವಿ. ಒಂದು ಫ್ರೆಶ್ ಏರ್ ಬರ್ಲಿ ರೂಮ್ ಒಳಗಡೆ ಅಂತ ಅನ್ನೋದಕ್ಕೆ. ಅಂಡ್ ಆಮೇಲೆ ನಾವು ಕುಂತ್ಕೊಂಡೋಗು ಸ್ವಲ್ಪ ಗ್ರೀನ್ರಿ ನೋಡಿದ್ರೆ ಸ್ವಲ್ಪ ಮೈಂಡ್ ಪೀಸ್ ಆಫ್ ಮೈಂಡ್ ಇರುತ್ತೆ ಅನ್ನೋದು ರೀಸನ್ಗೆ ಬೇಕಾದ್ರೆ ನಾವು ಪಾರ್ಟ್ಸ್ ಅಲ್ಲಿ ಇಟ್ಕೊಂಡು ಮಾಮೂಲಿ ಗಿಡಗಳು ಪ್ಲಾಂಟ್ಸ್ ಎಲ್ಲಾನು ಕೂಡ ಪ್ಲಾನ್ ಮಾಡ್ಕೋಬಹುದು. ಆಮೇಲೆ ಈ ಡಿಸೈನ್ಸ್ ಅಷ್ಟೇ ಸರ್. ಇದಕ್ಕೂ ಕೂಡ ನಮಗೆ ವರ್ಟಿಕಲ್ ಗಾರ್ಡನಿಂಗ್ ಯೂಸ್ ಆಗುತ್ತೆ. ಯೂಸ್ ಮಾಡ್ಕೋಬಹುದು. ಬೇಕಂದ್ರೆ ಆಪ್ಷನ್ ಇರ್ಲಿ ಅಂತ ಹೇಳಿ ಪ್ಲಾನ್ ಮಾಡೋದು. ಅಲ್ಲಿ ನೋಡ್ಬೋದು ಸರ್. UPVC ಇದೊಂದು ತೋರಿಸ್ಬಿಡಿ ಸರ್. ಇದೊಂದು ಸ್ಲೈಡಿಂಗ್ ಡೋರ್ ಒಂದು ದೊಡ್ಡದಾಗಿದೆ. ಅಲ್ಲಿಂದ ಇಲ್ಲಿವರೆಗೂ
ತುಂಬಾ ದೊಡ್ಡದಿದೆ. ಸ್ಟ್ರೆಂತ್ ಬರುತ್ತಾ ಸರ್ ಇದು? ಇಷ್ಟು ಬರುತ್ತೆ ಸರ್. ಅಂದ್ರೆ ಇದು ಸ್ವಲ್ಪ ನಾವು ಕಸ್ಟಮೈಸ್ ಕೊಟ್ಟು ಮಾಡಿಸ್ಬೇಕು ಸರ್. ಹೇಳಿ ಮಾಡಿಸ್ಬೇಕು. ಮಾಡಿಸ್ಬೇಕು. ಯಾಕಂದ್ರೆ ಇವಾಗ ನಾರ್ಮಲ್ ವಿಂಡೋಗಳ ತರ ಮಾಡಿದ್ರೆ ಇದು ಸ್ಟ್ರೆಂತ್ ಬರಲ್ಲ. ತುಂಬಾ ದೊಡ್ಡದಿದೆ ಅಲ್ವಾ? ತುಂಬಾ ಲೆಂತ್ ಇದೆ. ಇದು ಓಬ್ಲಿಂಗ್ ಬಂದ್ಬಿಡುತ್ತೆ ಸರ್. ಇಲ್ಲ ಅಂತಂದ್ರೆ ಕರೆಕ್ಟ್ ಸರ್. ಸ್ಟ್ರೆಂತ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಂಡು ಮಾಡಿಸ್ಕೊಡ್ಬೇಕು ಸರ್. ಸರ್ ರೂಮ್ ಮಾತ್ರ ಲೈಕ್ ಹ್ಯೂಜ್ ಆಗಿದೆ ಸರ್. ಆಮೇಲೆ ನೋಡಿ ಸರ್, ಇಲ್ಲೂ ನೋಡ್ಬೋದು ಸರ್. ಇವಾಗ ಪಾರ್ಕಿಂಗ್ ಒಳಗೆ ಏನಾದ್ರು ಇಲ್ಲಿ ಬೈ ಚಾನ್ಸ್ ಮಳೆ ಬಂದು ನೀರು ಹೊಡಿತು ಅಂತಂದ್ರೂ ಇಲ್ಲಿಗೂ ಒಂದು ಸ್ಟೆಪ್ ಡೌನ್ ಇದೆ. ಮತ್ತೆ ಅಲ್ಲಿಂದ ನೀರು ಆಚೆ ಹೋಗೋದಕ್ಕೆ ಅಂತ ಒಂದು ಔಟ್ಲೆಟ್ ಕೊಟ್ಬಿಟ್ಟಿದ್ದೀರಾ. ಏನೇ ಮಳೆ ಬಂತು ಏನ್ ಬಂತು ಅಂದ್ರೆ ರೂಮ್ ಒಳಗಡೆ ಏನು ಬರಲ್ಲ, ಒಳಗಡೆ ಎಂಟ್ರಿ ಆಗಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಕೆಳಗಡೆ ಹಾಕ್ಬಿಡ್ತಾರೆ. ಸೊ ಒಳಗಡೆಯಿಂದ ನೀರು ಬಂದ್ಬಿಡುತ್ತೆ. ವೀಕ್ಷಕರ ಗಮನದಲ್ಲಿ ಇಟ್ಕೊಳ್ಳಿ, ಈ ತರ ಒಂದು ಎಕ್ಸ್ಟ್ರಾ ಪೀಸ್ ಕೊಟ್ಬಿಟ್ಟು ಅದ್ರ ಮೇಲ್ಗಡೆ ಕುಳಿಸ್ಬಿಟ್ರೆ ನೀರ್ ಒಳಗಡೆ ಹೋಗಲ್ಲ. ಇಲ್ಲಿ ಎಷ್ಟೇ ನೀರು ತುಂಬಿಕೊಂಡ್ರು ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ರೂಮ್ ಒಳಗಡೆ ಎಂಟ್ರಿ ಆಗಲ್ಲ ಸರ್. ರೂಮ್ ಸ್ವಲ್ಪ ಹೈಟ್ ಅಲ್ಲಿ ಇರ್ತೀವಿ, ಅದು ಸ್ವಲ್ಪ ಡೌನ್ ಅಲ್ಲಿ ಇರುತ್ತೆ. ಒಳ್ಳೆ ಕೆಲಸ. ಬನ್ನಿ ಸರ್, ಮೇಲೆ ಹೋಗ್ಬಿಡೋಣ ಸರ್. ಸೊ ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂತಹ ರಾಘವೇಂದ್ರ ಸರ್ ಮತ್ತೆ ಕ್ಷಮತಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ತೆ. ನಮಸ್ತೆ ಮೇಡಮ್, ಇಬ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಓಕೆ ಸರ್, ನನ್ನ ಫಸ್ಟ್ ಕ್ವಶನ್, RCC ಅವ್ರಿಗೆ ಹೇಗೆ ಕೆಲಸ ಕೊಟ್ರಿ? ಹೇಗೆ ಗೊತ್ತಾದ್ರು ಅವ್ರು ನಿಮಗೆ? ಆಕ್ಚುಲಿ ಮುಂಚೆ RCC ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ 3-4 ಕಡೆ ಅಪ್ರೋಚ್ ಮಾಡಿದ್ದೆ. ನೋಡಿದ್ರಿ? ಬೇರೆ ಕಡೆ ನೋಡಿದ್ವಿ. ಅದು ನೋಡಿದ್ವಿ, ಪ್ಲಾನ್ ನೋಡಿದ್ವಿ. ಪ್ಲಾನ್ ನಂಗೆ ರಿಯಲ್ ಆಗಿ ಅಷ್ಟು ಇಷ್ಟ ಆಗಿರ್ಲಿಲ್ಲ. ಮತ್ತೆ ರೇಟ್ ವೈಸು ನನಗೆ ಅಷ್ಟು ಇಷ್ಟ ಆಗಿರ್ಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ರು ಇದ್ರು, ಅವ್ರ ಥ್ರೂ ರೆಫರೆನ್ಸ್ ಇಂದ ನಾವು ಇವ್ರಿಗೆ ಭೇಟಿ ಆದ್ರೆ ಇವ್ರಿಗೆ ಫಸ್ಟ್ ಇಲ್ಲಿ ತೋರಿಸಿದ್ರು, 3D ಮಾಡೆಲ್ ತೋರಿಸಿದ್ರು. ಈ ತರ ನಾವು ಮಾಡ್ತೀವಿ ಅವ್ರ ಕಂಪ್ಯೂಟರ್ಲಿ, ಈ ತರ ಬರುತ್ತೆ ಪ್ಲಾನ್, ಈ ತರ ಇದೆ. ಪ್ಲಾನ್ ಎಲ್ಲ ಕೊಟ್ಟರು. ಪ್ಲಾನ್ ಕೊಟ್ಟ ನಂತರ ನಾವು ಡಿಸ್ಕಷನ್ ಆಯ್ತು. ಕೆಲವೊಂದು ನಮ್ಮ ಕಡೆಯಿಂದ ಈ ತರ ಇರಬೇಕು, ಆ ತರ ಇರಬೇಕು. ಇನ್ಪುಟ್ ನಿಮ್ಮ ಕಡೆಯಿಂದ ಇರುತ್ತೆ. ಇನ್ಪುಟ್ ಸ್ವಲ್ಪ ಕೊಟ್ಟಿದ್ವಿ, ಮ್ಯಾಕ್ಸಿಮಮ್ ಅವ್ರ ಕಡೆ. ಓಕೆ. ಆಮೇಲೆ ವಾಸ್ತು ಪ್ರಕಾರನೂ ಅವರೇ ಇನ್ಸಿಸ್ಟ್ ಮಾಡಿದ್ದು. ಓಕೆ ಓಕೆ. ಓವರಾಲ್ ನಾನು ಏನ್ ಹೇಳ್ಬೇಕು ಈ ಪ್ರಾಜೆಕ್ಟ್ ಅಲ್ಲಿ ಅಂದ್ರೆ, ನಾವು ಸ್ವಲ್ಪ ಪ್ಲಾನ್ ಕೊಟ್ಟಿವಿ, ನಮ್ಗೆ ಈ ತರ ಬೇಕು ಸರ್. ದೇವ್ರ ಮನೆ ಆಗಿರ್ಬೋದು, ಯಾವುದೇ ಒಂದಾದ್ರೂ ಈ ತರ ಬೇಕು. ಫೈನ್ ಟ್ಯೂನ್ ನೀವು ಬಿಟ್ಟಿರು, ಟ್ಯೂನ್ ಮಾಡಿ, ಕಲರ್ ಹಿಡಿದು ನಮ್ದು ಇಲ್ಲಿ ಏನೇನಿದೆ ಫೈನ್ ಟ್ಯೂನ್ ಅವ್ರದ್ದು. ಈ ತರ ಜಸ್ಟ್ ಓವರಾಲ್ ಪಿಕ್ಚರ್ ಮಾತ್ರ ನಾವು ಕೊಡೋದು. ನನಗೆ ಇದಿಷ್ಟು ಬೇಕು. ಮೇಡಮ್ ಹತ್ರ ಒಂದು ಸ್ವಲ್ಪ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು RCCಗೆ ಹೋದಾಗ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೋದಾಗ, ಲೈಕ್ ಅವರ ಒಂದು ನಿಮ್ಮನ್ನ ಟ್ರೀಟ್ ಮಾಡಿದ ರೀತಿ ಇರ್ಬೋದು, ಕರ್ಸ್ಕೊಂಡಿದ್ದಿರ್ಬೋದು, ಎಕ್ಸ್ಪ್ಲೇನ್ ಮಾಡಿದ್ದು, ನೀವು ನಿಮ್ಮ ಸರ್ ಒಂದು ಡಿಸೈಡ್ ಮಾಡಿರ್ತೀರ ನಮ್ಮ ಮನೆ ಹಿಂಗೆ ಬರಬೇಕು ಸರ್ ಹೇಳಿದ್ರು, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು, ಪ್ಲಾನ್ ಮಾಡುವಂಥದ್ದು, ತರಬೇಕು, ಹೊರಗಡೆ ತರಬೇಕಲ್ವಾ, ಅದನ್ನ ವರ್ಕ್ ಹೇಗೆ ಮಾಡಿದ್ರು RCC ಅವರು? ಎಲ್ಲ ಹನುಮಂತ್ ಸರ್ ಆ್ಯಕ್ಚುಲಿ ಮೇಯ್ನ್ ಅವರೇ ಕೂತ್ಕೊಂಡು, ಅವ್ರದ್ದೇ ಆಫೀಸಲ್ಲಿ ಕೂತ್ಕೊಂಡು ಅವರೇ 3D ಎಲ್ಲ ತೋರಿಸ್ಬಿಟ್ಟು, ಆಮೇಲೆ ಕೆಲವೊಂದು ವಿಡಿಯೋಸು ಕಳಿಸಿದ್ರು. ಎಲ್ಲ ಮಾಡಿಬಿಟ್ಟು ಈ ಥರ ಪ್ಲಾನ್ ಬರುತ್ತೆ ಅಂತ ಹನುಮಂತ್ ಸರ್ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಅವರೇ, ಅಂದ್ರೆ ಬೇರೆ ಸ್ಟಾಫ್ ಅಂತಲ್ಲ, ಅವರೇ ಸಾರೇ. ಓಕೆ. ಏನೋ ಅವರು ಪ್ಲಾನ್ ಅನ್ನ ತೆಗೆದ್ರಲ್ವಾ, ಹೊರಗಡೆ ತೆಗೆದ್ರಲ್ವಾ, ಅದು ನೀವು ಅನ್ಕೊಂಡಂಗೆ ಇತ್ತ ಸರ್? ಇಬ್ಬರದ್ದು ಹೌದು, ಸೇಮ್ ಬಂತು. ಹೌದು. ಅದರಲ್ಲೂ ನಾವು ಕೆಲವೊಂದು ಕೂತು ಡಿಸ್ಕಸ್ ಮಾಡಿದಾಗ ಇನ್ನೂ ಬೆಸ್ಟ್ ಬಂತು. ಈಗ ಪಾರ್ಕಿಂಗ್ ನೋಡಿದ್ರಲ್ಲ, ಮೇನ್ ಪ್ಲಾನ್ ಅವ್ರದ್ದೇ. ನಾವು ಫಸ್ಟ್ ಪ್ಲಾನ್ ಕೊಟ್ಟಿಲ್ಲ, ಅವರೇನೆ ಈ ಒಂದೆರಡು ಪ್ಲಾನ್ ಕೊಟ್ಬಿಟ್ಟು ಇದ್ರೊಳಗಡೆ ಯಾವ್ದು ಮಾಡೋಣ ಅಂತ ಅವರೇ ಪ್ಲಾನ್. ಅವರು ಈ ತರ ಚೆನ್ನಾಗಿರತ್ತೆ ಅಂತ ಅವರೇ ಹೇಳಿದ್ರು. ನೀವು ಕೆಳಗಡೆ ನೋಡಿರೋ ಪಾರ್ಕಿಂಗ್ ಎಷ್ಟು ದೊಡ್ಡ ಪಾರ್ಕಿಂಗ್ ಬಂದಿದೆ. ಎಷ್ಟೊಂದು ಜನ ಕೇಳ್ತಾರೆ 30-40 ಸೈಟಾ ಇದು, ಪಾರ್ಕಿಂಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಕಿಂಗ್ ಬಂದಿದೆ 2 BHK ಬಂದಿದೆ ಕೆಳಗಡೆ. ಅದು ನಿಮ್ಗೆ ಮೇಲೆ ಸ್ಟೇರ್ ಕೇಸ್ 3 ಫೀಟ್, ಇಲ್ಲಿ ಇಂಟರ್ನಲ್ ಸ್ಟೇರ್ ಕೇಸ್ 3 ಫೀಟ್, 2 ಸ್ಟೇರ್ ಕೇಸ್ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಚೆನ್ನಾಗಿ ಮಾಡಿದಾರೆ ಅಂತ ಹೇಳ್ಬೋದು ಡಿಸೈನ್ ವಿಚಾರಕ್ಕೆ ಬಂದ್ರೆ. ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ಲೈಕ್ ಮಟೀರಿಯಲ್ ಚೂಸ್ ಇರ್ಬೋದು. ನಿಮ್ಮ ಮನೆಯಲ್ಲಿ ನೋಡಿ ಗ್ರಾನೈಟ್ ಇದೆ, ಮಾರ್ಬಲ್ ಇದೆ, ಟೈಲ್ಸ್ ಇದೆ, ಸೊ ಎವ್ರಿಥಿಂಗ್ ಇದೆ. ಸೊ ಇವೆಲ್ಲದೂ ಇರಬೇಕಾದ್ರೆ ಮಟೀರಿಯಲ್ ಚೂಸ್ಗೆ ನಮಗೆ ಡಿಸೈನ್ಸ್ ಬೇಕಾಗುತ್ತೆ. RCC ಅಂತ ಹೋದಾಗ ಈ ಆಪ್ಷನ್ಸ್ ಎಲ್ಲ ಇದೆಯಾ ನಿಮಗೆ? ಎಲ್ಲ ಇತ್ತು. ಅವರು ಕೆಲವೊಂದು ಆಪ್ಷನ್ ಕೊಟ್ಟಿದ್ರು, ನಿಮ್ಗೆ ಈ ತರ ಬೇಕು, ಯಾವ್ದು ಬೇಕು. ನಾವು ಅದರಲ್ಲಿ ನಮ್ಗೆ ಏನ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿದ್ವಿ, ಚೂಸ್ ಮಾಡಿದ್ರಿ. ಅಂದ್ರೆ ಅವರು ಸಜೆಷನ್ ಹೇಳಿದ್ರು, ನಾವು ಅದಕ್ಕೆ ಆಡ್ ಮಾಡಿದ್ವಿ. ನೀವು ಕೂಡ ಮ್ಯಾಕ್ಸಿಮಮ್ ಅವ್ರ ಇಂಜಿನಿಯರ್ಸೇ ಮಾಡಿರೋದು. ನಮ್ಮ ಜೊತೆಗೆ ಬಂದವರು ಅವರೇನೆ ಈ ಇದಕ್ಕೆ, ಅಂದ್ರೆ ಈ ವಾಲಿಗೆ ಈ ಚೆನ್ನಾಗಿ ಕಾಣುತ್ತೆ, ಕೆಳಗಡೆ ಡಾರ್ಕ್ ಇರ್ಲಿ, ಲೈಟ್ ಇರ್ಲಿ, ಕೆಳಗಡೆ ಬೆಳಕು ಸ್ವಲ್ಪ ಜಾಸ್ತಿ ಬರುತ್ತೆ, ಮೇಲ್ಗಡೆ ಅಂದ್ರೆ ವೈಟ್ ಕಲರೇ ಹಾಕೋಣ ಅಂತ ಕೆಳಗಡೆ ವೈಟ್ ಹಾಕಿದ್ವಿ, ಮೇಲ್ಗಡೆ ಸ್ವಲ್ಪ ಮಕ್ಕಳೆಲ್ಲ ವೈಟ್ ಇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದ್ ಮಾಡ್ಸಿದ್ವಿ. ಮತ್ತೆ ಅಲ್ಲಿ ತಂಪು ಜಾಸ್ತಿ ಅಂತ ಹೇಳ್ಬಿಟ್ಟು ಗ್ರಾನೈಟ್ ಹಾಕ್ಸಿಲ್ಲ, ಟೈಲ್ಸ್ ಇರ್ಲಿ ಅಂತ ಕೆಳಗಡೆ ಟೈಲ್ಸ್, ಇದು ಗ್ರಾನೈಟ್. ಇದೆಲ್ಲ ಸಜೆಷನ್ ಅವ್ರದೇ, ಅವ್ರದೇ ಮಲ್ಟಿಪಲ್ ಸಜೆಷನ್ಸ್ ಅನ್ನ ಕೊಟ್ರು. ಓಕೆ. ಸೊ ನೆಕ್ಸ್ಟ್
ಹೋಗೋದು ಬರೋದು ಜೊತೆಗೆ ಅಷ್ಟೇ, ಎಲ್ಲ ಅವ್ರದ್ದೇನೆ, ಎಲ್ಲ 99.9% ಅವ್ರದ್ದೇನೆ. ಕರೆಕ್ಟ್. ಆಮೇಲೆ ನೆಕ್ಸ್ಟ್ ಬರೋದು ವರ್ಕ್ಮೆನ್ಶಿಪ್. ನೀವು ಯೂಶುವಲಿ ಇಲ್ಲಿಂದ ಎಷ್ಟು ದೂರ ಇದ್ದೀರಾ? ಆ್ಯಕ್ಚುಲಿ ಈ 40 ಕಿಲೋಮೀಟರ್ ಅನ್ಬೋದು. 40 ಕಿಲೋಮೀಟರ್ ದೂರ ಇದ್ದೀರಾ. ಬೆಂಗಳೂರಲ್ಲಿ ಅಷ್ಟು ಓಡಾಡೋದು ತುಂಬ ಕಷ್ಟ, ರೆಗ್ಯುಲರಾಗಿ ಬರೋಕ್ಕಾಗೋದಿಲ್ಲ. ಆದರೆ ಇಲ್ಲೇ ಬರೋದು ವರ್ಕ್ಮೆನ್ಶಿಪ್. RCC ಅವರ ವರ್ಕ್ಮೆನ್ಶಿಪ್, ಲೈಕ್ ಎಂಡ್ ಆಫ್ ದ ಡೇ ಏನು ವರ್ಕ್ ಆಯಿತು ನಿಮಗೆ ತಿಳಿಸುವಂಥದ್ದು, ಅಪ್ಡೇಟ್ ಕೊಡುವಂಥದ್ದು ಕೊಡ್ತಿದ್ರು. ಡೈಲಿ ವಾಟ್ಸಪ್ಪಲ್ಲಿ ಅವರು ಫೋಟೋಸ್ ಅಪ್ಡೇಟ್ ಮಾಡೋದಾಗಲಿ, ಅವರು ಕ್ಯೂರಿಂಗ್ ಮಾಡೋದು ವಿಡಿಯೋಸ್ ಆಗಲಿ ಎಲ್ಲ ಅಪ್ಡೇಟ್ ಆಗಿಕೊಡ್ತಾರೆ. ಪ್ರತಿಯೊಂದು ಅಪ್ಡೇಟ್ ಬರ್ತಿತ್ತು, ನಿಮಗೆ ಗೊತ್ತಾಗ್ತಿತ್ತು ಪ್ರತಿದಿನ ಏನು ನಡೀತಿದೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ರು. ಸೂಪರ್. ಆ್ಯಂಡ್ ಫೈನಲ್ ಆಗಿ ನೀವೇನು ಅನ್ಕೊಂಡಿದ್ರಿ, ಏನು ಪ್ಲಾನ್ ಮಾಡಿದ್ರಿ, ಇವತ್ತೇನು ಎಕ್ಸಿಕ್ಯೂಟ್ ಮಾಡಿದ್ದಾರೆ? ಮ್ಯಾಚ್ ಆಗ್ತಾ ಇದೆಯಾ ಮೂರು ಕೂಡ? ಇದು ಅವ್ರು ಮ್ಯಾಚ್ ಆಗ್ತದೆ ಅನ್ನೋಕ್ಕಿಂತ ಮ್ಯಾಚಿಂಗ್ಕಿಂತ ಜಾಸ್ತಿನೇ ಆಗ್ಬಿಟ್ಟಿದೆ ಅಂತೀರಾ? ನೀವು ಹೇಳಿ ಮೇಡಮ್, ನೀವೇನು ಹೇಳ್ತೀರಾ? ಹೌದು ಸರ್, ಅಂದ್ರೆ ನಾವು ಫಸ್ಟ್ ಏನ್ ಅನ್ಕೊಂಡಿದ್ವಿ, ಇದ್ರ ಮೇಲೆ ಒಂದು ಸಣ್ಣ ರೂಮ್ ಅನ್ಕೊಂಡಿದ್ವಿ. ಇದು ನೋಡಿದ್ರೆ ಡ್ಯೂಪ್ಲೆಕ್ಸ್ ತರ ಆಗಿ ಮೇಲೆ, ಇದು ಅವ್ರದೇ ಐಡಿಯಾ, ಇದೆಲ್ಲ ಅವ್ರದೇ ಐಡಿಯಾ. ನಾವ್ ಇದೆಲ್ಲ ಪ್ಲಾನೇ ಅನ್ಕೊಂಡಿದ್ವಿ. ಮೇಲ್ಗಡೆ ಅಂತೂ 400 ಸ್ಕ್ವೇರ್ ಫೀಟ್ 400 ಸ್ಕ್ವೇರ್ ಫೀಟಿಗೆ ಒಂದು ಇದು ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ರೂಮ್ ಅಂತ ಅನ್ಕೊಂಡು ಸರ್ ಹೇಳಿದ್ರು ಅದನ್ನು ಕಟ್ಸೋಣ, ಡ್ಯೂಪ್ಲೆಕ್ಸ್ ಥರ ಮಾಡೋಣ ಅಂದರು. ಇದು ಅವ್ರದ್ದು ಐಡಿಯಾ, ನಮ್ದು ಐಡಿಯಾ ಅಲ್ಲ. ಆಮೇಲೆ ನೋಡ್ತೀವಿ ದೊಡ್ಡದಾಗ್ಬಿಡ್ತು, ಸೂಪರ್ ಆಗಿ ಬಂದಿದೆ. ಗ್ಲಾಸ್ ಎಲ್ಲ ನಮ್ ಪ್ಲಾನ್ ಇರ್ಲಿಲ್ಲ, ಸರ್ ಹೇಳಿದ್ರು ಗ್ಲಾಸ್ ಹಾಕ್ಸ್ಬಿಡೋಣ ಚೆನ್ನಾಗಿ. ಆಮೇಲೆ ದೊಡ್ಡದಾದಂತ ಒಂದು ಸ್ಕೈ ವ್ಯೂ ಬೇರೆ ಬಂದಿದೆ. ಇದು ಯಾರ್ ಪ್ಲಾನ್ ಇದೆಯಾ? ಅದು ಅವ್ರದ್ದು, ನಮಗೆ ಕಲ್ಪನೆಯಲ್ಲೂ ಇಲ್ಲ. ಇಡೀ ಮನೆಗೆ ಬೆಳಕು ಬರ್ತಾ ಇದೆ, ಸಫಿಶಿಯಂಟ್ ಲೈಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಫೈನಲ್ ಆಗಿ ಖರ್ಚು ವೆಚ್ಚ, ನಾವು ₹1 ಖರ್ಚು ಮಾಡಿದ್ರು ಕೂಡ ವರ್ತಿರಬೇಕು, ₹1 ಇದು ಮಾಡಿದ್ರು ಕೂಡ. ಸೊ ಇವತ್ತೇನು ನೀವು ಅಮೌಂಟ್ ಹಾಕಿದ್ರಿ ಈ ಮನೆಗೆ, ಇಸ್ ಇಟ್ ವರ್ತ್ ಇದೆಯಾ? ವರ್ತಿದೆ ಅಂತ ಹೇಳ್ತೀರಾ? ನೀವು ಹೇಳಿ ಮೇಡಮ್, ವರ್ತಿದೆ, ಚೆನ್ನಾಗಿದೆ ಅಂತ ಹೇಳ್ತೀರಾ? ಅಂಡ್ ಮನೆ ಓಪನ್ ಆದಾಗ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ, ಯಾರು ಕೇಳಿದ್ರೆ ಯಾರು ಕಟ್ಟಿದ್ರು, ಏನ್ ಕತೆ, ಕಾಂಪ್ಲಿಮೆಂಟ್ ಅನ್ನು ಕೊಟ್ರೆ ಹೇಗೆ? ಅಲ್ಲಿ ಬೋರ್ಡ್ ನೋಡ್ಕೊಂಡು ನಾವು ತೋರಿಸಿದ್ವಿ, ಅವ್ರದ್ದೊಂದು 4 ಬೋರ್ಡ್ ಇಟ್ಟೋಗಿದ್ರು ಅವ್ರಿಗೆ, ನೋಡಿ ಇವರೇ RCC ಅವ್ರ ಅಂತ ತೋರಿಸಿದ್ವಿ. ಆವಾಗ ಅವರು ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ, ಅಂದ್ರೆ ತುಂಬಾ ಜನಕ್ಕೆ ನನ್ನ ಫ್ಯಾಮಿಲಿ ಅವರಾದ್ರೂ ಫಸ್ಟ್ ಟೈಮ್ ನೋಡಿದ್ರು. ಕೆಲವರು ಅವ್ರದ್ದು ಮುಖದಲ್ಲಿ ಎಕ್ಸ್ಪ್ರೆಷನ್ಸ್ ಬಂದ್ಬಿಟ್ಟು, ನಮ್ಮ ತಮ್ಮ ಬಂದ್ಬಿಟ್ಟು ವಾವ್ ಕಣೆ ಸಖತ್ತಾಗಿದೆ ಅಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇವಾಗ ನಮ್ಮ ಕೈಯಲ್ಲಿ ಈ ಮಟ್ಟಕ್ಕೆ ಮನೆ ಕಟ್ಟಕ್ಕಾಗತ್ತೆ ಅಂತ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದನ್ನ ನೋಡ್ಬಿಟ್ಟು ಅವ್ನು ತುಂಬಾ ಜನ ಆತರ ಹೇಳಿದ್ರು. ತುಂಬಾ ಜನ ಏನೇನ್ ಕಾಂಪ್ಲಿಮೆಂಟ್ ಕೊಟ್ರಿ ಮನೆಯಲ್ಲಿ ನೋಡ್ಬಿಟ್ಟು? ಮನೆ ಎಲಿವೇಶನ್ ಚೆನ್ನಾಗಿದೆ ಅಂದ್ರು. ಈ 30-40 ಇಷ್ಟು ಚೆನ್ನಾಗಿ ಬಂದಿರೋದು, ಸ್ಪೇಷಿಯಸ್ ಆಗಿರೋದು, ಮತ್ತೆ ಬೆಳಕು ಮ್ಯಾಕ್ಸಿಮಮ್ ನಾವು ನ್ಯಾಚುರಲ್ ಬೆಳಕೆ ತಗೋತಾ ಇದ್ವಿ. ಅಂಡ್ ನಿಮ್ಮ ಬೆಡ್ರೂಮ್ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ. ಅದು ಅವ್ರು ಹೇಳಿದ್ರು ತುಂಬಾ ದೊಡ್ಡದಾಗಿದೆ. ಕೆಲವೊಬ್ರು ಹೇಳಿದ್ರು ಇಷ್ಟು ದೊಡ್ಡದು ಯಾಕೆ, ಇವಾಗ ನಮ್ಗೆ ಅನಿಸ್ತದೆ ಬೇಕು, ನಾವು ಸ್ವಲ್ಪ ಸ್ಪೇಷಿಯಸ್ ಮನೆ ಅಂದಮೇಲೆ ಬೆಡ್ರೂಮ್ ಅಲ್ಲಿ ಕೂರೋದಾಗ್ಲಿ, ಯಾರು ಬಂದು ಅಲ್ಲೆಲ್ಲ ಹ್ಯಾಂಗಿಂಗ್ ಜೋಕಾಲಿ ಜೂಲಾತೈತ ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತಾರೆ, RCC ಅವ್ರಿಗೆ ಕೆಲಸ ಕೊಡ್ಬೋದು? ರೆಫರೆನ್ಸ್ ರೆಫರ್ ಮಾಡ್ತಾ ಇದೀವಿ. ನಮ್ಮ ವೀಕ್ಷಕರಿಗೆ RCC ಅವ್ರಿಗೆ ಕೆಲಸ ಕೊಡ್ಬೋದಾ? ಕೆಲಸ ಖಂಡಿತ ಕೊಡ್ಬೋದು, ಏನ್ ತೊಂದರೆ ಇಲ್ಲ. ಸೂಪರ್. ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತಮ್ಮಿಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮೇಲೆ ಹೋಗ್ಬಿಡೋಣ, ಸ್ವಲ್ಪ ಸ್ಟೇರ್ ಕೇಸ್ ಹೇಳ್ಕೊಂಡ್ ಬಂದ್ಬಿಡಿ. ಹಾಗೆ ಸ್ಟೇರ್ ಕೇಸ್ ಆಸ್ ಯೂಶುವಲ್ 3 ಫೀಟ್ ಅಗಲ ಇದೆ. ಬಟ್ ಇಲ್ಲಿ ಇನ್ನೊಂದು ಏನು ಎಕ್ಸ್ಟ್ರಾ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಸರ್, ಆಕ್ಚುಲಿ ಸ್ಲ್ಯಾಬ್ ನಾವು ಇಲ್ಲಿ ಗಂಟ ತಗೊಂಡಿದ್ವಿ ಅಂತಂದ್ರೆ ಈ ಓಪನಿಂಗ್ ಸಿಗ್ತಾ ಇರಲಿಲ್ಲ. ಹೌದು, ಇದೊಂದು 2 ಫೀಟ್ ಹಿಂದಕ್ಕೆ ನಿಲ್ಸಿರೋದಕ್ಕೆ ಅಡ್ವಾಂಟೇಜ್ ಏನಂದ್ರೆ ಸರ್, ಇವಾಗ ನೋಡಿ ಆ ಲೈಟ್ ಕೆಳಗಡೆ ಅಲ್ಗೂ ಹೊಡಿತಾ ಇದೆ. ಹೌದು, ಸ್ಕೈ ಲೈಟ್ ಹೊಡಿತಾ ಇರೋದು ಕೆಳಗಡೆ ಅಲ್ಗೂ ಹೊಡಿತಾ ಇದೆ. ಹೌದು, ಮತ್ತೆ ಈ ಸ್ಟೇರ್ ಕೇಸ್ ಪಾರ್ಟ್ಗೂ ಬರ್ತಾ ಇದೆ ಸರ್, ಪಾರ್ಟ್ಗೂ ಸಿಗ್ತಾ ಇದೆ, ಎರಡಕ್ಕೂ ಬೆಳಕು ತುಂಬಾ ಬರುತ್ತೆ. ಹೌದು ಸರ್. ಸ್ಟೇರ್ ಕೇಸ್ SS ಅಲ್ವಾ ಸರ್ ಇದು? ಸರ್ ಎಲ್ಲ SS ವಿತ್ ಗ್ಲಾಸ್ ಹಾಕೊಟ್ಬಿಟ್ಟಿದ್ದೀವಿ. ಇದಕ್ಕೆ ಗ್ಲಾಸ್ ತಗೊಂಡಿದ್ರೆ ಇದು ತಗೊಂಡಿದ್ರೆ? ಹೌದು ಸರ್. ಇದು ಟಫನ್ ಅಲ್ವಾ? ಟಫನ್ ಸರ್. ಓಕೆ. ಗ್ಲಾಸ್ ಹಾಕಿದ್ದೀವಿ, ಎಚಿಂಗ್ ಮಾಡಿರೋದು. ಆಮೇಲೆ ಸ್ಟೇರ್ ಕೇಸ್ ನೋಡ್ಬೋದು ಸರ್, 40 mm ಮಾಡಿದೀವಿ, ಮತ್ತೆ ವೈಟ್ ಕಲರ್ ರೈಸರ್ ತಗೊಂಡಿದೀವಿ. ಸೊ ಕೆಳಗಡೆ ವೈಟ್ ಕಲರ್ ರೈಸರ್ ತಗೊಂಡಿದ್ದೀರಾ? ಸರ್ ಟೈಲ್ಸ್ ಸರ್ ಅದೆಲ್ಲ. ಓಕೆ, ಇದು ಮೇಲ್ಗಡೆ ಯಾವ್ದು ಸರ್? ಲಪೋತ್ರನ ಸರ್? ಇದೆಲ್ಲ ಲಪೋತ್ರ ಸರ್, ಮ್ಯಾಟ್ ಫಿನಿಶ್ ಲಪೋತ್ರ ತಗೊಂಡಿದೀವಿ. ಇದಿಷ್ಟು ನೋಡಬಹುದು. ಇದೊಂದು ವೆರಿ ಬ್ಯೂಟಿಫುಲ್ ಅಂಡ್ ಹೈಲೈಟೆಡ್ ಏರಿಯಾ ಸರ್. ಇದು ನಿಜವಾಗ್ಲೂ ಅಷ್ಟೇ ನೋಡ್ಬೋದು ವೀಕ್ಷಕರೇ, ಮೇಲ್ಗಡೆಯಿಂದ ಕೆಳಗಡೆ ಈ ಕಡೆ ಸ್ಕೈಲೈಟ್ ಅಷ್ಟೇ ಸರ್, ಇಲ್ಲಿಂದ ಅಲ್ಲಿವರೆಗೂ ಪೂರ್ತಿ ಕೊಟ್ಬಿಟ್ಟಿದೀವಿ. ಚೆನ್ನಾಗಿ ಮಾಡಿದ್ದಾರೆ, ಡೇಕ್ಸ್ ಇಲ್ದಂಗೆ. ಅದನ್ನೇ ಹೇಳಿದ್ದು, ತುಂಬಾ ದೊಡ್ಡದಾಗಿರೋ ಸ್ಪೇಷಿಯಸ್ ಆಗಿದೆ ಸರ್. ಓಕೆ. ಆಮೇಲೆ ಸರ್ ಇಲ್ಲಿ ಮೇಲ್ಗಡೆ ಹಾಲ್ ಅಂತ ಏನು ಮಾಡಿಲ್ಲ. ಇಲ್ಲಿ ಇದೊಂದು ಪಾರ್ಟ್ ಸಿಕ್ತಲ್ಲ, ಇಲ್ಲಿ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಮಾಡ್ಬಿಟ್ಟಿದ್ವಿ ಸರ್. ಇದು ವಾಷಿಂಗ್ ಮಿಷಿನ್ ಏರಿಯಾ ಇರೋದ್ರಿಂದ 4 ಫೀಟ್ ಟೈಲ್ಸ್ ಹಾಕಿದೀವಿ ಸುತ್ತಲೂ. ಮತ್ತೆ ಇಲ್ಲಿ ಇನ್ಲೆಟ್ ಔಟ್ಲೆಟ್ ಪ್ರಾವಿಷನ್ ಕೊಟ್ಟಿದೀವಿ. ಮತ್ತೆ ಇಲ್ಲೊಂದು ವೆಂಟಿಲೇಷನ್ ಪರ್ಪಸ್ ಇದು ಮಾಡ್ಬಿಟ್ಟಿದೀವಿ ಸರ್. ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ ಸರ್. ಇದು ಯಾವ ಡೋರ್? ಇದು ಚೆನ್ನಾಗಿದೆ, ಇದು ಹೆವಿ ಇದೆ ಸರ್. ಇದು ನಾವು ನಾರ್ಮಲ್ ರೂಮ್ ಡೋರ್ಸ್ ಹಾಕಿದೀವಲ್ಲ, ಅದೇ ತರದ ಡೋರ್. ಆಮೇಲೆ ಇದೆಲ್ಲಾನು ಟೀಕ್ವುಡ್ ಡೋರ್ಸ್ ತರ ಮ್ಯಾಚ್ ಆಗ್ಲಿ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಸರ್. ಈ ಕಡೆ ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಆಸ್ ಇಟ್ ಈಸ್ ಕೆಳಗಡೆ ಒಂದು ಮಾಸ್ಟರ್ ಬೆಡ್ರೂಮ್ ಮಾಡಿದ್ವಲ್ಲ, ಹೌದು, ಅದೇ ತರದ ಸೇಮ್ ಮಾಸ್ಟರ್ ಬೆಡ್ರೂಮ್.
ಇದ್ರಲ್ಲಿ ಏನಂದ್ರೆ ಸರ್ ಈಗ ಸರ್ ಮೇಡಮ್ ಒಂದು ರೂಮ್ ಮತ್ತೆ ಅವ್ರ ಮಗ ಚಿಕ್ಕವನ್ ಓಡಾಡ್ತಾ ಇದಾರಲ್ಲ ಅವನಿಗೆ ಫ್ಯೂಚರ್ ರೂಮ್ ಇದು ಆಮೇಲೆ ಒಂದು ಮಾಮೂಲಿ ಚಿಕ್ಕದೊಂದು ಮಾಡಿದೀವಲ್ಲ ಅದು ಗೆಸ್ಟ್ ರೂಮ್ ಸರ್. ಇದು ಫ್ಲೋರಿಂಗ್ ಸರ್ ಏನ್ ಹಾಕಿದ್ರಿ ಸರ್? ಸರ್ ಸೇಮ್ ಕೆಳಗಡೆ ಏನ್ ಹಾಕಿದೀವಲ್ಲ ಅದೇ ಗ್ರಾನೈಟ್ ಹಾಕಿದೀವಿ ಸರ್. ಅದನ್ನೇ ಕಂಟಿನ್ಯೂ ಮಾಡಿದಿರಲ್ವಾ? ಸರ್ ಅದೇ ಗ್ರಾನೈಟ್ ಹಾಕಿದೀವಿ. ಸೊ ಇಲ್ಲೂ ವಾಕಿಂಗ್ ವಾರ್ಡ್ರೋಬ್ ಸೇಮ್ ಟು ಸೇಮ್ ಸರ್. ಆಮೇಲೆ ಹೈಟ್ ಆಫ್ ದ ಸೀಲಿಂಗ್ ಕೂಡ ಒಂದ್ ಅಡಿ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ ಸರ್. ಎಷ್ಟು ಸರ್ ಇದು? 10 11 ಇದು 11 ಅಡಿ ಇದೆ ಸರ್. 11 ಅಡಿ ತಗೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ, ಬನ್ನಿ ಇಲ್ಲಿ ವಾಶ್ರೂಮ್ ನೋಡ್ಕೊಂಡ್ ಬಂದ್ಬಿಡೋಣ ಫಸ್ಟ್. ವಾಶ್ರೂಮ್ ನೋಡ್ಕೊಂಡ್ ಬರೋಣ. ಓಕೆ, ಸೊ ಇದು ಇಂಟೀರಿಯರ್ ಎಲ್ಲ ನೀವೇ ಮಾಡಿರೋದು? ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ನಮ್ದ್ರಲ್ಲೇ ಬಂದಿರೋದು ಸರ್. ಸೊ ಇಲ್ಲಿ ಬ್ಲಾಕ್ ಮತ್ತೆ ಗ್ರೇ ಕಾಂಬಿನೇಷನ್ ಅನ್ನು ತಗೊಂಡಿದ್ದೀರಾ? ವೈಟ್ ಗ್ರೇ ಎರಡನ್ನು ವೈಟ್ ಮತ್ತೆ ಗ್ರೇ ಕಾಂಬಿನೇಷನ್ ಅನ್ನು ತಗೊಂಡಿದ್ದೀರಾ. ಓಕೆ, ಸೊ ಈ ವಾಶ್ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಈ ವಾಶ್ರೂಮ್ ಸೈಜ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿ ತಗೊಂಡಿದ್ದೀವಿ. ಅಂದ್ರೆ ಒಂದು 4.5 by 6 ತಗೊಂಡಿದ್ದೀವಿ ಸರ್. 4.5 by 6 ಸೈಜ್ ತಗೊಂಡಿದ್ದೀವಿ. ಅಂದ್ರೆ ಕೆಳಗಡೆ ತುಂಬಾ ದೊಡ್ಡದಿದೆ, 7 by 7 ಇದೆ. ಹೌದೌದು. ಇದು ಸ್ವಲ್ಪ ಚಿಕ್ಕದು ತಗೊಂಡಿದ್ದೀವಿ ಸರ್. ಬಟ್ ಟೈಲ್ಸ್ ಸೇಮ್ ಪ್ಯಾಟರ್ನ್ ಅಲ್ವಾ ಇದು? ಹಾ ಸರ್, ಇಲ್ಲ ಅದ್ರದ್ದು ಇದ್ರ ಸ್ವಲ್ಪ ಚೇಂಜ್ ಇದೆ, ತುಂಬಾ ಚೇಂಜಸ್ ಇಲ್ಲ ಸರ್. ಇದು ನೋಡಬಹುದು, ಇದೊಂದು ಕಲರ್ ಇದೆ, ಇದೊಂದು ಕಲರ್ ಇದೆ. ಹೌದು, ಸ್ವಲ್ಪ ಮಾತ್ರ ಡಿಫ್ರೆನ್ಸ್ ಇದೆ ಸರ್, ತುಂಬಾ ಡಿಫ್ರೆನ್ಸ್. ಇಲ್ಲೊಂದು ಪೆಡೆಸ್ಟಲ್ ಇದು ಹಾಕ್ಬಿಟ್ಟಿದ್ದೀವಿ. ಪೆಡೆಸ್ಟಲ್ ಬಾಕ್ಸ್, ಪೆಡೆಸ್ಟಲ್ ಒಂದು ಹ್ಯಾಂಡ್ ವಾಶ್ ಬೇಸಿನ್ ಹಾಕೊಟ್ಬಿಟ್ಟಿದೀವಿ. ಮತ್ತೆ ಇದು ಸ್ವಲ್ಪ ಕಟ್ಟೆ ಆಚೆ ನೀರು ಬರ್ತಾರೆ. ಸ್ಟೆಪ್ ಹೈಟ್ ತುಂಬಾ ಜಾಸ್ತಿ ಮಾಡಿದಿರಲ್ವಾ? ಹೌದು ಸರ್, ಒಂದು ಹೈಟ್ ತಗೊಂಡಿದ್ದೀವಿ. 9 ಇಂಚ್ ಹೈಟ್ ಇದೆ. 8 ಇಂಚ್ ಹೈಟ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಈ ಕಡೆಯಿಂದ ಉಲ್ಟಾ ಸ್ಲೋಪ್ ತಗೊಂಡಿದ್ದೀವಿ ಸರ್. ಆ ಕಡೆ ಇದೆ ಔಟ್ಲೆಟ್, ಹಂಗಾಗಿ ಈ ಕಡೆ ಸ್ವಲ್ಪ ಜಾಸ್ತಿ ಬಂದಿದೆ. ಅಲ್ಲಿ ಇಲ್ಲೊಂದು ಕರ್ಟನ್ ಹಾಕೊಂಡ್ಬಿಟ್ರೆ ಸಾಕು ಸರ್, ಆರಾಮಾಗಿ ವಾಕಿನ್ ವಾರ್ಡ್ರೋಬ್ ಆಗೋಗ್ಬಿಡುತ್ತೆ. ಆಮೇಲೆ ರೂಮಲ್ಲಿ ಏನು ಜಾಮ್ ಮಾಡಿಲ್ಲ ಸರ್, ಎಲ್ಲ ಫ್ರೀ ಆಗಿದೆ ಅಲ್ವಾ ಇದು? ಅಲ್ಲಿ ಲುಕ್ಸ್ ನೋಡ್ಬೋದು ಸರ್. ಮನೆ ರೂಮ್ ಒಳಗಡೆನೆ ಇದು ಸ್ವಿಂಗ್ ಎಲ್ಲ ಹಾಕೊಳ್ಳೋದು ಬೇಕಾದ್ರೆ ಹಾಕೋಬಹುದು. ಓಕೆ, ಫ್ಯೂಚರ್ ಪ್ರೂಫ್ ಎಲ್ಲ ಯೋಚನೆ ಮಾಡಿರೋದು. ಹೌದು ಸರ್, ಎಲ್ಲಾನು. ಇದು ಬಾಲ್ಕನಿ ತುಂಬಾ ದೊಡ್ಡದಾಯ್ತು ಸರ್. ಇದು ವಿಂಡೋ ನೋಡಿ ಸರ್, ಹ್ಯೂಜ್ ಬಾಲ್ಕನಿ ಸರ್. ಇದು ಓಪನ್ ಮಾಡ್ಬಿಟ್ರೆ ಇಲ್ಲಿಂದ ಅಲ್ಲಿವರೆಗೂ ರೂಮ್ ಅನ್ನಂಗೆ ಇರುತ್ತೆ. ಒಂದು 14 ಅಡಿ ಇರ್ಬೋದು ಇದು ದೊಡ್ಡದು. 15 ಅಡಿ ಇದೆ ಸರ್. 15 ಅಡಿ ಇದೆ. ಹೈಟ್ ಬಂದ್ಬಿಟ್ಟು ಒಂದು 8 ಅಡಿ ಇದೆ. ಹಾ ಸರ್, ಹೈಟ್ ಯಾಕಂದ್ರೆ ಒಂದೇ ಲಿಂಟ್ ಲೆವೆಲ್ ಅಲ್ಲಿ ಮಾಡ್ಕೊಂಡು, ಬಟ್ ಇಲ್ಲಿ ಆಚೆಗಡೆ ನೋಡ್ಬೋದು ಸರ್, ಇನ್ನು ಹೈಟ್ ಸಫಿಶಿಯಂಟ್ ಹೈಟ್ ಇಟ್ಕೊಂಡಿದೀವಿ. ಅಂಡ್ ಆಮೇಲೆ ಕಂಪ್ಲೀಟ್ ಇಲ್ಲೂ ಕೂಡ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡ್ಕೊಂಡಿದೀವಿ, ಫಿನಿಶಿಂಗ್ ಕೊಟ್ಟಿದ್ದೀರಾ. ಆಮೇಲೆ ಬಾಲ್ಕನಿ ಒಳಗಡೆ ಅದಿದಂತ ಏನು ಹೈಲೈಟ್ ಮಾಡಿಲ್ಲ ಸರ್, ಪ್ಲೇನ್ ಬಾಲ್ಕನಿ ಇಟ್ಕೊಂಡಿದೀವಿ. ಏನಾರು ಅವರು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಿದ್ರು ಮಾಡ್ಕೋಬಹುದು ಸರ್. ಇಡೀ ಮನೆ ಒಂಥರ ಲೈಕ್ ನೀಟಾಗಿ ಬಂದಿದೆ. ನೀಟಾಗಿ, ಹೌದು ಸರ್. ಒಂಚೂರು ಏನು ಜಂಬಲ್ ಆಗದಿರಂಗೆ, ಜಂಬಲ್ ಇಲ್ಲ ನೋಡಿ ಸರ್. ಕ್ಲೀನ್ ಆಗಿ ಎಲ್ಲನೂ ಒಂದು ಸ್ವಲ್ಪ ಒಂದು ಮುಖಕ್ಕೆ ರಾಶ ತರದೇ ಅದು ಕಲರ್ಸ್ ಅದೆಲ್ಲ ಏನೂ ಇಲ್ಲ. ಕಲರ್ಸ್ ಕೂಡ ಸೆಟಲ್ಡ್ ಕಲರ್ಸ್. ಹೌದು ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಇಲ್ಲಿಂದ ಆ ಕಡೆ ಇದಿದೆ ಸರ್. ಸರ್ ಈ ಕಡೆ ಬಂದ್ರೆ ಆ ಕಡೆ ಒಂದು ಹೈಲೈಟೆಡ್ ಏರಿಯಾ ಇದೆ ಸರ್. ಈ ಕಡೆ ನೋಡ್ಬೋದು, ನಾವು ನೋಡ್ಬೋದು ಸರ್. ಇವಾಗ ಇಲ್ಲಿಂದ ಮತ್ತೆ ನಾವು ಟೆರೆಸ್ಗೆ ಹೋಗಕ್ಕಾಗಲ್ಲ. ಟೆರೆಸ್ಗೆ ಹೋಗ್ಬೇಕಂದ್ರೆ ನಾವು ಇಲ್ಲಿಂದ ಹಿಂಗೆ ಆಚೆ ಬರಬೇಕು. ಇದೇ ಟೆರೆಸ್ ಫಸ್ಟ್ ಟೆರೆಸ್ ಅಲ್ವಾ ಇದು? ಫಸ್ಟ್ ಟೆರೆಸ್ ಇದು ಅಂತೂ ಬ್ಯೂಟಿಫುಲ್ ಆಗಿದೆ ಸರ್. ಬಂದವರೆಲ್ಲ ಇದ್ರದಂತೂ ಹೈಲೈಟ್ ಏರಿಯಾ ಪ್ಲಾನ್ ಮಾಡ್ಬಿಟ್ರು. ಓಕೆ, ಯಾಕಂದ್ರೆ ಆಲ್ಮೋಸ್ಟ್ ಇದು ತುಂಬಾ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಫಂಕ್ಷನ್ಗೆಲ್ಲಂತೂ 7 ಮಾಸದಂಗಿದೆ ಸರ್ ಇದು. ನೋಡಿ ಸರ್ ಎಷ್ಟು ಸ್ಪೇಷಿಯಸ್ ಆಗಿದೆ. ಓಕೆ, ಎಷ್ಟು ಅಗಲ ಇದೆ ಇದು ಸ್ಪೇಸ್? ಸರ್ ಇದೊಂದು ಹಾಫ್ ಸೈಟ್ ಅಷ್ಟು ಲೆಕ್ಕಕ್ಕಿದೆ ಸರ್. ಅರ್ಧ ಸೈಟ್ ಇಷ್ಟು ಬರುತ್ತೆ ಜಾಗ ಉಳಿದಿದೆ. ನಮ್ಗೆ ರೂಫಲ್ ಏರಿಯಾ ಬಿಟ್ಬಿಟ್ಟು ಮಿಕ್ಕಿದೇನೇ ಏರಿಯಾ ಇತ್ತು ಅಷ್ಟನ್ನು ಕೂಡ ನೀಟಾಗಿ ಸ್ಕ್ರಿಡ್ ಕಾಂಕ್ರೀಟಿಂಗ್ ಮಾಡಿ ವಾಟರ್ ಪ್ರೂಫ್ ಮಾಡ್ಬಿಟ್ಟು ವಾಟರ್ ಪ್ರೂಫ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದೀವಿ. ಇದೆಲ್ಲ ಮಾಮೂಲಿ ಇದೆ ಸರ್, ಮಂಗಳೂರು ಹಂಚ್ ತರದು FRP ಶೀಟ್ಸ್ ಎಲ್ಲ MS ಇದು ಮಾಡಿ FRP ಇದು ಟೈಲಿಂಗ್ ಡಿಸೈನ್ಸ್ ಹಾಕೊಟ್ಬಿಟ್ಟಿದೀವಿ. ಓಕೆ, ಆಮೇಲೆ ಅದಕ್ಕೆ ಏನೇನ್ ಬೇಕಲ್ಲ ಸರ್, ಪ್ರಾವಿಷನ್ ಗಟರ್ ಅಲ್ಲಿ ಔಟ್ಲೆಟ್ ಹೋಗೋದಕ್ಕೆ ಎಲ್ಲ ನೀವೇ ಮಾಡ್ಕೊಟ್ರ? ಎಲ್ಲಾನು ನಮ್ಮ ಕಡೆಯಿಂದಾನೆ ಮಾಡ್ಕೊಟ್ಟಿದೀವಿ ಸರ್. ಇದು ಸ್ಕೈಲೈಟ್, ಇನ್ನೊಂದು ಸ್ಕೈಲೈಟ್. ಹೌದು ಸರ್, ಇದು ಯುಟಿಲಿಟಿ ಸ್ಕೈಲೈಟ್, ದೇವ್ರ ಮನೆ ಸ್ಕೈಲೈಟ್. ಓಹೋ, ಇಲ್ಲೊಂದು ಯುಟಿಲಿಟಿ ಸ್ಕೈಲೈಟ್. ಓಕೆ ಸರ್, ಅಲ್ಲೊಂದು ದೇವ್ರ ಮನೆದೊಂದು. ಇದು ದೇವ್ರ ಮನೆ ಸ್ಕೈಲೈಟ್. ಹೌದು ಸರ್, ಟೋಟಲ್ 3 ಸ್ಕೈಲೈಟ್ ಇದೆ ಇವ್ರ ಮನೆಯಲ್ಲಿ ಅಲ್ವಾ? ಈ ಟೆರೆಸ್ ಅಲ್ಲಿ 2 ಬರುತ್ತೆ. ಆಮೇಲೆ ದೊಡ್ಡ ಲೆಂತ್ ಇರೋದು ಮೇಲ್ಗಡೆ ಟೆರೆಸ್ ಅಲ್ಲಿ ಬರುತ್ತೆ. ಓಕೆ ಓಕೆ. ಆಮೇಲೆ ಇದನ್ನ ಇನ್ನೊಂದೇನು ಅಂತಂದ್ರೆ ಸರ್, ಇನ್ನೊಂದೇನ್ ಮಾಡ್ಬೋದು ಅಂತಂದ್ರೆ ಇನ್ ಫ್ಯೂಚರ್ಗೆ ಏನಾದ್ರು ಇವ್ರು 1 BHK ಮಾಡ್ಕೊಂತಾರ ಅಂದ್ರೂ ಅದಕ್ಕೂ ಕೂಡ ಪ್ರಾವಿಷನ್ ಇದೆ ಸರ್. ಇದನ್ನ 1 BHK ಮಾಡ್ಬೋದು ಸರ್. ಪಕ್ಕದಲ್ಲಿ 1 BHK ಡೆವಲಪ್ಮೆಂಟ್ ಬೇಕಾದ್ರೆ ಮಾಡ್ಬೋದು. ಹಿಂಗೆ ಹೋಗ್ಬಿಡೋಣ. ಹಾ ಸರ್. ಸೊ ಆ ಸ್ಟೆಪ್ಸ್ ಇಲ್ಲಿ ಬರುತ್ತಲ್ವಾ? ಹೌದು ಸರ್, ಆಚೆ ಕಡೆ ಬಂದ್ವಲ್ಲ ಆ ಸ್ಟೆಪ್ಸ್ ಇಲ್ಲಿ ಬರುತ್ತೆ. ಇಲ್ಲ ಬಟ್ಟೆ ಒಣಗಾಕಕ್ಕೆ ಏನೋ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್, ಅಲ್ಲೇನೆ. ಯಾಕಂದ್ರೆ ಇಲ್ಲ ಗಾಳಿ ಆಡುತ್ತಲ್ಲ, ಹಾಗಾಗಿ ಇಲ್ಲೇನೆ ಒಂದು ವ್ಯವಸ್ಥೆ ಮಾಡ್ಕೊಟ್ಬಿಟ್ಟಿದ್ದೀರಾ. ಓಕೆ ಓಕೆ ಸರ್. ಇದೇ ತರ ಸೇಫ್ಟಿ ಗ್ರಿಲ್ ಅಲ್ಲೂ ಒಂದು ಕೊಟ್ಟಿದ್ದೀವಿ ಸರ್, ಸೇಫ್ಟಿ ಡೋರ್ ಅಲ್ಲೂ ಇದೆ. ಅಲ್ಲಿ ಮಾಡಿದ್ದೀರಾ? ಆಮೇಲೆ ಇವಾಗ ಈ ಕಡೆಯಿಂದ ಹತ್ಕೊಂಡ್ ಬರಬಾರ್ದು ಅಂತೇಳಿ ಇದನ್ನ ನೋಡ್ಬೋದು. ಆಚೆ ಕಡೆಯಿಂದ ಬಂದ್ರು ಈ ಟೆರೆಸ್ ಬರಕ್ಕಾಗಲ್ಲ, ಪ್ರೈವೇಟ್ ಆಗಿರುತ್ತೆ, ಲಾಕ್ ಮಾಡಿಟ್ರೆ ಮುಗಿದಾಯ್ತು ಸರ್. ಬನ್ನಿ ಸರ್, ಹಂಗೆ ಮುಂದೆ ಹೋಗ್ಬಿಡೋಣ. ಇಲ್ಲಿಗೆ ಎಂಡ್ ಮಾಡಿಲ್ಲ, ಯಾಕಂದ್ರೆ ಹತ್ತು ಹಿಂಗೆಲ್ಲ ಬಂದ್ಬಿಟ್ಟರು ಅಂತೇಳಿ ಸ್ವಲ್ಪ ಎಕ್ಸ್ಟೆನ್ಷನ್ ಅಲ್ವಾ, ಎಕ್ಸ್ಟೆನ್ಷನ್ ತಗೊಂಡಿದ್ದೀವಿ. ಈ ಕಡೆ ಅಷ್ಟೇ, ಇಲ್ಲಿಂದ ಹಂಗೆ ಬರೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತಗೊಂಡಿದ್ದೀವಿ ಸರ್. ಇಲ್ಲೊಂದು ಗೇಟ್ ಕೂಡ ಮಾಡಿದ್ರೆ ಮಕ್ಕಳ ಮೇಲೆ ಹೋಗ್ಬಾರ್ದು ಮಕ್ಕಳು. ಆಮೇಲೆ ಇವಾಗ ಸರ್ ಆಚೆ ಕಡೆಯಿಂದ ಸ್ವಲ್ಪ ಇಲ್ಲಿ ರಿಮೋಟ್ ಏರಿಯಾ ಅಲ್ಲ, ಒಂಚೂರು
ಈ ಲ್ಯಾಂಡಲ್ಲಿರೋ ನಾಯಿಗಳು ಅದು ಇದೆಲ್ಲ ಓಡಾಡ್ಬಿಡವು. ಓಕೆ ಓಕೆ ಅದಕ್ಕೆ ನಾವು ಯಾವನು ಮೇಲೆ ಹೋಗಿ ಮೇಲೆ ಬರಬಾರ್ದು ಅನ್ನೋ ತರ ಇದು ಮಾಡಿದ್ದೀರಾ. ಓಕೆ, ಹೊರಗಡೆ ಏನು ಲಪತ್ರ ಹಾಕಿದ್ರಿ ಅದೇ ಕಂಟಿನ್ಯೂಟಿ ಅಲ್ಲ? ಅದೇ ಕಂಟಿನ್ಯೂಟಿ ಕೊಟ್ಬಿಟ್ಟಿದ್ದೀವಿ ಸರ್. ಯಾಕಂದ್ರೆ ಮೇಲ್ಗಡೆ ಕ್ಲೋಸ್ ಮಾಡೋ ಪ್ಲಾನ್ ಇತ್ತು ನಮ್ದು. ಓಕೆ, ಇಲ್ಲಿ ನೋಡಿ ಮೇಲ್ಗಡೆ ಮಾಮೂಲಿ ಇದಾಕಿದೀವಲ್ಲ ಸರ್, ಶೀಟ್ ಹಾಕಿದೀವಲ್ಲ, ಇಲ್ಲಿ ಶೀಟ್ ತೊಗೊಂಡ್ರ ಮೇಲೆ? ಶೀಟ್ ಹಾಕ್ಬಿಟ್ಟಿದೀವಿ ಸರ್. ಅದಕ್ಕೆ ಬಿಸಿಲೇ ಇಲ್ಲ ಇಲ್ಲಿ? ಬಿಸಿಲಿಲ್ಲ, ಇಲ್ಲ ಅಂದ್ರೆ ಬಿಸಿಲು ಹೊಡೆದ್ ಬಿಟ್ಟಿರೋದು. ಕರೆಕ್ಟ್ ಸರ್. ಇದು ಮೇಲ್ಗಡೆ ಶೀಟ್ ಹಾಕೊಂಡಿದ್ದೀವಿ. ಹಾಕಿದ್ದೀವಿ. ಆಮೇಲೆ ಇದೇನು ನಮ್ಗೆ ಎಲ್ಲೂ ಕಾಣಿಸಲ್ಲ ಸರ್, ಎಲಿವೇಶನ್ಗೆ ಏನಂತ ಏನು ಅಡ್ಡ ಏನಿಲ್ಲ. ಅಡ್ಡನೇ ಬರೋದಿಲ್ಲ ಇದು ಆಕ್ಚುಲಿ. ಎಲಿವೇಶನ್ ಅಲ್ಲಿ ಅಪಿಯರೆನ್ಸ್ ಕೊಡಲ್ಲ ಇದು. ಹೌದು ಸರ್. ಓಕೆ, ಸೊ ಇದು ಇಷ್ಟು ದೊಡ್ಡದಾಗಿರುವಂತಹ ಇದು ನೋಡ್ಬೋದು. ನಮ್ಗೆ ಕಂಪ್ಲೀಟಾಗಿ ಅದು ನಮಗೆ ಡೂಪ್ಲೆಕ್ಸ್ ಮೇಲ್ಗಡೆ ಕಾಣಿಸ್ತಲ್ಲ, ಹೌದು, ಅದರದ್ದು ಸ್ಕೈಲೈಟ್ ಏರಿಯಾ ಸರ್. ಇದ್ಮೇಲೆ ಆರಾಮಾಗಿ ಓಡಾಡ್ಬೋದು ಕ್ಲೀನಿಂಗ್ಗೆ. ಬಟ್ ಒಳಗಡೆ ಸೇಫ್ಟಿ ಗ್ರಿಲ್ಸ್ ಇದೆ. ಇದ್ರೊಳಗಡೆ ಸೇಫ್ಟಿ ದಪ್ಪ ತಗೊಂಡಿದ್ದೀವಿ, ಪೈಪೇ ತೊಗೊಂಡ್ಬಿಟ್ಟಿದ್ದೀರಲ್ವಾ? ಪೈಪ್ ತೊಗೊಂಡ್ಬಿಟ್ಟಿದ್ದೀವಿ ಸರ್. ಒಳ್ಳೆ ಕೆಲಸ ಸರ್. ಆ್ಯಂಡ್ ಇಲ್ಲೇನು ಮಾಡಿದ್ದೀರಾ ಇದು ಸರ್? ಅಲ್ಲೋದ್ರೆ ಅಲ್ಲೂ ಒಂದು ಡಿಫ್ರೆಂಟ್ ಒಂದು ಮಾಡಿದ್ವಿ ಸರ್. ಇದರಲ್ಲಿ ರೂಮ್ ಮಾಡಿಬಿಟ್ಟಿದ್ದೀರಾ? ಇಲ್ಲಿ ರೂಮೇ ಆಗೋಗ್ಬಿಟ್ಟಿದೆ ನೋಡಿ ಸರ್. ಅಲ್ವಾ? ಅಲ್ಲಿ ಫಸ್ಟ್ 1 ಟ್ಯಾಂಕ್ ಇಡಕ್ಕಂತ ಪ್ಲಾನ್ ಮಾಡಿದ್ವಿ. ಸರಿ. ಆಮೇಲೆ 2 ಟ್ಯಾಂಕ್ ಇಡಕ್ಕಂತ ಪ್ಲಾನ್ ಮಾಡಿ ಒಂದು 2000 ಲೀಟರ್ 1000 ಲೀಟರ್ ಟ್ಯಾಂಕ್ ಕೊಟ್ಬಿಟ್ಟು ಇಲ್ಲಿ ನೋಡಿ ಸರ್, ಇದೆಲ್ಲ ಶೀಟಲ್ಲಿ ಮಾಡಿಬಿಟ್ಟು ಶೀಟಲ್ಲಿ ಸೇಫ್ಟಿಯಾಗಿ ಮಾಡಿದ್ದೀರಲ್ವಾ? ಇದು ರೂಮ್ ಮಾಡಾಕ್ಬಿಟ್ಟಿದ್ದೀವಿ ಸರ್. ಇದ್ರ ಕೆಳಗಡೆ ಎಲ್ಲ ಥರ ಸ್ವಿಚ್ ಪಾಯಿಂಟ್ಸ್ ಅದು ಇದೆಲ್ಲ ಕೊಟ್ಟು ಎಲ್ಲ ಇದ್ರೊಳಗಡೆ ಬರಬೇಕು. ಅದು ವಾಟರ್ ಪ್ಯೂರಿಫೈಯರ್ ಸರ್, ಸಾಫ್ಟ್ನರ್. ವಾಟರ್ ಸಾಫ್ಟ್ನರ್ ಯೂಶಲಿ ಇದನ್ನು ಒಂದು 70-80 ಸಾವಿರ ಕಾಸ್ಟ್ ಆಗುತ್ತೆ ಸರ್. ಈಗ ಆಚೆ ಇಕ್ಕಿದ್ವಿ ಅಂದ್ರೆ ಯಾರನ್ನ ಬಿಚ್ಕಿಸ್ಕೊಂಡು ಹೋಗೋ ಥರನೂ ಚಾನ್ಸಸ್ ಇರುತ್ತೆ. ಬಟ್ ಇದ್ರೊಳಗಡೆ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಸರ್. ಐಟಮ್ಸ್ ಇದ್ರೂ ಇಡ್ಬೋದು. ಐಟಮ್ಸ್ ಎಷ್ಟು ಲೀಟರ್ ಟ್ಯಾಂಕ್ ನೀವು ಕೊಟ್ಟಿರೋದಿಲ್ಲ? ನಾವು 1000 ಲೀಟರ್ ನಾವು ಕೊಟ್ಟಿದ್ದೀವಿ. 2000 ಲೀಟರ್ದೊಂದು ಓನರ್ ಕಡೆಯಿಂದ ಅವ್ರು ಹಾಕೊಂಡಿದ್ದಾರೆ. ಅಂಡ್ ಇದು ಕೂಡ ಗ್ರಿಲ್ ಮಾಡ್ಬಿಟ್ಟಿದ್ದೀರಾ? ಅಲ್ಲ, ಹೌದು ಸರ್. ಮೇಲ್ಗಡೆ ಓಡಾಡಕ್ಕೆ ಇದ್ಬೇಕಲ್ಲ, ಅವ್ರು ಸ್ವಲ್ಪ ಸೇಫ್ಟಿ ಇರ್ಬೇಕಲ್ಲ. ಏಣಿ ಗ್ರಿಲ್ ಎಲ್ಲ ಮಾಡಿದ್ದೀರಾ? ಎಲ್ಲ ಮಾಡ್ಬಿಟ್ಟಿದ್ದೀವಿ ಸರ್. ಅದನ್ನು ಫಿಕ್ಸ್ಡ್ ಇಟ್ಬಿಟ್ಟು. ಪ್ಲಂಬಿಂಗ್ ಎಲ್ಲ ಯಾವ್ದು ಸರ್? ಯಾವ ಪ್ಲಂಬಿಂಗ್ ಎಲ್ಲ ಆಶೀರ್ವಾದ ರೆಗ್ಯುಲರ್ ಎಲ್ಲ ಯೂಸ್ ಮಾಡ್ತಿದ್ದೀವಲ್ಲ ಅದೇ ತರನೇ. TMT ಮತ್ತೆ ಸಿಮೆಂಟ್ TMT ಇಂಡಸ್ ಯೂಸ್ ಮಾಡಿದ್ದೀವಿ. ಸ್ಟೀಲ್ ಸಿಮೆಂಟ್ ಬಂದ್ಬಿಟ್ಟು ಅಲ್ಟ್ರಾಟೆಕ್ ಜುವಾರಿ ಅವೆರಡನ್ನು ಯೂಸ್ ಮಾಡಿದ್ದೀವಿ. ಇದೆಲ್ಲ ಏನು ಎಕ್ಸ್ಟೆನ್ಷನ್ ಮಾಡ್ಕೋಬೋದಾ? ಎಕ್ಸ್ಟೆನ್ಷನ್ಗೆ ಪ್ರಾವಿಷನ್ ಇದೆ ಸರ್. ಅದಕ್ಕೆ ನೀವೆಲ್ಲ ಕಟ್ ಮಾಡಿಲ್ಲ. ಬೇಕಂದ್ರೆ ಫ್ಯೂಚರ್ 99% ಎಕ್ಸ್ಟೆನ್ಷನ್ ಹೋಗಲ್ಲ, ಯಾಕಂದ್ರೆ ಅವರಿಗೆ ಪ್ರೈವೇಟ್ ಮನೆ ಅಂತ ಮನೆ ಅಂತ ಮಾಡ್ಕೊಂಡಿರೋದು ಇದು. ಬಟ್ ಸ್ಟಿಲ್ ಇದು ಮಾಡಿದ್ದೀವಿ. ಆಮೇಲೆ ಇದರಲ್ಲಿ ಮೇಜರ್ ಆಗಿ ಅಂತಂತಂದ್ರೆ ಈ ಬಿಲ್ಡಿಂಗ್ ಅಲ್ಲಿ ಗ್ರಾನೈಟು, ಟೈಲ್ಸು ಮತ್ತೆ ಮಾರ್ಬಲ್ಸು ಎಲ್ಲಾನು ಯೂಸ್ ಮಾಡಿಬಿಟ್ಟಿದೆ. ಎಲ್ಲದೂ ಬಂದ್ಬಿಟ್ಟಿದೆ. ಎಲ್ಲ ಬಂದ್ಬಿಟ್ಟಿದೆ. ಆಮೇಲೆ ಎಕ್ಸ್ಪೆಷಲಿ ಬಂದ್ಬಿಟ್ಟು ನಮಗೆ ಎಲಿವೇಶನ್ ಕಲರ್ಸ್ ನೋಡ್ಬೋದು. ಆಲ್ಮೋಸ್ಟ್ ಯಾವ ವಿಡಿಯೋದಲ್ಲೂ ಬಂದಿರಲ್ಲ ಆ ರೀತಿ ಬಂದಿದೆ ಪ್ಲಾನ್ ಮಾಡಿದೀವಿ. ಆಮೇಲೆ ಮನೆ ಒಳಗಡೆನೂ ಅಷ್ಟೇ ಈ ಒಂದು ನ್ಯೂಟ್ರಲ್ ಕಲರ್ ಕೊಟ್ರೆ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದ್ 2-3 ವಿಡಿಯೋದಲ್ಲಿ ನೋಡಿದ್ದಾರೆ. ಬಟ್ ಇದು ಏನಂತಂದ್ರೆ ಇನ್ನೂ ಫುಲ್ ಕಂಪ್ಲೀಟ್ಲಿ ಕಾಮ್ ನ್ಯೂಟ್ರಲ್ ಮಾಡ್ಬಿಟ್ಟು ನ್ಯೂಟ್ರಲ್ ಆಗಿ ಮಾಡಿ ಹೈಲೈಟೆಡ್ ಏನು ಮಾಡಿಲ್ಲ. ಮತ್ತೆ ಇದೊಂದು ಸ್ಕೈಲೈಟ್ ಒಂದು ಹೈಲೈಟ್ ಏರಿಯಾ. ಸ್ಕೈಲೈಟ್ ದೊಡ್ಡದು ಕೊಟ್ರಿ? ದೊಡ್ಡದು, ಹೌದು ಸರ್. ಅಂಡ್ ಅಗೇನ್ ಪೂಜಾ ರೂಮ್ ಕೂಡ ಡಿಫ್ರೆಂಟ್ ಆಗಿ ಮಾಡಿದೀವಿ. ಇದಿಷ್ಟು ನಮಗೆ ಈ ಬಿಲ್ಡಿಂಗ್ ಗೆ ಹೈಲೈಟ್ ಅಂತ. ಎಸ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ರಾಘವೇಂದ್ರ ಸರ್ ಮನೆಯನ್ನ ತುಂಬ ಸೂಪರ್ ಆಗಿತ್ತು. ಸರಿಂದ ಒಳ್ಳೆ ಜೆನ್ಯೂನ್ ರಿವ್ಯೂ ಕೂಡ ತಗೊಂಡ್ವಿ. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕೈಗೆಟಕುವ ದರದಲ್ಲಿ ಕನಸಿನ ಮನೆ ನಿರ್ಮಾಣ ಮಾಡಬೇಕು ಅಂತಂದರೆ RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಮರಿಬೇಡಿ. ಆಲ್ ಓವರ್ ಬೆಂಗಳೂರು, ಸದ್ಯದಲ್ಲೇ ಮೈಸೂರು, ಜೊತೆಲಿ ಆಲ್ ಓವರ್ ತುಮಕೂರು ಇವರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ವೀಕ್ಷಕರೇ. ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಕೈಗೆಟಕುವ ದರದಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಆಫರ್ ಕೂಡ ನಡೀತಾ ಇದೆ. ಯುಗಾದಿ ಆಫರ್ 2 ಲಕ್ಕಿ ವಿನ್ನರ್ಗೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಆ ವಿನ್ನರ್ ನೀವಾಗಿರ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಫ್ಯಾಮಿಲಿ ಜೊತೆ ಒಂದು ಬಾರಿ ಬೆಂಗಳೂರಿನ 8ನೇ ಮೈಲಿರುವಂತಹ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಇಷ್ಟ ತುಂಬ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.